ವಿಜಯವಾಣಿ ಡಿಜಿಟಲ್ನ ಸಮಸ್ತ ವೀಕ್ಷಕರಿಗೆ ಹಾಯ್ ಹೆಲೋ. ಇವತ್ತು ನಮ್ಮ ಜೊತೆಗೆ ಅವರು ಪವರ್ ಗರ್ಲ್ ಇದ್ದಾರೆ ಅಂತಾನೆ ಹೇಳ್ಬೋದು. ಪ್ರತಿಯೊಂದು ಒಂದು ಎಪಿಸೋಡ್ನಲ್ಲೂ ಕೂಡ ಮನೆಯವರು ಎಷ್ಟು ಕುಗ್ಗಿಸೋಕೆ ಪ್ರಯತ್ನವನ್ನು ಪಟ್ಟರು ಅಷ್ಟೇ ಸ್ಟ್ರಾಂಗ್ ಆಗಿ ಆ ಮನೆಯಲ್ಲಿ ಆಡಿ ಟಾಪ್ 5 ಕಂಟೆಸ್ಟೆಂಟ್ಸ್ ಅಲ್ಲಿ ಇವರಿದ್ರು. ಸೊ ಸಂಗೀತ ಅವರು ಹೆಚ್ಚೇನು ಹೇಳೋದು ಬೇಡ, ಡೈರೆಕ್ಟ್ ಅವ್ರ ಹತ್ರನೇ ನಾನು ಮಾತಾಡಿಸ್ತಾ ಹೋಗ್ತೀನಿ. ಹೆಲೋ ಸಂಗೀತ, ವೆಲ್ಕಮ್ ಟು ದ ಶೋ. ಹೇಗಿದ್ದೀರಿ? ತುಂಬಾ ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸಂಗೀತ, ಆಚೆ ಕಡೆ ಬಂದ್ರಿ ಇವಾಗ, ಇಷ್ಟಪಟ್ಟಿದ್ದೆಲ್ಲ ಚೆನ್ನಾಗಿ ಸ್ಟಫ್ ಮಾಡ್ಕೊಂಡ್ರಾ, ತಿಂದ್ರಾ, ಹೇಗೆ? ಇಲ್ಲ, ಆಕ್ಚುಲಿ ಊಟದ ಬಗ್ಗೆ ಅಷ್ಟು ಗಮನ ಇರಲಿಲ್ಲ, ಬಟ್ ಫ್ಯಾಮಿಲಿ ಮೀಟ್ ಮಾಡ್ಬೇಕು ಅಂತ ತುಂಬಾ ಆಸೆ ಇತ್ತು. ಸೊ ಸಾಕಷ್ಟು ಅವ್ರ ಜೊತೆ ಟೈಮ್ ಕಳೆದೆ, ನನ್ನ ಫ್ರೆಂಡ್ಸ್ ಜೊತೆಗೆ. ಸೊ 2 ದಿವಸ ಅಲ್ಲಿ ಕಳೆದ್ಬಿಟ್ಟು ಆಮೇಲೆ ಇಂಟರ್ವ್ಯೂಸಿಗೆ ನಾನು ಬಂದಿದ್ದೀನಿ. ಓಕೆ ಸಂಗೀತ, ಇವಾಗ ಬಿಗ್ ಬಾಸ್ ಅಂತ ಹೇಳಿದ್ರೆ ಸಾಕಷ್ಟು ಈ ವೋಟಿಂಗ್ ಬಗ್ಗೆ ಜನ ಚರ್ಚೆ ಮಾಡ್ತಾರೆ. ವೋಟಿಂಗ್ ಹಾಗಾಯ್ತು, ಹೀಗಾಯ್ತು, ಫೇಕು, ರಿಯಲ್ಲು, ಇದ್ರ ಬಗ್ಗೆ ಎಲ್ಲ ಒಂದು ರಿಯಾಕ್ಷನ್ ನಿಮ್ದು? ನಂಗೆ ಗೊತ್ತಿದ್ದಾಗೆ ನಾನು ಇವಾಗ್ಲೂ ಚಾಲೆಂಜ್ ಮಾಡಬಲ್ಲೆ. ಕೆಲವರು ಹೇಳ್ತಾ ಇದ್ದಾರೆ ಲೈಕ್ ಇಟ್ಸ್ ಪೇಡ್ ಪ್ರಮೋಷನ್ ಅದು ಇದು ಅಂತ. ಯಾರಾದ್ರೂ ಒಬ್ರು ಪ್ರೂವ್ ಮಾಡ್ಬಿಡ್ಲಿ, ಐ ಟೇಕ್ ಇಟ್ ಆಸ್ ಅ ಚಾಲೆಂಜ್. ಬಿಕಾಸ್ ಹೋಗೋ ಮುಂಚೆ ನನ್ನ ಫ್ಯಾಮಿಲಿ, ನನ್ನ ಇಂಡಸ್ಟ್ರಿಲಿ, ನನ್ನ ಕರಿಯರ್ ಅಲ್ಲಿ ಯಾವತ್ತೂ ಕೂಡ ಇನ್ವಾಲ್ವ್ ಆಗಿರಲಿಲ್ಲ. ನಾನು ಇನ್ವಾಲ್ವ್ ಮಾಡಕ್ ಇಷ್ಟಪಟ್ಟಿರ್ಲಿಲ್ಲ. ಬಿಗ್ ಬಾಸ್ ಅನ್ನೋದು ಬಂದಾಗ ನಮ್ಮ ಫ್ಯಾಮಿಲಿನ ತರಲೇಬೇಕಾಗತ್ತೆ ಮಧ್ಯದಲ್ಲಿ. ಬಿಕಾಸ್ ಆ 100 ದಿವಸಗಳು ಯಾರಾದ್ರೂ ಒಬ್ರು ನಮ್ಮ ಅಕೌಂಟ್ ಹ್ಯಾಂಡಲ್ ಮಾಡ್ತಿರ್ಬೇಕಾಗತ್ತೆ. ನನ್ನ ಅತ್ತಿಗೆ ನನ್ನ ಅಕೌಂಟ್ ಮಾತ್ರ ಹ್ಯಾಂಡಲ್ ಮಾಡ್ತಾ ಇದ್ರು, ಅಂಡ್ ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಿದ್ರು. ಅಂಡ್ ನಮ್ಮ ಅಣ್ಣ ಕೂಡ ಅದ್ರಲ್ಲಿ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಪ್ರಮೋಷನ್ಸ್ ಅಂದ್ರೆ ಪೇಡ್ ಪ್ರಮೋಷನ್ಸ್ ಅಂತೂ ಖಂಡಿತವಾಗ್ಲೂ ಮಾಡಿಲ್ಲ. ಅಂಡ್ ಅದೇನಾದ್ರೂ ಮಾಡಿದ್ರೆ ಮೋಸ್ಟ್ಲಿ ಫಿನಾಲೆ ಆದ್ಮೇಲೆ ಅದ್ ಕಾಣ್ತಾ ಇರ್ಲಿಲ್ಲ ಅಂತ ಅನ್ಸತ್ತೆ. ಸೊ ಐ ಆಮ್ ರಿಯಲಿ ಹ್ಯಾಪಿ ಬಿಕಾಸ್ ನನ್ಗೆ ಒಳಗಿರ್ಬೇಕಿದ್ರೆ ಇದ್ರ ಬಗ್ಗೆ ಒಂದು ಅರಿವು ಕೂಡ ಇರ್ಲಿಲ್ಲ. ನಾನು ಹೋಗೋ ಮುಂಚೆ ಅದನ್ನ ಪ್ಲಾನ್ ಕೂಡ ಮಾಡಿಲ್ಲ. ಬಿಕಾಸ್ ನಾನು ಬಿಗ್ ಬಾಸ್ ತುಂಬಾ ಕಮ್ಮಿ ನೋಡಿದ್ದೆ. ನನ್ನ ಅಕೌಂಟ್ ಹ್ಯಾಂಡಲ್ ಮಾಡೋ ಸುಚಿ, ಇದನ್ನ ಅಪ್ಡೇಟ್ ಮಾಡ್ತಿರೋ ಸುಚಿ ಅಂತ ಮಾತ್ರ ಹೇಳಿದ್ದೆ ಹೊರತು ಹೊರಗಡೆ ಬಂದ್ಮೇಲೆ ಬಂದಿರುವಂತ ರೆಸ್ಪಾನ್ಸ್, ಕೋಟಿಲಿ ಬಂದಿರುವಂತ ವೋಟಿಗೆ ನಂಗೆ ಸಿಕ್ಕಾಬಟ್ಟೆ ಖುಷಿ ಇದೆ. ಬಹುಶಃ ಆ ಕಾರಣದಿಂದಾನೇ ನಂಗೆ ಬಂದಿರುವಂತ ಸೆಕೆಂಡ್ ರನ್ನರ್ ಅಪ್ ಪೊಸಿಷನ್ ಕೂಡ ನಾನು ತುಂಬಾ ಖುಷಿಯಾಗಿ ಸ್ವೀಕರಿಸಿದೆ. ಯಾಕಂದ್ರೆ ಆ ಪ್ರೀತಿ ಗಳಿಸ್ಬೇಕಂತ ಇದೆ, ಆ ಪ್ರೀತಿ ಗಳಿಸಿದೀನಿ. ಇವತ್ತಿಗೂ ಅವ್ರು ನನ್ನ ತುಂಬಾ ಚೆನ್ನಾಗಿ ಕಮೆಂಟ್ ಮಾಡ್ಬಿಟ್ಟು ನಂಗೆ ತುಂಬಾ ಪ್ರೋತ್ಸಾಹ ನೀಡ್ತಿದ್ದಾರೆ. ಇವಾಗ್ಲೂ ಕೂಡ ತುಂಬಾ ಖುಷಿ ಆಗುತ್ತೆ. ಓಕೆ, ಇನ್ನು ಪೇಡ್ ಪ್ರಮೋಷನ್ಸ್ ಅಂತ ಹೇಳಿ ಬಂದ್ರೆ ಈ ಕಾಮೆಂಟ್ ಸೆಕ್ಷನ್ ಅಲ್ಲಿ ನಾವೊಂದು ಸಾಮಾನ್ಯವಾಗಿ ನೋಡಿದ್ದು ಅಂದ್ರೆ, ನೀವು ಬಿಗ್ ಬಾಸ್ ಮನೆಯಲ್ಲೂ ಕೂಡ ಸುಚಿ ಅತ್ತಿಗೆ ಅಂತ ಹೇಳಿ ಸಾಕಷ್ಟು ಬಾರಿ ಹೆಸರನ್ನ ಹೇಳ್ತಾ ಇದ್ರಿ. ಸೊ ಈ ಕಾಮೆಂಟ್ಗಳಲ್ಲಿ ಕೆಲವೊಂದು ಕಡೆ ಇದು ಸುಚಿ ಅತ್ತಿಗೆ ಅವರು ಮಾಡಿರುವಂತಹ ಪೇಡ್ ಪ್ರಮೋಷನ್, ಸಂಗೀತ ಅವರ ಫ್ಯಾಮಿಲಿ ಅವರು ಮಾಡಿರುವಂತದ್ದು, ಇಂಥದ್ದೆಲ್ಲ ಕಮೆಂಟ್ಸ್ ನೋಡಿದಾಗ ನಿಮಗೆ ಏನ್ ಅನ್ಸುತ್ತೆ? ಯಾಕಂದ್ರೆ ಫ್ಯಾಮಿಲಿಯನ್ನು ಕೂಡ ಎಳಿತಾರೆ ಕೆಲವೊಂದು ಟೈಮು. ಸೊ ಇದ್ರ ಬಗ್ಗೆ ಏನ್ ಅನ್ಸುತ್ತೆ ಸಂಗೀತ ನಿಮ್ಗೆ? ಅಫ್ಕೋರ್ಸ್ ಬೇಜಾರಾಗುತ್ತೆ. ಬಿಕಾಸ್ ಯಾರು ಕೂಡ ಅಂದ್ರೆ ಒಬ್ಬ ಸೆಲೆಬ್ರಿಟಿ ಆಗ್ತಾರೆ ಅಂದ್ರೆ ಅವ್ರಿಗೆ ಸುಮಾರಷ್ಟು ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ, ಗೊತ್ತು. ಬಟ್ ಈ ತರ ಕಮೆಂಟ್ ಮಾಡೋಕ್ಕಿಂತ ಮುಂಚೆ ಒಂದು ಪ್ರೂಫ್ ಅನ್ನೋದಿರ್ಬೇಕು. ಸೊ ನಾನು ಇವಾಗ್ಲೂ ಕೂಡ ಅವ್ರು ಮಾಡಿರುವಂತವ್ರ ಮೇಲೆ ಕೇಸ್ ಹಾಕಿದ್ರೆ ಐ ಕ್ಯಾನ್ ವಿನ್ ಓವರ್ ಇಟ್, ಪ್ರೌಡ್ ಆಗಿ ಐ ಕ್ಯಾನ್ ವಿನ್ ಓವರ್ ಇಟ್. ಸೊ ಐ ವಿಲ್ ಪ್ರೊಸೀಡ್, ನಾನು ಏನ್ ಮಾಡಕ್ಕಾಗತ್ತೆ ಅಂತ. ಬಟ್ ದ ಥಿಂಗ್ ಇಸ್, ಇದೆಲ್ಲ ತುಂಬಾ ಸಿಲಿ, ಇದೆಲ್ಲ ನಾನ್ ಸೆನ್ಸ್ ಅಂತ ಅನ್ಸುತ್ತೆ. ಯಾರಾದ್ರೂ ಬೆಳಿತಿದ್ದಾರೆ ಅಥವಾ ಅವ್ರಿಗೆ ಏನಾದ್ರೂ ಜೆನ್ಯೂನ್ ಆಗಿ ಬರ್ತಿದೆ ಅಂದ್ರೆ ಅವರು ಖುಷಿ ಪಡಬಹುದು. ಯಾಕೆ ಹೊಟ್ಟೆಗೆ ಪಡ್ತಾರೆ ಅಂತ ಅರ್ಥ ಆಗಲ್ಲ. ಪ್ರೂಫ್ ಇದ್ರೆ ಪ್ರೂವ್ ಮಾಡ್ಲಿ, ನೋಡೋಣ. ನಾನು ಕೂಡ ಅದೇ ಹೇಳ್ತಾ ಇದ್ದೀನಿ. ಬಟ್ ಎನಿವೇಸ್, ಇದೆಲ್ಲ ಮಾಡಿ ನನಗೇನು ಸಾಧಿಸಬೇಕಾಗಿರೋದಿಲ್ಲ. ನಾನು ಏನ್ ಮಾಡ್ಬೇಕು ನನ್ನ ಮನೇಲಿ ಮಾಡಿದೀನಿ. ಫ್ಯಾನ್ಸ್ ನ ಗಳಿಸಿದೀನಿ. ಅದನ್ನ ಗಳಿಸೋ ಸಾಧ್ಯ. ಏನ್ ಹೇಳ್ತಾ ಇದಾರೆ? ಒಂದು ಕ್ರೇಜಿ ಫ್ಯಾನ್ ಮೂಮೆಂಟ್ ಈಗ ಆಚೆ ಕಡೆ ಬಂದು ಒಂದು 4-5 ದಿನ ಆಯ್ತು. ಸೊ ಏನ್ ಹೇಳ್ತಾ ಇದಾರೆ ಜನ ಎಲ್ಲ ನಿಮ್ಗೆ? ಅಫ್ಕೋರ್ಸ್ ಹೋದಲ್ಲೆಲ್ಲ ಒಂದು ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಪ್ರತಿಯೊಬ್ರು ಹೆಣ್ಮಕ್ಳು ಸ್ಪೆಷಲಿ ಬಂದ್ಬಿಟ್ಟು ತುಂಬಾ ಚೆನ್ನಾಗಿ ಆಡಿದ್ರ, ನೀವು ನನಗೆ ತುಂಬಾ ಸ್ಫೂರ್ತಿ ನೀಡಿದೀರಾ ಅಂತ ಹೇಳ್ತಾರೆ. ಅಂಡ್ ನಿಮ್ನ ನಾನು ರೋಲ್ ಮಾಡೆಲ್ ಆಗಿ ತಗೊಂಡಿದ್ದೀನಿ ಅಂತ ಹೇಳ್ತಾರೆ. ಇದನ್ನೆಲ್ಲ ಕೇಳಕ್ ತುಂಬಾ ಖುಷಿ ಆಗುತ್ತೆ. ಎಸ್ಪೆಷಲಿ ಚಿಕ್ಕ ಮಕ್ಕಳು ಅಂಡ್ ವಯಸ್ಸಾಗಿದ್ದವರು, ಅವರು ಕೂಡ ಬಂದು ಹೇಳ್ತಾರೆ, ಮೇಡಮ್ ನೀವೇ ಗೆಲ್ಬೇಕಿತ್ತು, ನಂಗೆ ತುಂಬಾ ಬೇಜಾರಾಯ್ತು ಅಂತ ಹೇಳ್ತಾರೆ. ಇನ್ ಕೆಲವರು ಬಂದ್ಬಿಟ್ಟು ನೀವೇ ಗೆದ್ದಿದ್ದೀರಾ ಮೇಡಮ್ ಅಂತ ಹೇಳ್ತಾರೆ. ಖುಷಿ ಆಗುತ್ತೆ. ಓಕೆ, ಇನ್ನು ಲಾಸ್ಟ್ 2 ಕಂಟೆಸ್ಟೆಂಟ್ ಸ್ಪರ್ಧಿಗಳು ಅಲ್ಲಿದ್ದಾಗ ನಿಮ್ ಜೊತೆಗೆ ಆ ಒಂದು ಎವಿಕ್ಷನ್ ಏನ್ ನಡೆಯುತ್ತೆ. ಸೊ ಡ್ರೋನ್ ಪ್ರತಾಪ್ ಮತ್ತೆ ಕಾರ್ತಿಕ್ ಅವರಿದ್ರು. ನೀವು ಫಸ್ಟ್ ಅಲ್ಲಿ ಕಾರ್ತಿಕ್ ಅವ್ರ ಜೊತೆ ಒಳ್ಳೆ ಫ್ರೆಂಡ್ ಆಗಿದ್ರಿ, ಬಟ್ ಆ ಲಾಸ್ಟ್ ಮೂಮೆಂಟ್ ಅಲ್ಲಿ ಡ್ರೋನ್ ಅವ್ರದ್ದೇ ಹೆಸರು ತಗೊಂಡ್ರಿ. ಆ ಫ್ರೆಂಡ್ಶಿಪ್ ಏನಾಯ್ತು ಅಂತ? ಗೇಮ್ ಅಂತ ಬಂದ್ಮೇಲೆ ಮನಸ್ತಾಪಗಳು ಇದ್ದೇ ಇರ್ತವೆ, ಪರ್ಸ್ಪೆಕ್ಟಿವ್ ಚೇಂಜ್ ಆಗುತ್ತೆ. ಸೊ ಒಂದೇ ಪರ್ಸ್ಪೆಕ್ಟಿವ್ ಅಲ್ಲಿ ಇಡೀ ಗೇಮ್ ಮಾಡ್ಕೊಂಡ್ ಬರಕ್ ಆಗಲ್ಲ. ಸೊ ಒಬ್ಬರ ಬಗ್ಗೆ ಇವತ್ತಿರುವಂತ ಒಪಿನಿಯನ್ ನಾಳೆ ಒಬ್ಬರ ಬಗ್ಗೆ ಇರಲ್ಲ. ಅದು ನಮ್ಮ ನಿಜವಾದ ಜೀವನದಲ್ಲೂ ಆಗುತ್ತೆ. ಗೇಮ್ ಅನ್ನೋದು ಬಂದ್ಮೇಲೆ ಅದು ನಮ್ಮ ಡಿಸಿಷನ್ಸ್ ಆಗಿರ್ತವೆ. ಸೊ ಆ ಡಿಸಿಷನ್ ಜೊತೆ ನಾನು ಲಾಸ್ಟ್ ವರೆಗೂ ನಾನು ಸ್ಟ್ಯಾಂಡ್ ತಗೊಂಡಿದ್ದೆ. ಹಾಗೆ ನನಗೇನ್ ಸರಿ ಅನ್ಸುತ್ತೋ ಅದ್ರ ಜೊತೆ ನಾನು ಇರ್ತಿದ್ದೆ. 4 ದಿವಸ ಇದೆ ಅನ್ಬಿಟ್ಟು ಫ್ರೆಂಡ್ಶಿಪ್ ಮಾಡೋಕೆ ಹೋಗ್ಬಿಟ್ಟು ನನ್ನ ಡಿಸಿಷನ್ ನಾನು ಚೇಂಜ್ ಮಾಡ್ಕೊಳಕ್ ಹೋಗಿಲ್ಲ. ಐ ಸ್ಟಿಕ್ ಟು ದಟ್. ಓಕೆ, ಇನ್ನು ಡ್ರೋನ್ ಪ್ರತಾಪ್ ಅಂತ ಹೇಳಿ ಬಂದ್ರೆ ನೀವು ತುಂಬಾ ಕ್ಲೋಸ್ ಆಗಿದ್ದವರು. ಎಲ್ಲಾ ಕಡೆ ಕೇಳ್ತಾರೆ, ಯಾಕಂದ್ರೆ ಹೊರಗಡೆ ಒಂದು ಬ್ಯಾಗೇಜ್ ಅನ್ನ ಕ್ಯಾರಿ ಮಾಡಿ ಒಳಗಡೆ ಹೋದಂತಹ ಕಂಟೆಸ್ಟೆಂಟ್ ಅವರು. ಸೊ ನಿಮಗ್ ತುಂಬಾ ಕ್ಲೋಸ್ ಆಗಿದ್ರು. ಡ್ರೋನ್ ಪ್ರತಾಪ್ ಮುಗ್ಧನ, ಬ್ರೈನಿ ಆಗಿ ಆಡ್ತಾರ, ಸಿಂಪತಿ ಕಾರ್ಡ್ ಪ್ಲೇ ಮಾಡ್ತಾರ? ಎಲ್ಲರಿಗೂ ಇರುವಂತಹ ಒಂದು ಸಾಮಾನ್ಯ ಕ್ವೆಶ್ಚನ್ ಅದು. ನೀವು ಪರ್ಸನಲಿ ಏನ್ ಹೇಳಕ್ ಇಷ್ಟಪಡ್ತೀವಿ? ಪರ್ಸ್ಪೆಕ್ಟಿವ್ಸ್. ದ ಥಿಂಗ್ ಇಸ್, ಹೋಗೋಕ್ಕಿಂತ ಮುಂಚೆ ನನಗೆ ಅವ್ರ ಬಗ್ಗೆ ಏನು ಅಂದ್ರೆ ಏನೋ ಗೊತ್ತಿರ್ಲಿಲ್ಲ. ಅಂದ್ರೆ ಡ್ರೋನ್ ಪ್ರತಾಪ್ ಅಂತ ಗೊತ್ತಿತ್ತು, ಬಟ್ ಏನ್ ಮಾಹಿತಿ, ಏನ್ ವಿಷಯ ಆಗಿತ್ತು ಅಂತ ನಾನು ಯಾವತ್ತೂ ಕೆದ್ಕಕ್ ಹೋಗಿಲ್ಲ. ನಂಗೆ ಅಂತ ಗಾಸಿಪ್ಸ್. ಬಟ್ ನಿಮಗೆ ಗೊತ್ತಿತ್ತಾ ಅವ್ರದ್ದು ಯಾವ್ದಾದ್ರು ವಿಡಿಯೋಸ್ ನೋಡಿದ್ರ? ನೋಡಿರ್ಲಿಲ್ಲ. ಬಟ್
ಒಂದೆರಡು ಸಲ ಅಣ್ಣ ಅವ್ರ ಬಗ್ಗೆ ಮೆನ್ಷನ್ ಮಾಡೋದು ನಂಗೆ ಗೊತ್ತಿತ್ತು, ಬಟ್ ನಂಗೆ ಗಾಸಿಪ್ಸ್ ಅಲ್ಲಿ ಇಂಟ್ರೆಸ್ಟ್ ಇಲ್ಲ. ಈ ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮ್ ಅಲ್ಲಿ ಆದ್ರೂ ಕೂಡ ನನಗೆ ಗೊತ್ತಿರೋದ್ರ ಬಗ್ಗೆ ಮಾತ್ರ ನಾನು ಫಾಲೋ ಮಾಡ್ತೀನಿ ಹೊರತು ಬೇರೆ ಏನು ಮಾಡಲ್ಲ. ಸೊ ನಂಗೆ ಮಾಹಿತಿ ಏನು ಅಂತ ಗೊತ್ತಿರಲಿಲ್ಲ. ಮನೆ ಒಳಗೆ ಇರ್ಬೇಕಿದ್ರೆ ಸ್ನೇಹಿತ ನಂಗೆ ಹೇಳಿದ್ರು ಅವರೊಬ್ಬ ಸುಳ್ಳ ಅದು ಇದು ಅಂತ. ನಾನು ಅವಾಗ್ಲೂ ಹೇಳಿದ್ ಒಂದೇ ವಿಷಯ, ಇವಾಗ್ಲೂ ಹೇಳೋದು ಒಂದೇ ವಿಷಯ ಅಂದ್ರೆ, ಒಂದ್ ವ್ಯಕ್ತಿ ನಮ್ ಜೊತೆ ಹೇಗಿರ್ತಾರೋ ಅದ್ರ ಪ್ರಕಾರ ನಾವು ಅವ್ರನ್ನ ಜಡ್ಜ್ ಮಾಡ್ಬೇಕೆ ಹೊರತು ಅವ್ರು ಬೇರೆಯವ್ರ ಜೊತೆ ಹೇಗಿದ್ದಾರೆ ಆ ರೀತಿಲಿ ಅಲ್ಲ. ನನ್ ಜೊತೆ ಆಕೆ ತುಂಬಾ ಚೆನ್ನಾಗಿ ಇದ್ರು. ಅದ್ರಲ್ಲಿ ನಾನು ಅವರಿಗೆ ರೆಸ್ಪಾಂಡ್ ಮಾಡಿದೀನಿ. ನಂಗೆ ಕೋಪ ಬಂದಲ್ಲಿ ಅವ್ರ ಜೊತೆ ಕೋಪದಲ್ಲಿ ಕೂಡ ಮಾತಾಡಿದೀನಿ, ಖುಷಿ ಆದಾಗ ಖುಷಿಯಾಗಿ ಕೂಡ ತೋರಿಸ್ಕೊಂಡಿದೀನಿ. ನನ್ ಜೊತೆ ಚೆನ್ನಾಗಿದ್ರು. ಸೊ ಹೊರಗಡೆ ಏನಿರುತ್ತೋ ಐ ಡೋಂಟ್ ಕೇರ್ ಅಬೌಟ್ ಇಟ್. ಅಂದ್ರೆ ಮನೇಲಿ ಅಷ್ಟು ತನಕ ಗೇಮ್ ಮಾಡೋ ತನಕ ಮನೇಲಿ ಏನಾಗುತ್ತೋ ವಿ ಶುಡ್ ಕನ್ಸಿಡರ್ ದಟ್. ನಾನು ಹೊರಗಡೆ ಏನಾಗಿದೆಯೋ ಅದ್ರ ಬಗ್ಗೆ, ಬಿಕಾಸ್ ಅದನ್ನ ಸರಿ ಮಾಡ್ಕೊಳಕ್ ಆಗಲ್ಲ ಮನೆ ಒಳಗೆ. ಸೊ ಆ ಪ್ರಕಾರ ನೋಡಿದ್ರೆ ನಂಗೆ ಅನ್ಸ್ತಿತ್ತು ಹಿ ವಾಸ್ ವೆರಿ ಇಂಟೆಲಿಜೆಂಟ್. ತುಂಬಾ ಇಂಟೆಲಿಜೆಂಟ್ ಆಗಿ ಅವ್ರ ಗೇಮ್ನ ಆಡ್ತಿದ್ರು, ಬುದ್ಧಿವಂತ ಅಂತ ಹೇಳ್ಬೋದು. ಓಕೆ, ಇನ್ನು ಯಾರ್ಯಾರು ಹೆಂಗೆ ಅಂತ ಹೇಳಿ ನಾವು ಒಂದೊಂದು ವರ್ಡ್ನ ತಗೋತೀವಿ, ಅದನ್ನ ಹೇಳಬೇಕಾಗತ್ತೆ. ಸೊ ನಾವು ಪ್ರೀವಿಯಸ್ ಕೆಲವೊಂದಿಷ್ಟು ಕಂಟೆಸ್ಟೆಂಟ್ನ ಇಂಟರ್ವ್ಯೂ ಮಾಡುವಂತಹ ಸಂದರ್ಭದಲ್ಲಿ ಮನೆಯಿಂದ ಆಚೆ ಬಂದ್ಮೇಲೆ ಕೂಡ ನೇರವಾಗಿ ಅವ್ರು ಹೇಳಿದಂದ್ರೆ ಸಂಗೀತ ಸೈಕೋ ಅನ್ನುವಂಥ ಒಂದು ವರ್ಡನ್ನು ಕೊಟ್ಟಿದ್ರು. ತನೀಶಾ ಅವ್ರು ಹೇಳಿದ್ರು. ಸೊ ಇದ್ರ ಬಗ್ಗೆ ನಿಮ್ಮ ರಿಯಾಕ್ಷನ್ ಏನು ಅಂತ? ಅವರ ಪರ್ಸ್ಪೆಕ್ಟಿವ್. ಜನ ನೋಡ್ತಾ ಇದ್ದಾರೆ, ಜನಕ್ಕೆ ಸೈಕೋ ಅನ್ಸಿದ್ರೆ ಅವರು ಹಾಗೆ ಪ್ರೀತಿನ ತೋರಿಸ್ತಾ ಇದ್ರು, ಇಲ್ಲ ಕೋಪ ತೋರಿಸ್ತಿದ್ರು ಅಂತ ಗೊತ್ತಿಲ್ಲ. ಬಟ್ ಹೇಳೋರ ಪರ್ಸ್ಪೆಕ್ಟಿವ್, ಅವ್ರ ಪರ್ಸನಾಲಿಟಿ ತೋರಿಸುತ್ತೆ. ಆದ್ರೆ ಸಂಗೀತ ಎಲ್ಲೋ ಒಂದು ಕಡೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಬರುವಾಗ್ಲೂ ಕೂಡ ಅವರು ತುಂಬಾ ಅಗ್ರೆಸಿವ್ ಆಗಿ ಎಲ್ಲರಿಗೂ ಬೈದು ಹೊರಗಡೆ ಎಲ್ಲ ಬಂದ್ರು. ಅಟ್ ಲೀಸ್ಟ್ ಆ ಟೈಮಲ್ಲಿ ಒಂಚೂರು ಸಾಫ್ಟ್ ಆಗಿ ಮಾತಾಡ್ಬೋದಿತ್ತ? ನೀವೇನ್ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಅವ್ರು ಎಲಿಮಿನೇಟ್ ಆಗುವಂತ ಟೈಮಲ್ಲಿ? ಬಿಗ್ ಬಾಸ್ ನ ವೇದಿಕೆನೇ ಹೇಗೆ ಅಂದ್ರೆ ನಾವು ನಮ್ಮ ಪರ್ಸನಾಲಿಟಿನ ತೋರ್ಸಕ್ ಬಂದಿರೋದು. ನಾವಲ್ಲಿ ಬಂದಿರೋದೇ ನನ್ನ ಪರ್ಸನಾಲಿಟಿ ಇದು, ನೋಡಿ ಕರ್ನಾಟಕ ಅಂದ್ರೆ ನೋಡಿ ನನ್ನ ಜನತೆ, ನೋಡಿ ನನ್ನ ಫ್ಯಾನ್ಸ್ ಅಂತ. ಅಲ್ಲಿ ಬಂದ್ಬಿಟ್ಟು ನಾವು ನಮ್ಮ ಪರ್ಸನಾಲಿಟಿನ ಪ್ರೂವ್ ಮಾಡ್ಕೊಂಬಂದೇ ಹೊರತು ಬೇರೆ ಏನು ಫೇಕ್ ಮಾಡಕ್ಕಾಗಲ್ಲ. ಸೊ ಅವ್ರು ಹೋಗ್ಬೇಕಿದ್ರೆ ಅವ್ರ ಪರ್ಸನಾಲಿಟಿನ ತೋರ್ಸ್ಕೊಂಡಿದ್ದಾರೆ ಸಹಜವಾಗಿ. ಅದನ್ನೇ ಈ ಹೊರಗಡೆ ಕೂಡ ತೋರಿಸ್ತಾ ಇದಾರೆ. ಸೊ ಅದು ತಪ್ಪ ಸರಿನೋ ಅದು ಅವ್ರಿಗೆ ಬಿಟ್ಟಿರೋದು, ಅವ್ರಿಗೆ ಹೇಗೆ ಇಷ್ಟನೋ ಅವ್ರು ಹಾಗೆ ಇರ್ತಾರೆ. ಓಕೆ ಸಂಗೀತ, ಇನ್ನು ಒಳಗಡೆ ನೀವು ತುಂಬಾ ಸ್ಟ್ರಾಂಗ್ ಆಗಿದ್ರಿ, ಆಚೆ ಬಂದು ನಿಮ್ಮ ಒಂದು ಕ್ಯಾಲ್ಕುಲೇಷನ್ಸ್ ಇರುತ್ತೆ, ಈ ಕಂಟೆಸ್ಟೆಂಟ್ ಈ ರೀತಿ ಇರ್ಬೋದು ಅಥವಾ ಹಾಗೆ ಕಾಣಿಸ್ತಾ ಇರ್ಬೋದು ಅಂತ. ನಿಮಗೆ ತುಂಬಾ ಶಾಕಿಂಗ್ ಅನ್ಸಿದ್ ಯಾವುದು? ಹೊರಗಡೆ ಬಂದ ಹಿಂಗಿದ್ದಿದ್ ಹಿಂಗಾಗಿದ್ಯಾ ಅಂತ ಯಾವ್ದಾದ್ರು ಒಂದು ವಿಚಾರ? ಆಕ್ಚುಲಿ ನಾನು ಬಂದಾಗಿಂದ ನನ್ನ ಮೊಬೈಲಲ್ಲಿ ಏನೇನು ಆಗಿದೆ ಅಂತ ನೋಡ್ಲಿಲ್ಲ. ನಾನು ನನ್ನ ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡ್ತಿದ್ದೀನಿ, ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿದ್ದೀನಿ. ಇದುವರೆಗೂ ನಾನು ಎಪಿಸೋಡ್ಸ್ ಕೂಡ ನೋಡೋಕ್ಕಾಗಿಲ್ಲ. ಐ ಆಮ್ ರಿಯಲಿ ಲೈಕ್ ಔಟ್ ಫ್ರಮ್ ದಟ್. ನನ್ನ ಕಾಲ್ಸ್ ಕೂಡ ಯಾರು ಅಟೆಂಡ್ ಮಾಡೋಕ್ಕಾಗ್ತಿಲ್ಲ, ಫುಲ್ ಅನ್ನೋ ನಂಬರ್ಸ್ ಇಂದ ತುಂಬಿಕೊಂಡಿದೆ. ಸೊ ಮೇ ಬಿ ನಾನು ಅದು ನೋಡಿದ್ಮೇಲೆ ನಿಮಗೆ ಇದೊಂದು ರೆಸ್ಪಾನ್ಸ್ ಕೊಡ್ಬೋದು ಅಂತ. ಓಕೆ, ಸೊ ಇನ್ನು ನಿಮ್ಮ ಟ್ರೋಲ್ ವಿಡಿಯೋ ಬಗ್ಗೆ ಹೇಳೋದಾದ್ರೆ ಸಾಕಷ್ಟು ವಿಡಿಯೋಗಳು. ಹೌದು, ವಿಡಿಯೋಸ್ ನೋಡಿದ್ದೀನಿ ನಾನು ಆಕ್ಚುಲಿ. ನಂಗೆ ಬಿಕಾಸ್ ನಂಗೆ ತುಂಬಾ ಕುತೂಹಲ ಇತ್ತು. ಎಲ್ಲರೂ ಹೇಳ್ತಿದ್ರೆ ತುಂಬಾ ಫ್ಯಾನ್ಸ್ ನ ಗಳಿಸಿದ್ರ, ಕೋಟಿ ವೋಟ್ ಬಂದಿದೆ ಅಂತ. ನನಗೆ ಸರ್ಪ್ರೈಸ್ ಆಗಿದೆ, ಬಿಕಾಸ್ ನಾನು ಹೋಗೋಕ್ಕಿಂತ ಮುಂಚೆ ಲೈಕ್ ರೇರ್ಲಿ ತುಂಬಾ ಕಮ್ಮಿ ಜನ ನನ್ನ ಪರಿಚಯಿಸ್ತಿದ್ದು. ಅದು ಸಂಗೀತ ಶೃಂಗೇರಿ ಅಂದ್ರೆ ಯಾರು ಅಂತ ಯಾರಿಗೂ ಗೊತ್ತಿರ್ಲಿಲ್ಲ. ಇವಾಗ ಡೈ ಹಾರ್ಟ್ ಫ್ಯಾನ್ಸ್ ಇದಾರೆ. ಯಾರೇ ಏನಾದ್ರು ಕಮೆಂಟ್ ಮಾಡಿದ್ರೆ ಅದಕ್ಕೆ ರಿಪ್ಲೈ ಮಾಡಿ ನನ್ನ ಡಿಫೆಂಡ್ ಮಾಡುವಂತ ಫ್ಯಾನ್ಸ್ ಇದಾರೆ. ನಾನು ನೋಡಿ ತುಂಬಾ ಖುಷಿ ಆಗುತ್ತೆ. ಅವಾಗ ನಾನು ನೋಡಿರೋದೇ ಫಸ್ಟ್ ಟ್ರಾಲ್ಸ್ ಏನೇನ್ ಮಾಡಿದಾರೆ ಅಂತ. ಆ ಟ್ರಾಲ್ಸ್ ನೋಡ್ಬಿಟ್ಟು ನಂಗೆ ಅನ್ಸುತ್ತೆ ವಾವ್, ಅಂದ್ರೆ ಇದೆಲ್ಲ ನಾನು ಮಾಡಿದೀನ, ಇದನ್ನ ಇಷ್ಟು ಚೆನ್ನಾಗಿ ಎಡಿಟ್ ಮಾಡಿದಾರ ಇವರು, ಎಷ್ಟು ಕ್ರಿಯೇಟಿವ್ ಆಗಿ ಅವ್ರು ಎಡಿಟ್ ಮಾಡ್ಬಿಟ್ಟು ನನ್ನ ಮೇಲೆ ಇರುವಂತ ಪ್ರೀತಿನ ಅವ್ರು ತೋರಿಸ್ತಾ ಇದಾರೆ. ತುಂಬಾ ಅಂದ್ರೆ ತುಂಬಾ ಖುಷಿ ಆಗುತ್ತೆ. ಓಕೆ, ಇನ್ನು ನಮ್ರತ ಅವ್ರನ್ನ ನಾವು ಕೇಳ್ತಾ ಇದ್ದೀನಿ, ನೀವು ಒಂದು ಕಾರ್ತಿಕ್ ಅವ್ರಿಗೆ 3 ಪಂಚ್ ಕೊಡ್ತೀರಿ. ಸೊ ನಾವು ಹೇಳಿದಾಗ ಒಳ್ಳೆ ಕೆಲಸ ಮಾಡಿದ್ರು ಸಂಗೀತ, ನಂದು ಸೇರಿಸ್ಕೊಟ್ಟಿರೋದು ತುಂಬಾ ಖುಷಿ ಆಯ್ತು ಅಂತ. ಸೊ ಆಕ್ಚುಲಿ ನಿಮ್ಗೆ ಏನ್ ಅನ್ಸುತ್ತೆ, ಕಾರ್ತಿಕ್ ಯಾರಿಗೋ ಒಂದು ಫ್ರೆಂಡ್ಶಿಪ್ ಅನ್ನು ಕರೆಕ್ಟ್ ಆಗಿ ಇಟ್ಕೊಳ್ಳೋದಿಲ್ವಾ ಅಥವಾ ಸಿಚುವೇಶನ್ ಹಾಗಾಗುತ್ತಾ? ವಾಟ್ ಇಸ್ ಯುವರ್ ಒಪಿನಿಯನ್ ಆನ್ ದಟ್? ಇಟ್ಸ್ ಅ ಗೇಮ್, ಎಂಡ್ ಆಫ್ ದ ಡೇ. ಅಲ್ಲಿ ಹೋಗಿರೋರು ಎಲ್ಲರೂ ಗೆಲ್ಲೋದಕ್ಕೆ ಹೋಗಿರೋದು. ಸೊ ಕೆಲವು ಸಂದರ್ಭಗಳು ಫ್ರೆಂಡ್ಶಿಪ್ ಕ್ರಿಯೇಟ್ ಮಾಡುತ್ತೆ, ಕೆಲವು ಸಂದರ್ಭಗಳು ದ್ವೇಷ ಕ್ರಿಯೇಟ್ ಮಾಡುತ್ತೆ. ಅಂಡ್ ಅಲ್ಲಿ ಮಾಡ್ಲೇಬೇಕು, ಅದರಿಂದ ಎಸ್ಕೇಪ್ ಇಲ್ಲ. ಅದರಿಂದ ಎಸ್ಕೇಪ್ ಆಗ್ಬೇಕು ಅಂದ್ರೆ ಮುಖ್ಯ ದ್ವಾರ ಇದೆ, ಹೊರಗಡೆ ಹೋಗ್ಬೋದು. ಅಲ್ಲಿ ಒಳಗೊಂದ್ಸತಿ ಕಾಲಿಟ್ಟ ಮೇಲೆ ಎವ್ರಿ ಒನ್ ಇಸ್ ಅ ಕಾಂಪಿಟೇಟರ್. ಅಲ್ಲಿ ಸ್ನೇಹ ಬೆಳಿಬಹುದು, ಅಣ್ಣ ತಮ್ಮ ಇಲ್ಲ ಅಕ್ಕ ತಮ್ಮ, ಇದೆಲ್ಲ ಸ್ನೇಹಗಳು ಬೆಳಿಬಹುದು. ಬಟ್ ಅದ್ರ ಎಲ್ಲಕ್ಕಿಂತ ಹೊರತಾಗಿ ಗೆಲ್ಬೇಕು ಅಂತ ಬಂದಿರೋದನ್ನ ನಾವು ಮರಿಲೇಬಾರ್ದು. ಸೊ ಅಫ್ಕೋರ್ಸ್ ನಾಮಿನೇಷನ್ ಅಂತ ಬಂದಾಗ ಒಬ್ರು ಇನ್ನೊಬ್ರು ಹೆಸರು ತಗೊಂಡ್ರೆ ಅವಾಗ ಬೇಜಾರಾಗತ್ತೆ, ಯಾಕೆ ನನ್ನ ಹೆಸರು ತಗೊಂಡ್ರು ಅಂತ. ಅವಾಗ ಸಹಜವಾಗಿ ಆ ದ್ವೇಷ ಕ್ರಿಯೇಟ್ ಆಗತ್ತೆ, ಇಲ್ಲ ಬೇಸರ ಆಗತ್ತೋ ಏನೇನೋ ಆಗತ್ತೆ. ಬಟ್ ಸಂಬಂಧಗಳು ಹಾಳಾಗ್ತವೆ. ಆಮೇಲೆ ಅದು ವಾಪಸ್ ರೀಕ್ರಿಯೇಟ್ ಕೂಡ ಆಗುತ್ತೆ. ಡಿಪೆಂಡ್ಸ್ ಪರ್ಸನಾಲಿಟಿ ಟು ಪರ್ಸನಾಲಿಟಿ. ಬಟ್ ಕಾರ್ತಿಕ್ದು ಆ ಒಂದು ಗುಣ ನಂಗೆ ಇಷ್ಟ ಇರಲಿಲ್ಲ. ಆ ಕಾರಣಕ್ಕೆ ಮೋಸ್ಟ್ಲಿ ನಾನು ಕೊನೆವರೆಗೂ ಅವರ ಫ್ರೆಂಡ್ಶಿಪ್ ನ ಅಕ್ಸೆಪ್ಟ್ ಮಾಡಿರಲಿಲ್ಲ. ಓಕೆ, ನೀವು ಡ್ರೋನ್ ಅನ್ನ ಸಂಪೂರ್ಣವಾಗಿ ತಮ್ಮನ್ ತರಾನೇ ಟ್ರೀಟ್ ಮಾಡ್ತಾ ಇದ್ರಿ. ಬಟ್ ಅಟ್ 1 ಮಿನಿಟ್ ಬರುತ್ತೆ, ನೀವು ನಿಮ್ಮನೆ ಗೇಮ್ ಇಂದ ಆಚೆ ಇಡ್ತಾರೆ ಅವರು. ಯಾವುದೇ ಒಂದು ಆಕ್ಚುಯಲ್ ಸಪೋರ್ಟ್ ಮಾಡ್ತಿದ್ದಾರೆ ಅಂದ್ರೆ ಈ ಒಂದು ಸಿಚುವೇಶನ್ಸ್ ಅಲ್ಲಿ ಅವ್ರು ಹೊರಗಿಡೋಕೆ ಇಷ್ಟ ಪಡೋದಿಲ್ಲ. ಆಗ್ಲೂ ನಿಮಗೆ ಪ್ರತಾಪ್ ಮಾಡಿದ್ದು ಕರೆಕ್ಟ್ ಅಂತ ಅನಿಸ್ತಾ? ಹೌದು, ಕರೆಕ್ಟ್ ಅಂತಾನೆ ಅನಿಸ್ತು. ಯಾಕಂದ್ರೆ ಆ ಗೇಮ್ ಎಂತಿದ್ದು ಗೆಲ್ಬೇಕು, ಮುಂದೋಡ್ಬೇಕು ಅಂತ.
ಅಲ್ಲಿ ಅವ್ರು ಆಲ್ರೆಡಿ ಒಂದ್ರಲ್ಲಿ ಗೆದ್ದು ಅವ್ರು ಲೀಡ್ ಅಲ್ಲಿ ಇದ್ರು. ಸೊ ನನಗನ್ಸ್ತಿದ್ದು ಈ ಗೇಮ್ ಅಲ್ಲಿ ಫಸ್ಟ್ ಟೈಮ್ ಅಂದ್ರೆ ಎಲ್ಲಿ ಮುಂಚೆ ಎಲ್ಲ ಅವಕಾಶ ಸಿಗ್ತಿಲ್ಲ ಅಂತ ಹೇಳ್ತಿರೋರಿಗೆ ಈ ಸಲ ಅವಕಾಶ ಸಿಗ್ತಿದೆ. ಅವಕಾಶ ಸಿಕ್ಕಿದಾಗ ಪಾಯಿಂಟ್ಸ್ ಗಳಿಸ್ತಾ ಇದಾರೆ ಅಂದಾಗ ನಂಗೆ ತುಂಬಾ ಖುಷಿ ಆಗ್ತಿತ್ತು. ಎಲ್ಲೋ ನನಗೂ ಕೂಡ ಕ್ಯಾಪ್ಟನ್ಸಿಗೆ, ನಮ್ರತಗೂ ಕೂಡ ಕ್ಯಾಪ್ಟನ್ಸಿಗೆ ಅವ್ರ ಅಂಕಗಳನ್ನ ತೆಗೆದು ಕೊಟ್ಟಿದ್ರು. ಅಕ್ಕ ನೀನ್ ಕ್ಯಾಪ್ಟನ್ ಆಗಿ, ದೀನಿ ಕ್ಯಾಪ್ಟನ್ ಆಗಿ ಅಂತ. ಅವರು ಇದ್ರಲ್ಲಿ ಗೆಲ್ಬೇಕು ಅನ್ನೋ ಒಂದು ನಂಗೆ ಆಸೆ ಇದ್ದಾಗ ಅವ್ರಿಗೆ ನಾನು ಅದ್ರ ಮುಂಚೆನೆ ಹೇಳಿದ್ದೆ, ಪ್ರತಾಪ್ ಯೋಚನೆ ಮಾಡು, ಇಮೋಷನಲ್ ಆಗ್ಬೇಡ, ತೆಗಿಬೇಕಿದ್ರೆ ತುಂಬಾ ಬುದ್ಧಿ ಯೂಸ್ ಮಾಡ್ಕೊಂಡು ತೆಗಿ, ಎಲ್ಲೂ ಕೂಡ ಇವ್ರಿಗೆ ಬೇಜಾರಾಗುತ್ತೆ ಅವ್ರಿಗೆ ಬೇಜಾರಾಗುತ್ತೆ ಅಂತ ಅನ್ಕೊಂಬೇಡ ಅಂತ ನಾನೇ ಹೇಳಿದೀನಿ. ಅದ್ ತಗೊಂಡಾಗ ನಂಗೆ ಏನು ಬೇಜಾರಾಗಿಲ್ಲ. ಐ ವಾಸ್ ವೆರಿ ಹ್ಯಾಪಿ. ನಾನು ಆ ಫೀಲಿಂಗ್ಸ್ ನ ತೋರ್ಸ್ಕೊಂಡಿಲ್ಲ, ಯಾಕಂದ್ರೆ ಆ ಪತ್ರದ ಮೇಲೆ ಅವನ ಹೆಸರೇ ನಂಗೆ ಬರಿಬೇಕು ಅಂತ ಇತ್ತು. ನಾನು ಒಂದ್ ಸ್ವಲ್ಪ ನೋಡೋಣ ಯಾವ ತರ ರಿಯಾಕ್ಟ್ ಮಾಡ್ತಾನೆ ಅಂತ ನಾನು ಅನ್ಕೊಂಡಿದ್ದೆ. ನಾನು ಎಲ್ಲರೂ ಬೇರೆಯವ್ರ ಹೆಸರು ಬರ್ದಿರ್ಬೇಕಿದ್ರೆ ನಂಗೆ ಅವ್ನ ಮೇಲೆ ಕಾನ್ಫಿಡೆನ್ಸ್ ಇತ್ತು. ನನ್ನ ಜಾಗದಲ್ಲಿ ಅವ್ರು ಹೋಗಿದ್ದಾರೆ ಅಂದ್ರೆ ಅವ್ರು ಗೆಲ್ಬೇಕು ಅಂತ. ಸೊ ಪ್ರತಾಪ್ ಅಂತ ನಾನು ಬರ್ದಿದ್ದೆ. ಅವ್ನಿಗೆ ಅನ್ಸ್ತು ನಾನು ಅವನ ಹೆಸರು ಬರ್ದಿಲ್ಲ ಅಂತ. ಸೊ ನನ್ನ ಹೆಸರು ಬರ್ದಿಲ್ವಾ, ಅದಕ್ಕೆ ನನ್ನ ಜೊತೆ ವಾದ ಮಾಡ್ತಾರೆ ಅಂತ ಮಧ್ಯದಲ್ಲಿ ಬೇರೆ ಕೇಳ್ದ. ಅದ್ ನಂಗೆ ಬೇಜಾರಾಯ್ತು. ಬಿಕಾಸ್ ನಾನು ನೋಡ್ಬೇಕಂತ ಇದ್ದೆ ಯಾವ ತರ ರಿಯಾಕ್ಟ್ ಮಾಡ್ತಾರೆ ಅಂತ. ನಂಗೆ ಅವರು ಅಷ್ಟೆಲ್ಲ ಹೇಳಿ ಅವ್ರ ಮೇಲೆ ಗೆದ್ದ ಮೇಲೆ ಅವ್ರ ಹೆಸರು ನೋಡಿದಾಗ, ಒಂದೇ ಹೆಸರು ಬರ್ತೀನಿ ಅಂತ ನೋಡಿದಾಗ ಅವ್ನದಿ ಏನ್ದಿ ಅಂತ ಬಂದ್ಬಿಟ್ಟು ಮತ್ತೆ ಮಾತಾಡಿದ್ರು. ಸುಮಾರಷ್ಟು ಈ ಚೇಂಜಸ್ ನೋಡ್ತಾ ಇರ್ತಿದ್ದೆ ಪ್ರತಾಪ್ ಅಲ್ಲಿ. ನಂಗೆ ಕೆಲವು ಸತಿ ಕನ್ಫ್ಯೂಸ್ ಆಗೋದು, ಯಾಕೆ ಸಡನ್ ಆಗಿ ಈ ತರ ಅಂತ ಬೇಜಾರಾಯ್ತು. ಆಮೇಲೆ ಅವರು ನಾನು ಕ್ಯಾಪ್ಟನ್ ಆದ ತಕ್ಷಣ, ಐ ಮೀನ್ ಟಿಕೆಟ್ ಫಿನಾಲಿ ಸಿಕ್ಕ ತಕ್ಷಣ ನಾನು ಹತ್ರ ಹೋಗ್ತೀನಿ ಹ್ಯಾಂಡ್ ಶೇಕ್ ಮಾಡಕ್ಕೆ, ಬೇಡ ಅದಿ ಅಂತ ಹಿಂದೆ ಹೋಗ್ತಾರೆ. ತುಂಬಾ ಬೇಜಾರಾಯ್ತು ನಂಗೆ. ಅದರಿಂದ ನಾನು ನಾಮಿನೇಟ್ ಕೂಡ ಮಾಡಿದೆ. ಬಟ್ ಆಮೇಲೆ ಏನೇ ಆದ್ರೂ ಕೂಡ ಮನಸ್ಸಾಗಲ್ಲ ಅಂತ ನಂಗೆ ಅನ್ಸಿ. ಬಿಕಾಸ್ ಮನೇಲಿ ಏನೇ ಆಗಿರ್ಬೋದು, ವಾಪಸ್ ಬಂದ ಅವನ ಜೊತೆ ಮಾತಾಡ್ಬಿಟ್ಟು ಅದನ್ನ ಸರಿಪಡಿಸ್ಕೊಂಡ. ಯಾವ್ದು ಏನೋ ಫರ್ಗಿವ್ ಮಾಡಕ್ ಆಗದೆ ಇರೋಂಥ ತಪ್ಪು ಮಾಡಿಲ್ಲ. ಬೇಜಾರಾಗಿತ್ತು, ಅದನ್ನ ತೋರ್ಸ್ಕೊಂಡ. ಇಟ್ಸ್ ಓಕೆ ಅಂತ ಅನ್ಸುತ್ತೆ. ಓಕೆ ಸಂಗೀತ, ಇನ್ನು ಬಿಗ್ ಬಾಸ್ ಮನೆ ಅಂತ ಹೇಳಿ ಬಂದ್ರೆ ಔಟ್ಫಿಟ್ ಬಗ್ಗೆ ತುಂಬಾ ಕಾನ್ಶಿಯಸ್ ಆಗಿರ್ತಾರೆ. ಅಥವಾ ನಾವು ಬೇರೆಯವ್ರನ್ನೆಲ್ಲ ಕೇಳುವಾಗ ಅವ್ರು ಹೇಳ್ತಾ ಇದ್ರು ನಂದೊಂದು 3 lakhs ಖರ್ಚಾಯ್ತು, 4 lakhs ಖರ್ಚಾಯ್ತು, ಇಷ್ಟೊಂದು ಬಟ್ಟೆ ತಗೊಂಡ್ವಿ ಅಂತೆಲ್ಲ. ಸೊ ನೀವು ಹೇಗ್ ಮ್ಯಾನೇಜ್ ಮಾಡಿದ್ರಿ ಎಲ್ಲ? ಎಷ್ಟು ಶಾಪಿಂಗ್ ಮಾಡಿದ್ರಿ? ನನ್ಗೇನು ಅಂದ್ರೆ ನಾನು ಆಕ್ಚುಲಿ ಸಿಕ್ಕಾಪಟ್ಟೆ ಶಾಪಿಂಗ್ ಮಾಡಿದ್ದೆ. ಎಷ್ಟು ಅಮೌಂಟ್ ಅಂತ ಹೇಳಲ್ಲ, ಬಟ್ ಸ್ಟಿಲ್ ಅಲ್ಲಿ ಹೋಗ್ಬೇಕಿದ್ರೆ ಅಲ್ಲಿ ವೇಟಿಂಗ್. ಬಟ್ ಹೆಂಗೆ ಇನ್ ಲ್ಯಾಕ್ಸ್ ಓನ್ಲಿ ಸೇಮಾ? ಯಾಸ್ ಆಫ್ ಕೋರ್ಸ್. ಸೊ ಮಾಡಿದಾಗ ಬಿಕಾಸ್ 100 ದಿವಸಕ್ಕೆ ಬೇಕು ಅಂತ. ನಿಮ್ಮ ಫೇವರೇಟ್ ಔಟ್ಫಿಟ್ ಯಾವುದು? ನಿಮಗೆ ಇಷ್ಟ ಯಾವಾಗಲೂ ಹಾಕೊಳ್ಳುವಂಥದ್ದು? ಲೂಸ್ ಬ್ಯಾಗಿ ಪ್ಯಾಂಟ್, ಒಂದ್ ಲೂಸ್ ಒಂದ್ ಯಾವ್ದಾದ್ರು ಟೀ ಶರ್ಟ್ ಅಂತದ್ ನಂಗೆ ತುಂಬಾ ಇಷ್ಟ. ಸೊ ಅದೇ ಒಳಗೆ ಬರ್ತಿರ್ಬೇಕಿದ್ರೆ ಸುಮಾರಷ್ಟು ಶಾಪಿಂಗ್ ಮಾಡಿದೆ. ಅಸಮರ್ಥರು ಅಂತ ಹೇಳಿದಾಗ ಅಯ್ಯೋ ಅಂದ್ರೆ ವೇಟಿಂಗ್ ಲಿಸ್ಟ್ ಅಲ್ಲಿ ಹಾಕಿದ್ರು. ಅವಾಗ ಅನ್ಸ್ತು, ಓ ಶಾಪಿಂಗ್ ಎಲ್ಲ ವೇಸ್ಟ್, ವಾಪಸ್ ಕಳಿಸ್ಬಿಡ್ತಾರೆ ಇಲ್ಲಿಂದಾನೆ ಅಂತ ನಾನು ಅನ್ಕೊಂಡಿದ್ದೆ. ಸೊ ಮಾಡಿದ್ದೆ ಸಿಕ್ಕಾಪಟ್ಟೆ ಶಾಪಿಂಗ್. ಓಕೆ, ಇನ್ನು ಬಿಗ್ ಬಾಸ್ ಮನೆಯಲ್ಲಿ ನೀವು ಎಷ್ಟು ಆನ್ಲೈನ್ ಇದ್ರಿ? ಇನ್ಸ್ಟಾಗ್ರಾಮ್ ಎಲ್ಲ ಯೂಸ್ ಮಾಡ್ತಿದ್ರಂತೆ, ಮೊಬೈಲ್ ಚಾರ್ಜರ್ ಎಲ್ಲ ಸಿಕ್ಕಿ ವೈರಲ್ ಆಗಿತ್ತು. ಸಂಗೀತ ಅವ್ರು ಯಾವ್ಯಾವ ಆ್ಯಪ್ ಅಲ್ಲಿ ಇದ್ರು ಬಿಗ್ ಬಾಸ್ ಮನೆಯಲ್ಲಿ? ಶ್ರುತಿ ಮ್ಯಾಮ್ ಬಂದ್ಬಿಟ್ಟು ಅದು ಹೇಳಿದಾಗ ಆ ಫೋಟೋದಲ್ಲೂ ನನ್ನ ಫೋಟೋನೇ ಇತ್ತು. ನನಗೆ ಏನಾದರೂ ಫೋನ್ ಸಿಕ್ಬಿಟ್ಟಿದ್ರೆ ನಾನು ಯಾವ ರೇಂಜಿಗೆ ಖುಷಿಯಾಗಿರ್ತಿದ್ನೋ ಗೊತ್ತಿಲ್ಲ. ಅಷ್ಟು ಅಪ್ಸೆಟ್ ಆಗ್ಬೇಕಾಗಿರೋ ಅವಶ್ಯಕತೆನೇ ಇರಲಿಲ್ಲ. ಯಾಕೆ ಅಂತ ಇಷ್ಟು ಫ್ಯಾನ್ಸ್ ಇದಾರೆ ಅಂತ ಗೊತ್ತಾಗ್ಬಿಡ್ತಿತ್ತು. ಸೊ ಐ ಸ್ವೇರ್ ಲೈಕ್ ಐ ವಿಶ್ ಒಂದು ಮೊಬೈಲ್ ಇದ್ದಿದ್ರೆ ಬೇರೆ. ಫೋನಲ್ಲಿ ಜಾಸ್ತಿ ಟೈಮ್ ಏನ್ ಸ್ಪೆಂಡ್ ಮಾಡ್ತೀರಾ? ಫೋನಲ್ಲಿ ಮೆಸೇಜಸ್, ಚಾಟಿಂಗಾ ಅಥವಾ ಗೇಮ್ ಆಡೋದಾ, ಇನ್ಸ್ಟಾಗ್ರಾಮಾ? ನಿಜವಾಗ್ಲೂ ನೆನಪಿಲ್ಲ. ಇವಾಗ 100 ದಿವಸ ಕಳೆದಿದೆ. ಮೊಬೈಲ್ನ ನೋಡಿನೇ ನಾನು ಇದನ್ನ ಯೂಸ್ ಮಾಡೋದು ಹೇಗೆ ಅಂತ ಅನ್ಕೊಂಡಿದ್ದೀನಿ. ಏನ್ ಮಾಡ್ತಿದ್ದೆ ಮುಂಚೆ ಇದ್ರ ಜೊತೆ ಅಂತಾನೆ ನೆನಪಾಗ್ತಿಲ್ಲ ನಂಗೆ. ಓಕೆ, ಇನ್ನು ಸಡನ್ ಆಗಿ ಸಂಗೀತ, ಸಡನ್ ಅಲ್ಲ, ಫಸ್ಟ್ ಇಂದಾನೆ ನಾನ್ ವೆಜ್ ತಿಂತಾ ಇರ್ಲಿಲ್ಲ ನೀವು, ಏನು ಕಾರಣಕ್ಕೋಸ್ಕರ ಅಂತ? ಸುಮಾರು ಜನ ಕಾಮೆಂಟ್ ಹಾಕ್ತಿದ್ರು, ಅವ್ರು ಹರಕೆ ಹೊತ್ಕೊಂಡಿರ್ಬೇಕು ದೇವರಿಗೆ ಇನ್ನಾಗಕ್ಕೆ ಅಂತ, ಸಂಗೀತ ತಿಂತಾ ಇಲ್ಲ ಅಂತ ಎಲ್ಲ. ಸೊ ಇದ್ರ ಬಗ್ಗೆ ನಿಮ್ ರಿಯಾಕ್ಷನ್? ನನ್ಗೆ ಐ ಜಸ್ಟ್ ವಾಂಟ್ ಟು ಟೆಸ್ಟ್ ಮೈ ಸೆಲ್ಫ್, ಆಯ್ತಾ, ಲೈಕ್ ಎಷ್ಟು ಟೈಮ್ ನನಗೆ ಬಿಟ್ಟಿರೋಕ್ಕಾಗತ್ತೆ ಅಂತ ಕೂಡ. ಸೊ ಇಟ್ ವಾಸ್ ಅ ಸೆಲ್ಫ್ ಚಾಲೆಂಜ್. ಬಿಕಾಸ್ ಟ್ರಾನ್ಸ್ಫಾರ್ಮೇಶನ್ ಎಲ್ಲ ಮಾಡ್ಬೇಕಿದ್ರೆ ತಿನ್ಬೇಕಾಗತ್ತೆ ಬಹುಶಃ. ಬಟ್ ನಂಗೆ ಇಷ್ಟ ಇಲ್ಲ, ಪರ್ಸ್ನಲಿ ನಂಗೆ ಇಷ್ಟ ಇಲ್ಲ ನಾನ್ ವೆಜ್ ತಿನ್ನೋದು. ಸೊ ಇದೊಂದು ಚಾಲೆಂಜ್ ಆಗಿ ತಗೊಂಡೆ. ನಾನು ಎದುರುಗಡೆಲ್ಲ ತಿಂತಿರ್ಬೇಕಿದ್ರೆ ಎಷ್ಟೇ ಟೆಂಪ್ಟಿಂಗ್ ಇದ್ರು ಕೂಡ ನಾನು ಎಷ್ಟು ನನ್ನಲ್ಲಿ ಸೆಲ್ಫ್ ಕಂಟ್ರೋಲ್ ಇದೆ ಅಂತ ನಾನು ನೋಡ್ಬೇಕಂತ ಇದ್ದೆ ಅಷ್ಟೇ, ಬೇರೆ ಏನೂ ಇಲ್ಲ. ಓಕೆ, ಇನ್ನು ಸಂಗೀತ ಅಂತ ಅಂದ್ರೆ ತುಂಬಾ ಸ್ಟ್ರಾಂಗ್, ಡಿಟರ್ಮಿಂಡ್, ಅದು ನಿಮ್ಮ ವರ್ಕ್ಔಟ್ ವಿಡಿಯೋಸ್ ಅಲ್ಲಿ ಗೊತ್ತಾಗುತ್ತೆ. ತುಂಬಾ ಇಷ್ಟೊಂದು ಸ್ಟ್ರಾಂಗ್ ಮೈಂಡ್ ಚಿಕ್ಕದ್ರಿಂದನೂ ಹೀಗೇನಾ ಅಥವಾ ನೀವು ಹೇಗೆ ಅಂತ? ಎಸ್, ಚಿಕ್ಕುಡಿಂದಾನು ನನಗೆ ಎಲ್ಲಾ ಫೀಲ್ಡ್ ಅಲ್ಲೂ ನಂದೊಂದು ರೆಕಗ್ನಿಷನ್ ಇರಬೇಕು ಅಂತ ಆಸೆ. ಸೊ ಪ್ರತಿ ಸಲ ಏನಾದ್ರೂ ಒಂದು ಈವೆಂಟ್ ಬರುತ್ತೆ, ಡ್ಯಾನ್ಸ್ ಆಗಿರ್ಬೋದು, ಸ್ಪೋರ್ಟ್ಸ್ ಆಗಿರ್ಬೋದು, ಎಲ್ಲದ್ರೂ ನನ್ನ ಹೆಸರು ಇರಬೇಕು, ನಾನು ಗೆಲ್ಬೇಕು ಅನ್ನೋದೇ ನನ್ನ ಆಸೆ ಇರ್ತಿತ್ತು. ಸೊ ಆ ಡಿಟರ್ಮಿನೇಷನ್ ಮೋಸ್ಟ್ಲಿ ನನ್ನ ಪೇರೆಂಟ್ಸ್, ನನ್ನ ಅಪ್ಪ ಅಮ್ಮನಿಂದ ಬಂದಿದೆ. ಬಿಕಾಸ್ ಅಮ್ಮ ನಂಗೆ ಯಾವಾಗಲೂ ಎಲ್ಲದರಲ್ಲೂ ಸಪೋರ್ಟ್ ಮಾಡ್ತಾ ಇರ್ತಿದ್ರು, ಬರ್ತಿದ್ರು, ನಿಂಗೆ ಆಗತ್ತೆ ಅಂತ ತುಂಬಾ ಪುಷ್ ಮಾಡ್ತಾ ಇರ್ತಿದ್ರು. ಸೊ ಇವತ್ತು ಆ ಡಿಟರ್ಮಿನೇಷನ್ ಏನಿದ್ರು ಕೂಡ ಇಟ್ಸ್ ಬಿಕಾಸ್ ಆಫ್ ಮೈ ಮಾಮ್. ಓಕೆ, ಇನ್ನು ಈ ಒಂದು ಬಿಗ್ ಬಾಸ್ ಅಂತ ಹೇಳಿದ್ರೆ ವೋಟಿಂಗ್, ಅದರಲ್ಲೂ ಪೇಡ್ ಪ್ರಮೋಷನ್ ಈಗ ಪ್ರಮುಖವಾಗಿ ಚರ್ಚೆ, ಅಂದರೆ ಎಲ್ಲರೂ ಕಮೆಂಟ್ ಮಾಡೋದು, ಮಾತಾಡೋದು. ಇದರಲ್ಲಿ ಒಂದು ಪ್ರಥಮ್ ಅವರು ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಬಹುಶಃ ಇಷ್ಟು ಸೀಸನಲ್ಲಿ ಆಗದಷ್ಟು ಒಂದು ನನಗೆ ಕಾಲ್ಸ್ಗಳು ಅಥವಾ ಟ್ಯಾಗ್ಗಳನ್ನು ಮಾಡ್ತಿದ್ದಾರೆ, ಇವ್ರಿಗೆ ಸಪೋರ್ಟ್ ಮಾಡಿ, ಇವ್ರಿಗೆ ಸಪೋರ್ಟ್ ಮಾಡಿ ಅಂತ. ನನಗೆ ಇರಿಟೇಟ್ ಆಗಿ ಹೋಗ್ತಾ ಇದೆ. ಈ ರೀತಿಯಾಗಿ ಬೇಕಾ ಕಂಟೆಸ್ಟೆಂಟ್ಸ್ ಪರ ಪ್ರಚಾರ? ಅವರು ಏನು ಅಂತ ಹೇಳಿದರೆ ಲೀಲಾವತಿ ಅವರೊಂದು ಏನು ಆ ಟೈಮಲ್ಲಿ ಅವ್ರು ತೀರ್ಕೊಂಡಿದ್ರು, ಆ ಟೈಮಲ್ಲೂ ಕೂಡ ಇದನ್ನು ಅವರನ್ನು ಪಕ್ಕಕ್ಕೆ
ಕಾರಣಕ್ಕಿಟ್ಟು ಡ್ರೋನ್ ಅನ್ನು ಗೆಲ್ಸಿ ಮುಗ್ಧ ಅವನು ಅಂತೆಲ್ಲ ಈ ತರ ಕಾಮೆಂಟ್ಸ್ಗಳು ಜಾಸ್ತಿ ಆಗಿದೆ, ಯಾವ ಸೀಸನ್ ಅಲ್ಲೂ ಇರ್ಲಿಲ್ಲ ಅಂತಾರೆ. ಇದ್ರ ಬಗ್ಗೆ ಏನ್ ಅನ್ಸುತ್ತೆ ಸಂಗೀತ? ನನ್ಗೆ ಗೊತ್ತಿಲ್ಲ ಇದೆಲ್ಲ ಏನ್ ನಡೀತಿದೆ ಅಂತ, ಬಿಕಾಸ್ ನಾನಿನ್ನು ಮಾತಾಡಿಲ್ಲ ಅದ್ರ ಬಗ್ಗೆ ಯಾರ ಹತ್ರನು, ಅಂಡ್ ಯಾರು ನಂಗೆ ಈ ಮಾಹಿತಿ ಹೇಳಿಲ್ಲ. ಬಟ್ ಈಗ ಆಗ್ತಿದೆ ಅಂದ್ರೆ ಐ ಫೀಲ್ ಬಿಗ್ ಬಾಸ್ ಇನ್ ಕ್ರೇಜ್ ಆ ರೇಂಜಿಗಿದೆ ಅಂತ. ಇದೆಲ್ಲ ನಾವು ಮಾಡ್ಬಿಟ್ಟು ಆಕ್ಚುಲಿ ತುಂಬಾ ಇಟ್ ಗಿವ್ಸ್ ಅ ಲಾಟ್ ಆಫ್ ಹ್ಯಾಪಿನೆಸ್. ಅಂದ್ರೆ ಒಂದ್ ಶೋ ಮಾಡ್ತಿದೀವಿ, ನಾವು ಅದ್ರಲ್ಲೊಂದು ಭಾಗಿಯಾಗಿದ್ದೀವಿ, ನಮ್ಮಿಂದ ಒಂದ್ ಶೋ ಚೆನ್ನಾಗಿ ಓಡ್ತಾ ಇದೆ ನಾವು ಅಲ್ಲಿ ಇರೋದ್ರಿಂದ ಅಂದ್ರೆ ತುಂಬಾ ಹೆಮ್ಮೆ ಆಗುತ್ತೆ. ಬಿಕಾಸ್ ಎಂಡ್ ಆಫ್ ದ ಡೇ ನಮ್ಮ ಮೇಲೆ ಹಾಕಿರುವಂತ ಪ್ರೊಡ್ಯೂಸರ್ ಹಾಕಿರುವಂತ ದುಡ್ಡು ಅವ್ರಿಗೆ ವಾಪಸ್ ಬರಬೇಕು. ಯಾರೇ ನನ್ನ ಮೂವಿ ಆಗಿರ್ಬೋದು, ಸೀರಿಯಲ್ ಆಗಿರ್ಬೋದು, ರಿಯಾಲಿಟಿ ಶೋ ಆಗಿರ್ಬೋದು, ಅವ್ರಿಗೆ ಪ್ರಾಫಿಟ್ ಆದಾಗ ತುಂಬಾ ಖುಷಿ ಆಗುತ್ತೆ. ಸೊ ಹೀಗೆ ಕರ್ನಾಟಕ ಕೂಡ ಗ್ರೋ ಆಗುತ್ತೆ. ಬಿಕಾಸ್ ಒಂದ್ ಕ್ರೇಜ್ ಕ್ರಿಯೇಟ್ ಆಗಿದೆ, ಕರ್ನಾಟಕದಲ್ಲಿ ಒಂದು ನಾಯ್ಸ್ ಕ್ರಿಯೇಟ್ ಆಗಿದೆ, ಬೇರೆ ಎಲ್ಲ ಸ್ಟೇಟ್ಸಿಗೂ ಅದು ಕೇಳಿಸ್ಬೇಕು, ಇಡೀ ಇಂಡಿಯಾಗ ಅದು ಕೇಳಿಸ್ಬೇಕು. ಇದು ಕರ್ನಾಟಕದ ಹೆಮ್ಮೆ ಅಂತ ಅನ್ಸುತ್ತೆ. ಲೆಟ್ಸ್ ಟೇಕ್ ಇಟ್ ಪಾಸಿಟಿವ್ಲಿ. ಅಫ್ಕೋರ್ಸ್ ಇದು ಬೇರೆಯವರಿಗೆ ಟಾರ್ಚರ್ ಆಗ್ತಿರ್ಬೋದು, ಬಟ್ ಐ ಆಮ್ ಸಾರಿ ಅದು ಯಾರ್ಯಾರಿಗೆ ಆಗ್ತಿದ್ವಿ, ನನ್ನ ಫ್ಯಾನ್ಸ್ ಕಡೆಯಿಂದ ಆಗ್ತಿದ್ರೆ. ಬಟ್ ಈ ಕ್ರೇಜ್ ಇರಬೇಕು, ಮಜಾ ಇರುತ್ತೆ. ಓಕೆ, ಇನ್ನು ಬಿಗ್ ಬಾಸ್ ಅಂತ ಹೇಳಿ ಬಂದ್ರೆ ಪ್ರಮುಖವಾಗಿ ಯಾರ್ಯಾರು ಹೆಂಗೆ ಅಂತ ಒಂದು ವರ್ಡ್ ಅಲ್ಲಿ ಅಥವಾ ಒಂದು ಸೆಂಟೆನ್ಸ್ ಅಲ್ಲಿ ಹೇಳೋದಾದ್ರೆ ನಾನು ಹೆಸರು ತಗೋತಾ ಹೋಗ್ತೀನಿ. ಡ್ರೋನ್ ಪ್ರತಾಪ್. ಬ್ರಿಲಿಯಂಟ್ ಹೆಡ್. ವಿನಯ್. ತುಂಬಾ ಅಮೇಝಿಂಗ್ ಗೇಮ್ ಪ್ಲೇಯರ್, ಲೈಕ್ ಅಂದ್ರೆ ಮಾಸ್ಟರ್ ಮೈಂಡ್. ನಮ್ರತಾ ಸ್ವೀಟ್ ಹಾರ್ಟ್, ಗುಡ್ ಫ್ರೆಂಡ್. ತನಿಷಾ ಬೋಲ್ಡ್. ಆಮೇಲೆ ಯಾರು? ಮೈಕೆಲ್ ಸ್ಪೋರ್ಟಿವ್. ಇಶಾನಿ ಸ್ಪಿರಿಚುವಲ್. ಓಕೆ, ಸೊ ಈ ಒಂದು ಏನು ಇಶಾನಿ ಅವರ ವಿಚಾರಕ್ಕೆ ಬಂದರೆ ಅವರ ಹೇಳಿಕೆ ಒಂದು ತುಂಬ ದೊಡ್ಡ ಮಟ್ಟಿನಲ್ಲಿ ವೈರಲ್ ಆಯಿತು. ಏನಂತ ಹೇಳಿದ್ರೆ ಡ್ರೋನ್ಗೆ ಕಾಗೆ ಫೈನಲ್ಸ್ ತನಕ ಬಂದಿದೆ ಅಂತ ಹೇಳಿರೋದು. ಯಾವ ರೇಂಜ್ಗೆ ಅಂತ ಹೇಳಿದ್ರೆ ಇಶಾನಿ ಅವರ ಅಕೌಂಟ್ಗೆ 1 ಲಕ್ಷಕ್ಕೂ ಅಂದರೆ ಎಷ್ಟೋ ಕಾಮೆಂಟ್ಗಳು ಡ್ರೋನ್ ಫ್ಯಾನ್ಸ್ಗಳು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಕಾಗೆ ಅಂತ ಯಾಕೆ ಕರಿತೀರಿ, ನಿಮಗೆ ರೈಟ್ಸ್ ಇದೆಯಾ ಅಂತ ಹೇಳಿ ಸಾಕಷ್ಟು ಕಾಮೆಂಟ್ಗಳು ಫೈನಲ್ ತನಕ ಬಂದಿದೆ ಅಂತ ಅವರು ಮನೆ ಒಳಗಡೆ ಬಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಸೊ ಈ ಒಂದು ವಿಚಾರದ ಬಗ್ಗೆ ಏನಾದರೂ ಹೇಳೋದಾದ್ರೆ? ನನಗೆ ಆಕ್ಚುಲಿ ನನ್ನ ಎದುರುಗಡೆ ಆಗಿರೋಂಥದ್ದು ನಂಗೆ ಅರ್ಥ ಆಗಿಲ್ಲ. ನಾನು ಕಾರ್ನರಿಗೆ ತಗೊಂಡೋಗಿ ಕೇಳಿದೆ ಕೂಡ, ಲೈಕ್ ಇದೇನು ಅಂದ್ರೆ ನಿಮಗೆ ಏನಾದರೂ ಹೇಳಿ ಕಳ್ಸಿದಾರಾ ಅಂತ, ಗೊತ್ತಿಲ್ಲ ಟೆಲಿಕಾಸ್ಟ್ ಆಗಿದೆಯಲ್ಲ ಅಂತ. ಬಟ್ ಅದು ನಾನು ಕೇಳಿದೆ. ಸೊ ಇಲ್ಲ ಅಂತ ಅವ್ರು ಏನೋ ಹೇಳಿದ್ರು, ಲೈಕ್ ಇಲ್ಲ ಹಂಗಾಗಿದೆ ಅಂತ. ಅಲ್ಲಿ ಯಾರಾದ್ರೂ ಒಬ್ರು ಗೆಸ್ಟ್ ಬಂದ ತಕ್ಷಣ ಅವ್ರು ಕೇಳಿದ ತಕ್ಷಣ ನಮಗೆ ಅನ್ಸುತ್ತೆ ಅವರಿಗೆಲ್ಲ ಗೊತ್ತು, ಅದಕ್ಕೆ ಅವ್ರು ನಮಗೆ ಹೇಳಕ್ ಬಂದಿದ್ದಾರೆ ಅಂತ. ಬಟ್ ಇಟ್ಸ್ ಆಲ್ ಅಬೌಟ್ ಒಬ್ರು ಹೇಗೆ ರಿಸೀವ್ ಮಾಡ್ಕೊಳ್ತಾರೆ ಅಂತ. ಬಿಕಾಸ್ ಆ ಮನೆಯಲ್ಲಿ ಒಬ್ರು ಇನ್ನೊಂದು ಹೆಸರಿಂದ ಇನ್ನೊಬ್ರನ್ನ ಕರೆದಿರೋದು ಹೊಸದಲ್ಲ. ನಾನ್ ಕೇಳಿರುವಂತ ಪದಗಳು ಅಂದ್ರೆ ನೆಗೆಟಿವ್ ವರ್ಡ್ಸ್ಗಳು ಮೋಸ್ಟ್ಲಿ ಯಾರು ಅಷ್ಟು ಕೇಳಿರಲ್ಲ. ಅಷ್ಟು ಜಾಸ್ತಿ ವರ್ಡ್ಸ್ ನಾನು ಪ್ರತಿಯೊಬ್ರು ಬಾಯಲ್ಲಿ ಕೇಳಿದೀನಿ, ತೀರಾ ಕೆಟ್ಟ ಪದಗಳನ್ನ ಕೇಳಿದೀನಿ. ಹಂಗಂತ ಎಲ್ಲರಿಗೂ ನಾವು ವೆರೈಟಿ ಮಾಡ್ಕೊಂಡು ಎಲ್ಲ ಪದಕ್ಕೂ ಇದು ಮಾಡ್ಕೊಂಡಿದ್ರೆ ಖಂಡಿತವಾಗ್ಲೂ ಸಿಕ್ಕಾಪಟ್ಟೆ ಕಾಂಟ್ರವರ್ಸೀಸ್ ಕ್ರಿಯೇಟ್ ಆಗ್ತಾನೆ ಹೋಗ್ತವೆ. ಬಟ್ ಅವ್ರು ವಾಪಸ್ ಬಂದಿದ್ದು ಮಾಡಿರೋದು ಮೋಸ್ಟ್ಲಿ ತಪ್ಪಾಗಿತ್ತು ಅಂತ ನಂಗೆ ಅನ್ಸುತ್ತೆ. ಹಾಗೆ ಹೇಳಿರೋದು ಅದು ಖಂಡಿತವಾಗ್ಲೂ ತಪ್ಪಾಗಿರೋದು. ಬಟ್ ಏನ್ ಯೋಚನೆ ಮಾಡ್ಕೊಂಡು ಹೇಳಿದ್ರು ನಂಗೆ ಗೊತ್ತಿಲ್ಲ. ಓಕೆ, ಇನ್ನು ಬಿಗ್ ಬಾಸ್ ಫೈನಲ್ಸ್ಗೆ ಬಂದ ತಕ್ಷಣ ಕಾರ್ತಿಕ್ ಅವರಿಗೆ ಅವರ ತಂಗಿಯದೊಂದು ವಿಡಿಯೋ ಕಾಲ್ ಬರುತ್ತೆ. ಈಗ ಒಂದು ಟ್ರೆಂಡಿಂಗ್ ಅಲ್ಲಿ ಇರೋದಂದ್ರೆ ಕಾರ್ತಿಕ್ ಅವರು ಅವರ ಒಂದು ತಂಗಿಯ ಒಂದು ಸಿಂಪತಿಯಿಂದ ಅಥವಾ ಜನರು ಅದನ್ನು ನೋಡಿ ಇವ್ರು ತುಂಬ ಒಂದು ಬಡ ಬ್ಯಾಕ್ಗ್ರೌಂಡ್ ಇಂದ ಬಂದಿದ್ದಾರೆ ಅಂತ ಹೇಳಿ ವೋಟಿಂಗ್ ಅನ್ನ ಜಾಸ್ತಿ ಮಾಡಿದ್ರು, ಸಿಂಪತಿ ಕಾರ್ಡ್ ಇಂದ ವಿನ್ ಆದ್ರು ಅನ್ನುವಂಥ ಚರ್ಚೆಗಳು ಕೂಡ ಒಂದು ಸೈಡ್ ಇದೆ. ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಸಂಗೀತ? ಎಲ್ಲೋ ಅವ್ರಿಗೆ ಆ ಒಂದು ಸಿಂಪತಿ ಕಾರ್ಡೇ ಪ್ಲಸ್ ಆಯ್ತಾ ಅಥವಾ ಏನ್ ಅನ್ಸುತ್ತೆ ನಿಮ್ಗೆ? ಮೊದಲನೇ ದಿವಸದಿಂದ ಎಲ್ಲಾ ಪ್ಲೇಯರ್ಸ್ ಕೂಡ ತುಂಬಾ ಕಷ್ಟ ಪಟ್ಕೊಂಡು ಆಡಿದ್ದಾರೆ, ಆಯ್ತಾ. ಸೊ ಹೀಗೆ ಸಡನ್ ಆಗಿ ಒಂದು ಯಾವ್ದಾದ್ರು ಇನ್ಸಿಡೆಂಟ್ ಆಗಿದ್ದಕ್ಕೆ ಅವ್ರು ಗೆದ್ರು ಅಂತ ಹೇಳೋದು ತುಂಬಾ ತಪ್ಪಾಗತ್ತೆ. ಯಾಕಂದ್ರೆ ಯಾರೇ ಇಂಥದ್ ಮಾಡ್ಬಿಟ್ರೆ ಅವ್ರು ಗೆದ್ಬಿಡ್ತಾರ? ಚಾನ್ಸ್ ಇಲ್ಲ. ಮೊದಲನೇ ದಿವಸದಿಂದ ಒಬ್ರು ಗೇಮು ಜನ ನೋಡ್ಕೊಂಡೇ ಬಂದಿರ್ತಾರೆ. ಒಂದ್ ಸ್ಮಾಲ್ ಯಾವುದೋ ಲೈಕ್ ಒಂದ್ ಇನ್ಸಿಡೆಂಟ್ ಇಂದ ಕಮ್ಮಿ ಆಗೋದಾಗ್ಲಿ, ಒಂದ್ ಸ್ಮಾಲ್ ಇನ್ಸಿಡೆಂಟ್ ಇಂದ ಹೈ ಸಡನ್ ಆಗಿ ಕೋಟಿ ವೋಟ್ಸ್ ಬರೋದಾಗ್ಲಿ, ಇದನ್ನ ನಂಬೋದು ತುಂಬಾ ಕಷ್ಟ. ಸೊ ಅದು ಮಾತ್ರ ಅದರಿಂದಾನೇ ಆಗಿರೋದಂತ ನಾನು ಖಂಡಿತವಾಗ್ಲೂ ನಂಬಲ್ಲ. ಅವ್ರು ಗೇಮ್ ಚೆನ್ನಾಗಿ ಆಡಿದ್ದಾರೆ, ಸೊ ಗೆಲ್ಲೋದಕ್ಕೆ ಅದು ಕೂಡ ಕಾರಣ ಆಗಿರುತ್ತೆ. ಓಕೆ, ಇನ್ನು ಹೆಚ್ಚು ಚರ್ಚೆಯಲ್ಲಿ ಅಂತ ಹೇಳಿದ್ರೆ ಸಂಗೀತ ಮತ್ತೆ ಪ್ರತಾಪ್ ಒಂದು ಕಣ್ಣಿನ ಟಾಸ್ಕ್ ಆದ ನಂತರ ಹೊರಗಡೆ ಹೋಗಿ ಎಲ್ಲ ತಿಳ್ಕೊಂಡು ಬಂದು ಕೆಲವೊಂದಿಷ್ಟು ಐಡಿಯಾಲಜಿಗಳನ್ನ ಅಲ್ಲಿ ಮಾಡ್ತಾ ಇದ್ದಾರೆ. ಬಿಕಾಸ್ ಅವ್ರಿಗೆಲ್ಲ ವಿಚಾರಗಳು ಗೊತ್ತಾಗಿದೆ ಅಂತ ಹೇಳುವಂಥದ್ದು ತುಂಬಾ ಒಂದು ಮಾತುಕತೆ. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ ಸಂಗೀತ? ಐ ಡೋಂಟ್ ಥಿಂಕ್ ಸೊ. ಅಂತದ್ದು ವಾಟ್ ನಾನ್ ಸೆನ್ಸ್, ಲೈಕ್ ನಂಗೆ ಗೊತ್ತಿಲ್ಲ ಇದ್ರ ಬಗ್ಗೆ ಇದೆಲ್ಲರೂ ಮಾತಾಗಿದೆ ಅಂತ. ಬಟ್ ಆನೆಸ್ಟ್ಲಿ ಕಣ್ಣೇ ಕಾಣಿಸ್ತಿರ್ಲಿಲ್ಲ. ಅದು ಹೆಂಗ್ ನೋಡಕ್ಕಾಗತ್ತೆ, ಅದು ಏನ್ ಮಾಡಕ್ಕಾಗತ್ತೆ ಅಂತ ನಂಗೆ ಗೊತ್ತಿಲ್ಲ. ಬಟ್ ಪ್ರೋಟೋಕಾಲ್ಸ್ ವರ್ ವೆರಿ ಸ್ಟ್ರಿಕ್ಟ್. ಅಲ್ಲಿಂದ ಯಾವತ್ತಾದ್ರೂ ನಮಗೆ 5 ಇದು ತೋರಿಸ್ಬೇಕಾದ್ರು ಕಣ್ ಮುಚ್ಕೊಂಡು ಯಾರೂ ಕೂಡ ನಮಗೆ ಮಾತಾಡದೆ ತುಂಬಾ ಸ್ಟ್ರಿಕ್ಟ್ ಆಗಿ ಕರ್ಕೊಂಡು ಹೋಗ್ತಿದ್ರು. ಸೊ ಕೆಲವು ಸತಿ ಅನ್ಸುದು ಹೋಗ್ಬೇಕಾ ಅಂತ. ಬಿಕಾಸ್ ಆ ತರ ಮನೆ ಒಳಗೆ ಇರೋದೇ ಬೆಟರು. ಅಂಡ್ ಆ ಹಾಸ್ಪಿಟಲ್ ಅಲ್ಲಿ ಯಾರು ಇಲ್ಲದೆ ಮಾತಾಡದೆ ಕಣ್ಣು ಕಾಣಿಸ್ತಿಲ್ಲ ಆ ಸಂದರ್ಭ ಅನುಭವಿಸಿರೋದು ನನಗೆ ಗೊತ್ತು ಏನಾಗಿತ್ತು ಅಂತ. ಮಾತಾಡೋರು ಮಾತಾಡ್ತಾರೆ. ಅಂತದೇನಾದ್ರೂ ನನಗೆ ಅಡ್ವಾಂಟೇಜ್ ಸಿಕ್ಕಿದ್ರೆ ಮೋಸ್ಟ್ಲಿ ನನ್ ಗೇಮ್ ಕಂಪ್ಲೀಟ್ ಆಗಿ ಬೇರೆ
ಬೇರೆನೇ ಆಗ್ತಿತ್ತೇನೋ ನಂಗೆ ಗೊತ್ತಿಲ್ಲ. ಬಿಕಾಸ್ ಇಷ್ಟು ಫ್ಯಾನ್ಸ್ ಇದಾರೆ ಅಂತ ನಂಗೆ ಗೊತ್ತೇ ಇರ್ಲಿಲ್ಲ. ಗೊತ್ತಿದ್ದಿದ್ರೆ ನಾನು ಯಾಕೆ ಹೊರಗಡೆ ಬರ್ಬೇಕು, ಸಾಕು ನಂಗೆ ಆಟ ಅಂತ ನಾನು ನೀವು ಹೇಳ್ತೀನಿ. ಎಕ್ಸ್ಪೆಕ್ಟ್ ಮಾಡಿದ್ರ ಟಾಪ್ 3 ಅಲ್ಲಿ ಇರುವಾಗ 3 ಕಂಟೆಸ್ಟೆಂಟ್ ನೀವು ಎಲಿಮಿನೇಟ್ ಆಗ್ತೀರಿ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರಾ? ಇಲ್ಲ, ನಾನು ಸ್ಪೆಷಲಿ ಈ ಎಲಿಮಿನೇಟ್ ಆಗೋರು ಮನೆಗೆ ವಾಪಸ್ ಬಂದಾಗ ಅವ್ರು ಹೇಳಿರುವಂತ ಪರ್ಸ್ಪೆಕ್ಟಿವ್ಸ್ ಅಲ್ಲಿ ನನ್ಗೆ ಗೊತ್ತಾಗಿರೋದು ನನ್ನ ಬಗ್ಗೆ ಒಳ್ಳೆ ಒಪಿನಿಯನ್ ಇದೆ ಹೊರಗಡೆ, ನಂಗೆ ತುಂಬಾ ಫ್ಯಾನ್ಸ್ ಇದಾರೆ ಅಂತ ನಂಗೆ ಗೊತ್ತಾಯ್ತು ಅಲ್ಲಿ. ಸೊ ಖಂಡಿತವಾಗ್ಲೂ ನನ್ನ ಗೇಮ್ ಪ್ಲೇ ತುಂಬಾ ಸ್ಟ್ರಾಂಗ್ ಆಗ್ತಾ ಬಂತು ಅಲ್ಲಿಂದ. ಓಕೆ, ನನ್ಗೋಸ್ಕರ ಜನ ಇದಾರೆ ನನ್ಗೋಸ್ಕರ ಜನ ಇದಾರೆ ಅಂತ ನಂಗೆ ಗೊತ್ತಾಯ್ತು. ಅದಾದ್ಮೇಲೆ ನಂಗೆ ಸುದೀಪ್ ಸರ್ ಕಿಚನ ಚಪ್ಪಾಳೆ ಕೊಟ್ಮೇಲೆ ಅಂತೂ ಇನ್ನೂ ಜಾಸ್ತಿ ಕಾನ್ಫಿಡೆನ್ಸ್ ಹೆಚ್ಚಾಯ್ತು. ನಾವಿಲ್ದೆ ಸೀಸನ್ ಕಂಪ್ಲೀಟ್ ಇಲ್ಲ ಅಂತ ಒಂದು ದೊಡ್ಡ ಸ್ಟೇಟ್ಮೆಂಟ್ ಹೇಳ್ತಾರೆ. ಸೊ ಇಟ್ ಮೀನ್ಸ್ ಅ ಲಾಟ್, ಬಿಕಾಸ್ ಸುದೀಪ್ ಸರ್ ಹೇಳಿರೋದು ಇನ್ಯಾರು ಹೇಳಿದ್ರೆ ನಾನು ಅದು ನಂಬೋದು, ಅವರೇ ಹೇಳಿದ್ರೆ ಅವ್ರ ಬಾಯಾರೆ. ಸೊ ಇದನ್ನ ನಾನು ಐ ಕ್ಯಾನ್ ನೆವರ್ ಲೈಕ್ ಇಟ್ಸ್ ಬಿಗ್ ವರ್ಡ್ಸ್. ಸೊ ಓಕೆ, ಸೀರಿಯಲ್ ಅಲ್ಲಿ ಸತಿಯಾಗಿ, ಚಾರ್ಲಿ ಸಿನಿಮಾದಲ್ಲಿ ಸಖತ್ತಾಗಿ ಪರ್ಫಾರ್ಮ್ ಮಾಡಿ, ಸೊ ಇವಾಗ ಬಿಗ್ ಬಾಸ್ ಅಲ್ಲೂ ಕೂಡ ಒಂದು ಸ್ಟ್ರಾಂಗ್ ನಿಮ್ಮ ಒಂದು ಏನು ಇದನ್ನು ತೋರಿಸಿದಿರಿ, ಅಪಿಯರೆನ್ಸ್ ಅನ್ನು ತೋರಿಸಿದಿರಿ. ಸೊ ಸಂಗೀತ ಆಕ್ಚುಲಿ ತುಂಬಾ ಇಂಡಿಪೆಂಡೆಂಟ್ ಆಗಿರುವಂತ ಹುಡುಗಿ. ಸಂಗೀತ ತುಂಬಾ ಈಗಲೇ ದುಡಿತಾರೆ, ಎಲ್ಲ ಮಾಡ್ತಾರೆ. ಸಂಗೀತ ಅವ್ರ ನೆಟ್ವರ್ತ್ ಎಷ್ಟಿರ್ಬೋದು ಇವಾಗ? ಅದ್ರ ಬಗ್ಗೆ ಸೀರಿಯಸ್ಲಿ ನಾನು ಕುತ್ಕೊಂಡು ನೋಡ್ಬೇಕು ಏನು ಅಂತ. ಬಟ್ ಸದ್ಯಕ್ಕೆ ನನ್ಗೆ ಗೊತ್ತಿರೋದೇನು ಅಂದ್ರೆ ನೆಟ್ವರ್ಕ್ ಎಲ್ಲದಕ್ಕಿಂತ ಹೆಚ್ಚಾಗಿ ಕರ್ನಾಟಕದ್ದು ನನ್ನ ಹೃದಯ ಗೆದ್ದಿದ್ದೀನಿ. ಸೊ ಅದು ನನ್ಗೆಲ್ಲಕ್ಕಿಂತ ದೊಡ್ಡ ನೆಟ್ವರ್ಕ್, ಅದಕ್ಕಿಂತ ಜಾಸ್ತಿ ಏನೂ ಇಲ್ಲ ಅಂತ. ಓಕೆ, ಸೊ ಇನ್ನು ಸಂಗೀತ ಅವರ ಯಾರು ರಿವೀಲ್ ಮಾಡೋದಿಲ್ಲ, ಆದ್ರೂ ಕೂಡ ನೀವು ಇಲ್ಲೇನಾದ್ರೂ ಹೇಳ್ತಿರೋ ಏನೋ, ಬಿಗ್ ಬಾಸ್ ಎಲ್ಲರಿಗೂ ಇರುವಂಥದ್ದು. ಬಿಗ್ ಬಾಸ್ಗೆ ಹೋದ್ರೆ ಎಷ್ಟು ಅಮೌಂಟ್ ಕೊಡ್ತಾರೆ? ವೀಕ್ಲಿ ಬೇಸಿಸಾ, ಡೈಲಿ ಬೇಸಿಸಾ, ಮಂತ್ಲಿ ಬೇಸಿಸಾ? ಸಂಗೀತ ಅವ್ರು ಎಷ್ಟು ತಗೊಬಂದ್ರು ಏನ್ ಕತೆ? ಚಾನ್ಸೇ ಇಲ್ಲ ನಾನಿಂದ ರಿವೀಲ್ ಮಾಡೋದು. ಫಸ್ಟ್ ಆಫ್ ಆಲ್ ನಮ್ಮ ಕಂಟೆಸ್ಟೆಂಟ್ ಕಂಟೆಸ್ಟೆಂಟಿಗೆ ಗೊತ್ತಿರಲ್ಲ ಈ ಎಲ್ಲ ವಿಷಯಗಳು. ಸೊ ಅಕಾರ್ಡಿಂಗ್ ಟು ದ ಪ್ರೋಟೋಕಾಲ್ಸ್ ನಾನು ಇದ್ರ ಬಗ್ಗೆ ಡಿಸ್ಕಸ್ ಮಾಡೋ ಹಾಗಿಲ್ಲ. ಓಕೆ, ಇನ್ನು ಸಂಗೀತ, ಈ ಹುಡುಗಿರು ಅಂತ ಹೇಳಿ ಬಂದ್ರೆ ಸಡನ್ ಆಗಿ ಒಂದು ದೊಡ್ಡ ಸಿನಿಮಾವನ್ನ ಮಾಡಿದ್ರೆ ಅಥವಾ ಲೈಮ್ ಲೈಟ್ಗೆ ಬಂದ್ರೆ ಕಮೆಂಟ್ ಮಾಡೋರು ಸಾಕಷ್ಟು ಮಂದಿ, ಅವ್ರು ಹಾಗೆ ಬೆಳೆದಿರ್ಬೋದು, ಹೀಗೆ ಬೆಳೆದಿರ್ಬೋದು, ಅವ್ರ ಬಕೇಟು ಹಂಗೆ ಹಿಂಗೆ ಅಂತೆಲ್ಲ ಮಾತಾಡ್ತಾರೆ. ಸೊ ನೀವೊಂದು ಸ್ಟ್ರಾಂಗ್ ಲೇಡಿ, ಆ ವಿಚಾರಕ್ಕೆ ಬಂದ್ರೆ ಈ ತರ ಒಂದು ಕಾಮೆಂಟ್ ಮಾಡುವ ಜನಗಳಿಗೆ ನೀವು ಏನು ಹೇಳಕ್ ಇಷ್ಟಪಡ್ತೀರಿ? ಅದು ಅವ್ರ ವ್ಯಕ್ತಿತ್ವ, ಅವ್ರ ಪರ್ಸ್ಪೆಕ್ಟಿವ್. ಸಿ ಬಿಗ್ ಬಾಸ್ ಟೈಮಲ್ಲಿ ಇಡೀ ಟೈಮ್ ನಾನು ಹೇಳ್ತಾ ಬಂದಿದೆ ಇದು. ಯಾರಾದ್ರೂ ನನ್ನ ಬಗ್ಗೆ ಯಾರಾದ್ರೂ ಏನೋ ಆಲ್ಮೋಸ್ಟ್ ಎಲ್ಲರೂ ಹೇಳಿದಾಗ ಅಲ್ಲಿ ಕೂತ್ಕೊಂಡು ನಾನು ಕೂತಿದ್ದೀನಿ, ಎಲ್ಲರೂ ನೀನು ನೆಗೆಟಿವ್, ನೀನು ಅಲಿಗೇಟರ್, ಅದು ಇದು ಅಂತೆಲ್ಲ ಹೇಳ್ತಿರ್ಬೇಕಿದ್ರೆ ತುಂಬಾ ನಂಬ್ಕೊಂಡೆ. ನಾನು ತುಂಬಾ ನಂಬ್ಕೊಂಡು ಹೋಗ್ಬಿಟ್ಟು ಕಣ್ಣೀರ್ ಹಾಕಿರೋದು ಇದಾದ್ರೆ ಅವ್ರ ಎದುರುಗಡೆ ಹಾಕಿರ್ಲಿಲ್ಲ. ಒಳಗೆ ಹೋಗಿ ಹತ್ಕೊಂಡು ಬಂದೆ. ಒಂದ್ ವಾರ ನನಗೆ ನಾಮಿನೇಷನ್ ಕೂತಿರ್ಬೇಕಿದ್ರೆ ಸುದೀಪ್ ಸರ್ ಎದುರುಗಡೆ ಹೇಳ್ತೀವಿ, ಸಾಕು ಸರ್ ನಾನು ಹೊರಗಡೆ ಹೋಗ್ಬೇಕು, ಆಗಲ್ಲ ಅಂತ. ಬಿಕಾಸ್ ಅಲ್ಲಿ ತನಕ ನಂಗೆ ಗೇಮ್ ಏನೋ ಅಂತ ಅರ್ಥ ಆಗಿರ್ಲಿಲ್ಲ. ಬಿಕಾಸ್ ನಾನು ಬಿಗ್ ಬಾಸ್ ನೋಡಿರ್ಲಿಲ್ಲ ಹಿಂದೆ ಎಲ್ಲ. ನೋಡಿದ್ರೆ ಒಂದ್ ಸ್ವಲ್ಪ ಅರ್ಥ ಆಗ್ತಿದ್ದೆ ಎಲ್ಲ ಗೇಮು ಅಂತ. ನಾನು ಜೀವಿಸ್ತಿದ್ದೆ ಅಲ್ಲಿ. ಅದಾದ್ಮೇಲೆ ಸುದೀಪ್ ಸರ್ ಹೇಳ್ತಾರೆ, ಎಲ್ಲ ಒಂದ್ ಕಡೆ ಸ್ಟಾರ್ಟಿಂಗ್ ಅಲ್ಲಿ ನೀವು ಫ್ರೆಂಡ್ಶಿಪ್ ಮಾಡೋದ್ರಲ್ಲೇ ಮುಳುಗೋಗ್ಬಿಟ್ಟಿದ್ರಿ ಅನ್ಸುತ್ತೆ. ಯಾ, ಬಿಕಾಸ್ ಐ ವಾಸ್ ಲಿವಿಂಗ್. ನನಗೆ ಇದೊಂದು ಪ್ರಪಂಚ ರೀತಿ ಕಾಣಿಸ್ಬಿಟ್ಟಿತ್ತು. ಗೇಮ್ ಅನ್ನೋದು ನಾನು ಆಕ್ಚುಲಿ ನಾನು ಮರ್ತೋಗ್ಬಿಟ್ಟಿದ್ದೆ. ಆ ಪಾಯಿಂಟ್ ಅಲ್ಲಿ ಸುದೀಪ್ ಸರ್ ಹೇಳ್ತಾರಲ್ವಾ, ಹೊರಗಡೆ ನಿಮಗೆ ಎಸ್ಕೇಪ್ ಆಗತ್ತಾ, ಅಲ್ಲಿ ಏನಾದ್ರು ಸರಿ ಇರತ್ತಾ, ಇಲ್ಲ ಆಗಿಲ್ಲ ಅಂದ್ರೆ ಅಲ್ಲೇನು, ಅಲ್ಲಿ ಯಾವ್ದ್ರಿಂದ ಓಡ್ತಾ ಇದ್ದೀರಾ ನೀವು ಅಂತ ಅವ್ರು ಕೇಳಿದಾಗ ನಂಗೆ ಅರ್ಥ ಆಗಿರೋದಂದ್ರೆ ದಿಸ್ ಇಸ್ ಅ ಗೇಮ್ ಅಂಡ್ ಎಲ್ಲರೂ ಆಟ ಗೆಲ್ಲಕ್ಕೋಸ್ಕರ ಆಡ್ತಾ ಇದ್ದಾರೆ. ಇಲ್ಲೊಂದು ವಿಷಯ ಅವ್ರೊಬ್ರು ಮಾತಾಡ್ತಿದ್ದಾರೆ ಅಂದ್ರೆ ಪ್ರೋಕ್ ಮಾಡಕ್ಕೆ, ನಿನ್ನ ಬೀಳ್ಸಕ್ಕೋಸ್ಕರ ಕೂಡ ಮಾಡ್ತಾ ಇರ್ತಾರೆ, ಯಾರಿಗ್ ಗೊತ್ತು ಅಂತ. ಸೊ ದಟ್ಸ್ ವೇರ್ ಐ ಲರ್ನ್. ಇಂಥದ್ದೆಲ್ಲ ಬಂದಾಗ, ಇಂಥದ್ದೆಲ್ಲ ನೆಗೆಟಿವ್ ಕಮೆಂಟ್ಸ್ ಏನಾದ್ರು ಬಂದಾಗ ವಾಟ್ ವಿ ಕ್ಯಾನ್ ಡೂ ಇಸ್ ಇಗ್ನೋರ್ 1, ಇಗ್ನೋರ್ 2, ಎಲ್ಲರನ್ನೂ ಇಗ್ನೋರ್ ಮಾಡಿ. ಯಾಕಂದ್ರೆ ಅವ್ರು ಹೇಳೋದ್ರಲ್ಲಿ ಏನು ಸತ್ಯ ಇಲ್ಲ. ಸತ್ಯ ಇದೆ ಅಂದ್ರೆ ನಿಮಗೆ ಏನಕ್ಕೆ ಅದು ಎಫೆಕ್ಟ್ ಅಂದ್ರೆ ನಿಮಗೆ ಅದನ್ನ ಬೇಜಾರಾಗತ್ತ ಅವಾಗ, ಅದೇನಾದ್ರು ಸತ್ಯ ಇದೆ ಅಂತ ಅನ್ಸಿದಾಗ. ಸತ್ಯ ಇಲ್ವಲ್ಲ, ಇಗ್ನೋರ್, ಲೆಟ್ ಇಟ್ ಗೋ. ದಿಸ್ ಇಸ್ ವಾಟ್ ಐ ಲರ್ನ್ ಇನ್ ಬಿಗ್ ಬಾಸ್. ಅದೇ ನನ್ನ ಎಲ್ಲಕ್ಕಿಂತ ಸ್ಟ್ರಾಂಗ್ ಮಾಡಿರೋದು. ಕೊನೆ ವಾರದಲ್ಲಿ ಯಾರು ಏನ್ ಬೇಕಿದ್ರು ಮಾಡ್ಲಿ, ನಂಗೆ ಒಂದ್ ಸ್ವಲ್ಪನೂ ಎಫೆಕ್ಟ್ ಆಗ್ತಿರಲ್ಲ. ಬಿಕಾಸ್ ನಾನು ಏನು ಅಂತ ನಂಗೆ ಗೊತ್ತಾಗಿತ್ತು ಅವಾಗ. ಸಂಗೀತ ಅವ್ರಿಗೆ ಯಾವ ಲೆವೆಲ್ಗೆ ಫ್ಯಾನ್ ಬೇಸ್ ಇದೆ ಅಂತ ಹೇಳಿದ್ರೆ, ನಾನು ಸಾಕಷ್ಟು ಎಲ್ಲಾ ಕಂಟೆಸ್ಟೆಂಟ್ ಇಂಟರ್ವ್ಯೂ ಮಾಡ್ಕೊಂಡ್ ಬಂದೆ. ಸಂಗೀತ ಅವ್ರು ಮಾತ್ರ ನನಗೆ ಇವಾಗ ಸಿಗ್ತಾ ಇರಲಿಲ್ಲ, ಸ್ವಲ್ಪ ಡಿಲೇ ಆಯಿತು. ನನಗೆ ಇನ್ಸ್ಟಾಗ್ರಾಮಲ್ಲಿ ಕಂಟಿನ್ಯೂಸ್ ಮೆಸೇಜಸ್ ಬರ್ತಾ ಇತ್ತು, ಸಂಗೀತ ಯಾವಾಗ ಬರ್ತಾರೆ, ಸಂಗೀತನ ಕರ್ಸಿ ಅಂತ ಹೇಳಿ ಅವ್ರ ಇಂಟರ್ವ್ಯೂ ನೋಡ್ಬೇಕು ಅಂತ. ನಾನು ಯಾಕೆ ಇಷ್ಟೊಂದು ನಿಮಗೆ ಅವ್ರು ಇಷ್ಟ ಅಂತ, ಅಬ್ರಾಡಲ್ಲಿ ಇರೋ ಫ್ರೆಂಡ್ ನಂದು ಅವಳು ಹೇಳಿದ್ದು, ಅಲ್ಲೂ ನಿಮ್ಮನ್ನು ಫಾಲೋ ಮಾಡ್ತಾ ಇದ್ದಾಳೆ. ಅವಳು ಹೇಳಿದ್ಲು, ಸಂಗೀತ ಸ್ಟ್ರಾಂಗ್ ಲೇಡಿ, ನಂಗೆ ಅವ್ರು ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ ಅಂತ. ಈ ಒಂದು ಹುಡುಗಿರಿಗೆ, ನಿಮ್ಮ ಫ್ಯಾನ್ಸ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಇದೇ ಪ್ರೂಫ್ ಇನಫ್ ದಟ್ ಇದು ಯಾವುದು ಪೇಡ್ ಅಲ್ಲ ಅಂತ. ಬಿಕಾಸ್ ಇಷ್ಟು ಜನ ನಿಮಗೆ ಕೇಳ್ತಾ ಇದಾರೆ, ನನ್ನಿಂದು ಇಂಟರ್ವ್ಯೂ ಆಗಿಲ್ಲ ಅಂದ್ರೆ ಆ ಪೇಡ್ ಏನಕ್ಕೆ ಮಾಡ್ತಾರೆ, ಇದೆಲ್ಲ ಕ್ವಶನ್ಸ್ ಏನಕ್ಕೆ ಕೇಳ್ತಾರೆ? ಬಿಕಾಸ್ ಅವ್ರ ಹೃದಯ ಗೆದ್ದಿದ್ದೀನಿ ಅಂತ. ಇಂಥ ಒಂದು ಫ್ಯಾನ್ ಫಾಲೋಯಿಂಗ್ ಏನಕ್ಕಿದೆ ಅಂದ್ರೆ, ನಮ್ಮ ಹೆಣ್ಮಕ್ಳು ಎಷ್ಟು ಸ್ಟ್ರಾಂಗ್ ಇದಾರೆ ಅಂತ ಅವ್ರಿಗೆ ಖುಷಿ ಆಗ್ತಾ ಇದೆ. ಒಬ್ರು ಅವ್ರನ್ನ ರಿಪ್ರೆಸೆಂಟ್ ಮಾಡ್ಬಿಟ್ಟು, ಒಬ್ರು ಯಾರೇ ಆಗಿರ್ಲಿ, ಎಷ್ಟೇ ಹೈಟ್ ಆಗಿರ್ಲಿ, ಹೆಂಗೆ ಇದ್ರು ಕೂಡ ಅವ್ರನ್ನ ಎದುರಿಸಿ ಅವ್ರಿಗೆ ಕ್ವಶನ್ ಮಾಡಿ ಕೇಳ್ತಾ ಇದಾರೆ. ಅವ್ರಿಗೆ ಹೆಮ್ಮೆ ಆಗ್ತಿದೆ ಅಂತ ನಂಗೆ ಅನ್ಸುತ್ತೆ. ಬಿಕಾಸ್ ನಾನಲ್ಲಿ ಗಲಾಟೆ ಮಾಡ್ತಿರ್ಬೇಕಿದ್ರೆ ನಾನು ಏನು ಎಂತ ಯೋಚನೆ ಮಾಡ್ತಾ ಇರಲಿಲ್ಲ. ಜಸ್ಟ್ ಆನ್ ಸ್ಪಾಟ್ ನನಗೆ ಏನ್ ರಿಯಾಕ್ಷನ್ಸ್ ಬರ್ತಿದ್ಯೋ ಅದನ್ನ ಆಗ್ತಾ ಇತ್ತು. ಅದನ್ನ ಮೆಚ್ಕೊಂಡು ನನ್ನ ಹತ್ರ ಬಂದು ಇವತ್ತು ಹೇಳ್ತಾರೆ, ಐ ವಾಂಟ್ ಟು ಬಿ ಲೈಕ್ ಯು, ನಂಗೆ ನಿಮ್ ತರ ಇರಬೇಕು, ನಂಗೆ ತುಂಬಾ ಖುಷಿ ಆಯ್ತು ಅಂದಾಗ, ಸೀರಿಯಸ್ಲಿ
ಇಟ್ಸ್ ಅ ಬ್ಲೆಸ್ಸಿಂಗ್. ನಾನು ಬಂದಿದ್ದ ಬಿಗ್ ಬಾಸಿಗೆ ಒಂದು ಸಾರ್ಥಕ ಆಯ್ತು. ಈ ಒಂದು ಕನ್ಸಿತ್ತು ಅಂದ್ರೆ ಜನರನ್ನ ಮುಟ್ಬೇಕು, ಜನರ ಹೃದಯ ಗೆಲ್ಬೇಕು ಅಂತ. ಅದು ನನ್ನ ಪಾತ್ರದ ಮೂಲಕ ಅಲ್ಲದೆ ನನ್ನ ವ್ಯಕ್ತಿತ್ವದ ಮೂಲಕ ರೀಚ್ ಆಯ್ತು ಅನ್ನೋದಕ್ಕೆ ನಂಗೆ ತುಂಬಾ ಖುಷಿ ಇದೆ. ಓಕೆ, ಇನ್ನು ಕಂಪ್ಲೀಟ್ ಮನೆಯಲ್ಲಿ ನೀವು ಮತ್ತೆ ವಿನಯ್ ಡೆಡ್ ಆಪೋಸಿಟ್ ಆಗಿದ್ರಿ. ಸೊ ಅವರ ವೈಫ್ ಬಂದು ಏನ್ ಹೇಳಿದ್ರು ಸಂಗೀತ ನಿಮ್ಗೆ? ಎಲ್ಲರಿಗೂ ಅದೊಂದು ಪ್ರಶ್ನೆ. ಅದಾದ್ಮೇಲೆ ಸ್ವಲ್ಪ ಗೇಮ್ ಚೇಂಜ್ ಆಯ್ತು, ಅವ್ರು ಸ್ವಲ್ಪ ಮಿಂಗಲ್ ಆಗೋಕೆ ಸ್ಟಾರ್ಟ್ ಮಾಡಿದ್ರು ಅಂತ. ವಿನಯ್ ಅವ್ರ ವೈಫ್ ಏನ್ ಹೇಳಿದ್ರು ನಿಮಗೆ? ಅವ್ರಿಗೆ ಏನಾದ್ರು, ಬಿಕಾಸ್ ನೀವು ಅವರು ಜಗಳ ಆಡ್ತಿದ್ರಿ ಅವ್ರು ಬರುವಂತ ಮುಂಚಿನ ಎಪಿಸೋಡ್ಗಳಲ್ಲಿ, ಏನಾದ್ರು ಸಿಟ್ಟಲ್ಲಿ ಏನಾದ್ರು ಹೇಳಿದ್ಯಾ ನಿಮಗೆ, ಅಥವಾ ಕೂಲಾಗಿ ಮಾತಾಡಿದ್ರೆ ಏನ್ ಹೇಳಿದ್ರು ನಿಮಗೆ? ಅಷ್ಟು ನೆನಪಿಲ್ಲ, ಬಿಕಾಸ್ ತುಂಬಾ ಮುಂಚೆ ಆಗಿರೋದು, ಮಧ್ಯದಲ್ಲಿ ಸುಮಾರೆಲ್ಲ ನಡೆದಿರತ್ತೆ. ಬಟ್ ಶಿ ವಾಸ್ ಗುಡ್ ವಿತ್ ಮೀ. ಅವ್ರು ಬಂದ್ಬಿಟ್ಟು ಆರಾಮಾಗಿ ಇದೆಲ್ಲ ಬೇಡಿ ಅಂದ್ರೆ ಅದೆಲ್ಲ ಅವ್ರಿಗೆ ಗೊತ್ತಲ್ವ, ಸ್ವಲ್ಪ ಸಿಟ್ಟು ಜಾಸ್ತಿ ಅಂತ ಅವ್ರು ಹೇಳಿದ್ರು. ಬಟ್ ಶಿ ವಾಸ್ ವೆರಿ ಗುಡ್ ವಿತ್ ಮೀ, ತುಂಬಾ ಸಾಫ್ಟ್ ಆಗಿ ಮಾತಾಡಿದ್ರು. ಓಕೆ, ಇನ್ನು ಸಂಗೀತ ಮತ್ತೆ ವಿನಯ್ ಹೊರಗಡೆ ಇದ್ದಾಗ, ಒಂದೇ ಕಡೆ ಕೆಲಸ ಮಾಡಿದವರು, ಧಾರಾವಾಹಿ ಮಾಡಿದವರು, ಅಲ್ಲಿ ಏನಾದ್ರು ಆಗಿತ್ತಾ? ಏನಾದ್ರು ಇಶ್ಯೂಸ್ ಇತ್ತಾ ನಿಮಗೆ? ಬ್ಯಾಗೇಜ್ ಇತ್ತಾ ಒಳಗೆ ಹೋಗುವಾಗನೇ, ಹೇಗೆ ಅಂತ? ಫ್ರಿಕ್ಷನ್ ಆಗಿತ್ತು ಶೋ ಮಧ್ಯದಲ್ಲಿ, ಸ್ವಲ್ಪ ಜಗಳಗಳೆಲ್ಲ ಆಗಿತ್ತು ಸಹಜವಾಗಿ. ಅವಾಗ್ಲೂ ನಾನು ಅವ್ರ ತಪ್ಪು ಅಂತ ನಾನು ಹೇಳಲ್ಲ, ನಂದೊಬ್ಳದೇ ತಪ್ಪು ಅಂತ ನಾನು ಹೇಳಲ್ಲ. ಇಟ್ಸ್ ಅ ಮಿಕ್ಸ್ಚರ್. ನಾನು ಹೇಗೆ ಅಂದ್ರೆ, ನಾನು ಅಪ್ ಫ್ರಂಟ್, ನನಗೆ ಏನಾದ್ರು ಕೋಪ ಬಂತು ಅಂದ್ರೆ ನಾನು ಹಂಗೆ ಹೇಳ್ಬಿಡ್ತೀನಿ, ಅಲ್ಲಿಗೆ ಏನೋ ಫಿಲ್ಟರ್ ಇಲ್ಲದೆ ಅಲ್ಲಿಗೆ ಹೇಳ್ಬಿಡ್ತೀನಿ. ಬಿಕಾಸ್ ನಂಗೆ ಅದನ್ನ ಕ್ಯಾರಿ ಮಾಡೋಕೆ ಇಷ್ಟ ಇಲ್ಲ, ಮನ್ಸಲ್ಲಿ ಇಟ್ಕೊಂಡು ಆಮೇಲೆ ಹೇಳ್ತೀನಿ, ಇಲ್ಲ ಅದನ್ನ ಬೇರೆ ಕಡೆ ಯೂಸ್ ಮಾಡ್ತೀನಿ, ಅದೆಲ್ಲ ಇಲ್ಲ. ನನಗೆ ಇಲ್ಲೇ ಎಫೆಕ್ಟ್ ಆಯ್ತು, ಇಲ್ಲೇ ಹೇಳ್ತೀನಿ ಅನ್ನೋ ಕಾರಣಕ್ಕೆ ಅಲ್ಲೂ ಕೂಡ ಒಂದ್ಸಲ ಆಗಿತ್ತು. ಅಂಡ್ ಅಲ್ಲಿ ಎಲ್ಲ ನಾರ್ಮಲ್ ಆಯ್ತು. ಇವಾಗ ಶೋನಲ್ಲಿ ಹೇಗೆ ನೋಡಿದ್ರ, ಒಂದ್ಸತಿ ಜಗಳ ಆಯ್ತು, ಆಮೇಲೆ ಎಲ್ಲ ಕೂಲ್ ಡೌನ್ ಆಗುತ್ತೆ, ಫ್ರೆಂಡ್ಸ್ ಆದಿ ಮತ್ತೇನಾದ್ರೂ ಆಗತ್ತೆ, ಅದಾಗತ್ತೆ ಸಹಜವಾಗಿ. ಅದು ಪ್ರತಿಯೊಬ್ಬರ ಲೈಫಲ್ಲೂ ಕೂಡ ಆಗತ್ತೆ. ಅಂಡ್ ದಟ್ ಈಸ್ ದ ಬ್ಯೂಟಿ ಆಫ್ ಫ್ರೆಂಡ್ಶಿಪ್. ಅಂಡ್ ವಿ ರೆಸ್ಪೆಕ್ಟ್ ಈಚ್ ಅದರ್. ಒಬ್ರನ್ನ ನಾವು ಕಾಂಪಿಟೇಷನ್ ಆಗಿ ನೋಡ್ತೀವಿ, ಎದುರಾಳಿಯಾಗಿ ನೋಡ್ತೀವಿ. ಸೊ ಇಟ್ಸ್ ಓಕೆ. ಅದು ಇಲ್ಲದೆ ಇದ್ರೆ ಐ ಥಿಂಕ್ ಬಿಗ್ ಬಾಸ್ ಅಲ್ಲಿ ಮಜಾನೇ ಇರ್ತಿರ್ಲಿಲ್ಲ ಅಂತ ಅನ್ಸುತ್ತೆ. ನಾವೇ ಹೇಳ್ಕೊಂತಿದ್ವಿ ಒಂದೇ ಟೀಮಲ್ಲಿ ನಾವ್ ಇರ್ಬೇಕಿದ್ರೆ ಮಜಾ ಬರ್ತಿಲ್ಲ, ನಾವಿಬ್ರು ಅಗೇನ್ಸ್ಟ್ ಆಗಿ ಆಡ್ಬೇಕು, ಅವಾಗ್ಲೇ ಮಜಾ ಬರುತ್ತೆ ಅಂತ. ನಾವಿಬ್ರು ಯಾವಾಗ ಅಗೇನ್ಸ್ಟ್ ಆಗಿ ಆಡಿದೀವೋ ರದ್ದಾಗಿರೋದೇ ಜಾಸ್ತಿ ಟಾಸ್ಕ್. ಹೌದು. ಸೊ ಆಕ್ಚುಲಿ ದಟ್ ವಾಸ್ ಫನ್. ಒಂದು ಕಿಕ್ ಇರ್ತಿತ್ತು, ನಮಗೂ ಕೂಡ ಒಂದು ಕಾಂಪಿಟೇಷನ್ ಇರ್ತಿತ್ತು. ಅವಾಗ ಒಂದ್ ಸ್ವಲ್ಪ ಜಾಸ್ತಿ ಕೋಪ ಬಂದಿರ್ಬೋದು, ಬಟ್ ಇವಾಗ ತಿರುಗಿ ನೋಡಿದಾಗ ನಾವೇ ನಕ್ಕಿರೋದಿದೆ. ಸೊ ದಿಸ್ ಇಸ್ ವಾಟ್ ಇಸ್ ಲೈಫ್. ಅಂಡ್ ಅವಾಗ ಯಾರ್ಯಾರು ಫ್ಯಾನ್ಸ್ ಕೂಡ ಅವ್ರ ಕೋಪ ಪಡ್ಕೊಂಡಿದ್ರು, ಐ ವುಡ್ ಜಸ್ಟ್ ಲೈಕ್ ಟು ಸೇ, ಸಿ ಲೈಫ್ ಇಸ್ ಸೋ ಸ್ಮಾಲ್. ಆಮೇಲೆ ನಾವು ಫ್ರೆಂಡ್ಸ್ ಆದ್ವಿ, ನೀವುಗಳು ಕೂಡ ಹಾಗೆ ಪ್ರೀತಿ ತೋರಿಸಬಹುದು ಬೇರೆಯವ್ರ ಫ್ಯಾನ್ಸ್ ಕಡೆಗೆ. ಓಕೆ, ಇನ್ನು ಸಂಗೀತ ಸಿನಿಮಾ ಇಂಡಸ್ಟ್ರಿನ ಚೂಸ್ ಮಾಡ್ಕೊಳ್ಳೋದು ಕೂಡ ಯಾಕಂತ ಹೇಳಿದ್ರೆ ಈಸಿಯಾಗಿ ಸಕ್ಸಸ್ ಸಿಗೋದಿಲ್ಲ. ಆಕ್ಟಿಂಗ್ ಕರಿಯರ್ ಅಲ್ಲಿ ಒಂದು ಸಾಕಷ್ಟು ವರ್ಷಗಳು ಸ್ಪೆಂಡ್ ಮಾಡಬೇಕಾಗುತ್ತೆ, ಫಿಟ್ನೆಸ್ ಅದು ಇದು ತುಂಬಾ ಅದೊಂದು ಡಿಟರ್ಮಿಂಡ್ ಇದು ಅಂತಾನೆ ಹೇಳ್ಬೋದು. ಸೊ ನೀವು ಸಿನಿಮಾ ಇಂಡಸ್ಟ್ರಿಗೆ ಹೇಗೆ ಬಂದ್ರಿ? ಜೊತೆಗೆ ಫಸ್ಟ್ ಕೆಲಸ ಯಾವುದು? ಪೇಮೆಂಟ್ ಎಷ್ಟು ಸಿಕ್ಕಿತ್ತು ಫಸ್ಟ್ ಕೆಲಸದಲ್ಲಿ? ಅದ್ರ ಬಗ್ಗೆ ಹೇಳೋದಾದ್ರೆ. ಸೊ ನಾನು ಭರತನಾಟ್ಯಂ ಕಲಿತಾ ಇದ್ದೆ ಚಿಕ್ಕ ವಯಸ್ಸಿಂದ. ನನ್ನ ಊರಲ್ಲಿ ನನ್ನ 3 ಗಂಟೆ ಪರ್ಫಾರ್ಮ್ ಮಾಡಕ್ಕೆ ಕರೆದಿದ್ರು. ಸೊ ಅವಾಗ ನಂಗೊಂದು ಐ ಥಿಂಕ್ 3 ಗಂಟೆಗೆ ಏನೋ ಒಂದು 2,000 ಏನೋ ಕೊಟ್ಟಿದ್ರು ಹಾಗೆ. ಅದಾದ್ಮೇಲೆ ನಾನು ಕಾಲೇಜ್ ಬಂದ್ಮೇಲೆ ನಾನು ಮೊದಲು ದುಡಿಬೇಕು ಅಂತ ಇದ್ದೆ. ಏನ್ ಮಾಡಿದ್ರಿ? 3,000 ಸೇವ್ ಮಾಡಿಟ್ರ ಸ್ಪೆಂಡ್ ಮಾಡಿದ್ರ? ಆಗ್ಲೇ ಅಮ್ಮಂಗ್ ಕೊಟ್ಟಿದ್ದೆ ನಾನು. ಅವಾಗ ನಾನು ಎಷ್ಟು 13 ವರ್ಷದವಳು ನಾನು ಅವಾಗ. ಅದಾದ್ಮೇಲೆ ನಾನು 18 ಆದ್ಮೇಲೆ ಕಾಲೇಜ್ ಎಲ್ಲ ಜಾಯಿನ್ ಆದ್ಮೇಲೆ ನಾನು ಒಂದ್ ಸ್ವಲ್ಪ ಆ ಕಡೆ ಈ ಕಡೆ ಲೈಕ್ ಸ್ಯಾಮ್ಸಂಗ್ ಪ್ರಮೋಟರು, ಸೇಲ್ಸು, ಒಂದು 500 ರೂಪಾಯಿ ಪರ್ ಡೇಗೆಲ್ಲ ವರ್ಕ್ ಮಾಡಿದ್ದೀನಿ. ಆಮೇಲೆ ಈ ಮದ್ವೆ ಎಲ್ಲ ಇದ್ದಾಗ ಈಗ ನಮಸ್ತೆ ವೆಲ್ಕಮ್ ಅಂತ ಹೇಳ್ತಾರಲ್ವಾ, ಅದೆಲ್ಲ ಮಾಡಿದ್ದೆ. ಸೊ ಒಂದು ಪಾಕೆಟ್ ಮನೆಗೋಸ್ಕರ. ಅಂಡ್ ಅದು ನಂಗೆ ಸುಮಾರಷ್ಟು ಪಾಠ ಕಲ್ಸಿತ್ತು ಲೈಫಲ್ಲಿ. ಹಂಬಲ್ ಆಗಿರೋದು, ಪ್ರತಿ ಒಂದು ಕೆಲಸ ನಾನು ಹೇಗೆ ರೆಸ್ಪೆಕ್ಟ್ ಮಾಡೋದು ಅಂತ ತುಂಬಾ ಕಲ್ಸ್ಕೊಟ್ಟಿತ್ತು ನನಗೆ. ಸೊ ಅದಾದ್ಮೇಲೆ ನಾನು ಮಾಡ್ಲಿಂಗ್ ಮಾಡ್ತಾ ಇದ್ದೆ. ನನಗೆ ಮಿಸ್ ಇಂಡಿಯಾ ಆಗ್ಬೇಕು ಅಂತ ತುಂಬಾ ಕನ್ಸುಗಳಿತ್ತು, ಮಿಸ್ ಯೂನಿವರ್ಸ್ ಆಗ್ಬೇಕು ಅಂತ. ಯಾರು ರೋಲ್ ಮಾಡೆಲ್ ಯಾರು ಇದಕ್ಕೆಲ್ಲ ನಿಮ್ಗೆ? ರೋಲ್ ಮಾಡೆಲ್ ಅಂದ್ರೆ ಇಟ್ಸ್ ಲೈಕ್ ನಾನೇ ನನ್ನ ಯಾವತ್ತೂ ಅನ್ಕೊಂತಿದ್ದೆ ಲೈಕ್ ಐ ಆಮ್ ಗುಡ್ ಅಟ್ ಎವ್ರಿಥಿಂಗ್ ಅಂತ, ಪ್ರತಿ ಒಂದ್ರಲ್ಲೂ ನಾನು ಇರ್ಬೇಕು ಅಂತ. ಒನ್ ಪರ್ಟಿಕ್ಯುಲರ್ ಅಂತ ಹಾಗೇನಿಲ್ಲ, ಲೈಕ್ ಹಂಗೇನೋ ಅನ್ಸ್ಕೊಂಡಿಲ್ಲ ಅನ್ಸುತ್ತೆ. ಬಟ್ ಆಕ್ಚುಲಿ ಆಕ್ಟಿಂಗ್ ಫೀಲ್ಡ್ ಬರೀ ಹೀರೋಯಿನ್ ಅಂತ ನೋಡಿದ್ರೆ ನಂಗೆ ದೀಪಿಕಾ ಪಡುಕೋಣೆ ಇಲ್ಲ, ಪ್ರಿಯಾಂಕಾ ಚೋಪ್ರಾ ನಂಗೆ ತುಂಬಾ ಇಷ್ಟ. ಬಿಕಾಸ್ ಅವರು ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗ್ಬಿಟ್ಟು ಅವ್ರು ತುಂಬಾ ಚೆನ್ನಾಗಿ ಅವರ ಪರ್ಸನಾಲಿಟಿನ ತೋರಿಸ್ಕೊಂಡಿದ್ದಾರೆ. ಅವ್ರು ಮಾತಾಡೋ ರೀತಿ ಅಂಡ್ ಅವರು ಕೂಡ ಈ ಪೇಜೆಂಟ್ ಮಾಡೆಲಿಂಗ್ ಅಲ್ಲೇ ಮುಂದ್ ಬಂದಿರೋರು. ಅವರು ಕೂಡ ಡಿಫೆನ್ಸ್ ಫ್ಯಾಮಿಲಿಯಿಂದ ಬಂದವರು. ಸೊ ನನಗೆ ತುಂಬಾ ಖುಷಿ ಆಗುತ್ತೆ ಅವರ ವ್ಯಕ್ತಿತ್ವ ನೋಡಿ, ಬಿಕಾಸ್ ನಾನು ಡಿಫೆನ್ಸ್ ಫ್ಯಾಮಿಲಿಂದಾನೇ ಬಂದಿರೋದು. ಎಲ್ಲ ಒಂದ್ ಕಡೆ ಫ್ಯಾನ್ ಪೇಜಸ್ ಅಂತ ಹೇಳಿ ಬಂದಾಗ ನಿಮ್ ಬೇರೆ ಕಂಟೆಸ್ಟೆಂಟ್ಗಳನ್ನ ಒಂದು ಕೆಳಗೆ ಹಾಕೋ ಇದರಲ್ಲಿ ತುಂಬಾ ನೆಕ್ಸ್ಟ್ ಲೆವೆಲ್ ಅವರ ಫ್ಯಾಮಿಲಿ ಬಗ್ಗೆ ಮಾತಾಡ್ತಾರೆ, ನಿಮ್ಮ ಫ್ಯಾನ್ಸ್ ಅಥವಾ ಬೇರೆಯವ್ರ ಫ್ಯಾನ್ಸ್ ನಿಮಗೆ ಕಮೆಂಟ್ ಮಾಡೋದು. ಸೊ ಈ ಫ್ಯಾನ್ ಪೇಜಸ್ಗಳಿಗೆ ಏನು ಹೇಳಕ್ ಇಷ್ಟಪಡ್ತೀರಿ ನೀವು? ಸೊ ಮೊದಲನೇ ದಿವಸ ನಾವೆಲ್ಲ ಎಂಟರ್ ಆಗಿದ್ವೋ ಅವತ್ತಿಂದ ಕೊನೆ ದಿವಸ ನಾವು ಆ ಮುಖ್ಯದ್ವಾರದಿಂದ ಹೊರಗಡೆ ಹೋಗೋ ತನಕ ಅಲ್ಲಿ ಏನೇನ್ ಮನಸ್ತಾಪಗಳು ನಡೆದಿದೆಯೋ, ಅಲ್ಲಿ ಏನೇನ್ ಜಗಳಗಳು ನಡೆದಿದೆಯೋ, ಪ್ರೀತಿ ಏನೇ ಆಗಿರ್ಬೋದು, ಯಾವುದೇ ಸಂಬಂಧ ಆಗಿರ್ಬೋದು, ಅದೆಲ್ಲ ಕ್ರಿಯೇಟ್ ಆಗಿರೋದು ಅಲ್ಲಿರುವಂತ ಟಾಸ್ಕ್ ಇಂದ, ಅಲ್ಲಿರುವಂತ ಗೇಮ್ ಇಂದ. ಪ್ರತಿಯೊಬ್ರು ಗೆಲ್ಲಕ್ಕೆ ಬಂದಿದ್ರು ಅಲ್ಲಿ. ಸೊ ಆ ಗೆಲ್ಲೋ ಛಲದಲ್ಲಿ ಪ್ರತಿಯೊಬ್ರು
ಏನೇನ್ ಮಾತಾಡಿದಾರೋ, ಏನೇನ್ ಹೇಳಿದಾರೋ, ಏನೇನ್ ಮಾಡಿದಾರೋ ಅವರಿಗೆ ನೆನಪಿರಲ್ಲ. ಬಟ್ ಎಲ್ಲ ಆಟದಲ್ಲಿ ಗೆಲ್ಬೇಕು ಅಂತ ಅವ್ರು ಮಾಡಿರೋದು, ಆ ಟ್ರೋಫಿ ನನ್ನ ಕೈಲಿ ಇರ್ಬೇಕು ಅಂತ ಅವ್ರು ಮಾಡಿರೋದು. ಅದ್ರಲ್ಲಿ ತಪ್ಪೇನಿಲ್ಲ, ಬಿಕಾಸ್ ಆಟಕ್ಕೋಸ್ಕರ ಮಾಡಿದ್ದಾರೆ, ಅದೇ ಒಂದು ಪ್ರಪಂಚ. ಅಲ್ಲಿಂದ ಹೊರಗಡೆ, ಆ ಮುಖ್ಯ ದ್ವಾರದಿಂದ ಹೊರಗಡೆ ಕಾಲಿಡ್ತಾ ಇದ್ದ ಹಾಗೆ ಆ ಕತೆ ಅಲ್ಲಿಗೆ ಮುಗಿಯುತ್ತೆ. ಇನ್ನು ಅದನ್ನ ಕಂಟಿನ್ಯೂ ಮಾಡಕ್ಕಾಗಲ್ಲ, ಯಾಕಂದ್ರೆ ಕಪ್ಪು ಒಬ್ರಿಗೆ ಸಿಕ್ಕಾಗಿದೆ, ಇಲ್ಲಿಗೆ ಆ ಕತೆ ಅಂತ್ಯ. ಇದ್ರ ಮುಂದೆ ಇದ್ರೂ ದ್ವೇಷ ಸಾಧಿಸ್ಕೊಂಡ್ ಬಂದ್ರೆ ದಟ್ ಇಸ್ ಚೈಲ್ಡಿಶ್ನೆಸ್. ಬಿಕಾಸ್ ಒಂದ್ ಕಬಡ್ಡಿ ಗೇಮ್ ಆಡ್ತಿದೀವಿ ಅಂದ್ರೆ ಒಬ್ರು ಔಟ್ ಆದ್ಮೇಲೂ ನಾನು ಇನ್ನು ಆಡಲ್ಲ, ನಾನು ಇವ್ರ ಜೊತೆ ಮಾತಾಡಲ್ಲ ಅಂತ ಹೇಳ್ಬಿಟ್ರೆ ಮತ್ತೆ ಮುಂದೆ ಯಾರು ಆಟನೇ ಆಡಕ್ ಆಗಲ್ಲ. ಆಟನೇ ಒಬ್ರು ಗೆಲ್ಲೋದು ಸೋಲೋದು ಇದ್ದೇ ಇರುತ್ತೆ. ಲೆಟ್ಸ್ ಆಕ್ಸೆಪ್ಟ್ ಇಟ್. ನಡೆದಿರೋದು ಆಗೋಯ್ತು, ಆಟಕ್ಕೋಸ್ಕರ ಮಾಡಿರೋದು. ಇನ್ನೇನಿರೋದು ನಮ್ಮ ವ್ಯಕ್ತಿತ್ವ, ನಾವು ಹೇಗೆ ಸಮಾಜದಲ್ಲಿ ಉಳ್ಕೊಬೇಕು, ಈ ಒಂದು ಹ್ಯೂಮ್ಯಾನಿಟಿ ಅಂತ ಇರೋದ್ರಲ್ಲಿ ಫ್ರೆಂಡ್ಶಿಪ್ ಇರಲೇಬೇಕು. ಆಗಿನೆಲ್ಲ ಮರ್ತು ಮುಂದುವರಿಬೇಕು. ಸೊ ಫ್ಯಾನ್ಸ್ ಕೂಡ, ನಾವುಗಳು ಆಕ್ಚುಲಿ ಮಾತಾಡ್ತಾ ಇದೀವಿ, ನಾವೆಲ್ಲ ಒಬ್ರೊಬ್ರು ಚೆನ್ನಾಗಿ ಮಾತಾಡ್ಕೊಂತಾ ಇದೀವಿ. ಫ್ಯಾನ್ಸ್ ಕೂಡ ಹಾಗೆ ಇನ್ನೊಬ್ರು ಫ್ಯಾನ್ಸ್ ನ ಮೋಟಿವೇಟ್ ಮಾಡ್ಕೊಂಡು, ಪುಷ್ ಮಾಡ್ಕೊಂಡು, ಸಪೋರ್ಟ್ ಮಾಡ್ಕೊಂಡು ಎಲ್ಲ ಜೊತೆಗಾಗಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಅಂಡ್ ದಿಸ್ ಬಿಗ್ ಬಾಸ್ ಸೀಸನ್ 10 ಸಕ್ಸಸ್ ಆಗಿದ್ದಕ್ಕೆ ನೀವೆಲ್ಲರೂ ಕೂಡ ಕಾರಣ ಆಗಿರ್ತೀರಾ. ಯಾಕಂದ್ರೆ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಂಡು ಬೆಳೆಸ್ಕೊಂಡ್ ಬಂದ್ರೆ ನಮ್ಮ ಕರ್ನಾಟಕದ ಆಡಿಯನ್ಸ್ ಕೂಡ ಎಷ್ಟು ಸ್ಮಾರ್ಟ್ ಅಂಡ್ ಇಂಟೆಲಿಜೆಂಟ್ ಆಗಿದೆ ಅಂತ ತೋರಿಸ್ಕೊಡುತ್ತೆ. ಓಕೆ, ಇನ್ನು ಸಂತು ಪಂತು ಕೆಲವೊಂದಿಷ್ಟು ವಿಚಾರಗಳನ್ನ ಜಾಸ್ತಿ ಮಾತಾಡ್ತಾರೆ. ಸೊ ನಿಮ್ ವಿಚಾರ ಏನಾದ್ರು ವೀಕೆಂಡ್ ಅಲ್ಲಿ ಡಿಸ್ಕಸ್ ಆದಾಗ ಹೆದರ್ಕೊಂಡೆ ಇಲ್ಲ ಅಣ್ಣ, ಹೌದು ಅಣ್ಣ ಅಂತ ಸುದೀಪ್ ಸರ್ ಹತ್ರ ಎಲ್ಲ ಇನ್ನು ನೆಕ್ಸ್ಟ್ ಎಪಿಸೋಡ್ ಮುಗಿದ್ಮೇಲೆ ನಮಗಿದೆ ಕಾದಿದೆ ಅಂತ. ಸಂಗೀತ ಎಲ್ಲರಿಗೂ ಒಂದು ಭಯ ಇಟ್ಬಿಟ್ಟಿದ್ರೆ ಹೇಗೆ ಮನೆಯಲ್ಲಿ? ಅದು ಸುದೀಪ್ ಸರ್ ಕೂಡ ನನಗೆ ಮನೆಗೆ ಬಂದಾಗ ಕೇಳಿದ್ರು, ಏನಮ್ಮ ಎಲ್ಲರಿಗೂ ಭಯ ಹಚ್ಬಿಟ್ಟಿದ್ಯಾ ಅಂತ. ನಂಗೆ ಹೋಗಿ ನೋಡ್ಬೇಕು ಎಪಿಸೋಡ್ಸ್, ನಾನು ಹೇಗೆ ಭಯ ಹಚ್ಚಿರ್ತೀನಿ ಅಂತ. ಬಿಕಾಸ್ ನಾನಾಗಿದ್ದೆ, ಇವ್ರಿಗೆ ಹೇಗೆ ಭಯ ಆಗ್ತಿದ್ಯಾ ಅಂತ ನಂಗೆ ಗೊತ್ತಿಲ್ಲ. ಇವ್ರು ನೀವು ಹೇಳ್ತಿರ್ಬೇಕಿದ್ರು ನಂಗೆ ಅರ್ಥ ಆಗ್ತಿಲ್ಲ ಎಲ್ಲಿ ಅಂತ. ಮೋಸ್ಟ್ಲಿ ಈ ಕೆಲವು ಟ್ರೋಲ್ಸ್ ಎಲ್ಲ ನೋಡಿದಾಗ ಇವರು ಹಿಂಗಂತ ಹಿಂಗ್ ಮಾಡ್ಕೊಂಡು ಹೋದಾಗ ಯಪ್ಪ ಈ ರೇಂಜಿಗೆ ಭಯ ಹಚ್ಚಿದೀನ ಅಂತ ನನಗೆ ಅನಿಸ್ತಾ ಇದೆ. ಸೊ ನಂಗೆ ಗೊತ್ತಿಲ್ಲ, ಬಟ್ ಟು ಬಿ ಆನೆಸ್ಟ್ ಇದೇ ನಾನು. ಅಂಡ್ ಚಿಕ್ಕ ವಯಸ್ಸಿಂದ ಮಾಡ್ತಾ ಬಂದಿದ್ದೀನಿ ನಾನು. ಆಲ್ಮೋಸ್ಟ್ ಹಿಂಗೆ ಇರ್ತಿತ್ತು ಸ್ಕೂಲಲ್ಲೂ ನಂದು. ಬಿಕಾಸ್ ಆನ್ ಸ್ಪಾಟ್ ಫೇಸ್ ಅಲ್ಲಿ ಹೇಳಿದ್ರು ತುಂಬಾ ಕಮ್ಮಿ ಜನ, ಅಂಡ್ ಅವ್ರ ಜನಕ್ಕೆ ಎಲ್ಲರಿಗೂ ಇಷ್ಟ ಆಗಲ್ಲ, ಇವ್ರನ್ನ ಎದುರಾಕೊಳ್ಳೋಕೆ ಇಷ್ಟ ಆಗಲ್ಲ. ಸೊ ಮೋಸ್ಟ್ಲಿ ಅದಕ್ಕೆ ಅವ್ರಿಗೆ ಭಯ ಪಟ್ಟಿರ್ತಾರೇನೋ. ಬಟ್ ನಾ ಇದ್ರ ಬಗ್ಗೆ ಯೋಚನೆ ಮಾಡಕ್ ಹೋಗಿಲ್ಲ, ಯಾಕೆ ಇಷ್ಟ ಎದಿರ್ತಾರೆ ಅಂತ. ಓಕೆ, ಬಹುಶಃ ಕಳೆದ ಇಷ್ಟು ಸೀಸನ್ ಅಲ್ಲೂ ಕೂಡ ಆಗದಿರುವಂತಹ ಒಂದು ಮೂಮೆಂಟ್ ಅಂದ್ರೆ ಅದು ನೀವು ಬಳೆ ತೋರಿಸಿ ಅದಕ್ಕೆ ಕಿಚ್ಚನ ಚಪ್ಪಾಳೆ ಕೂಡ ಬಂದು ಆ ಫೋಟೋ ಫ್ರೇಮ್ ಕೂಡ ಸಿಕ್ತು. ಸೊ ಈ ಮೂಮೆಂಟ್ ಬಗ್ಗೆ ಹೇಳೋದಾದ್ರೆ? ಅನ್ಕೊಂಡಿರ್ಲಿಲ್ಲ ಅವಾಗ. ಏನಾಯ್ತು, ಆನ್ ಸ್ಪಾಟ್ ಅವ್ರು ಹೇಳುವಂತ ಪದಾಗ ನಂಗೆ ಇಷ್ಟ ಆಗಿಲ್ಲ. ಅದನ್ನ ನಾನು ಹೊರಗಡೆನೂ ಅಷ್ಟೇ ಇದೇ ಬಳೆ ವಿಷಯದಲ್ಲಿ ನಾನು ಹೇಳಿದ್ದೀನಿ ಹೀಗ್ ಮಾತಾಡ್ಬಿಡಿ ಅಂತ. ಅವಾಗ ಏನೂ ಆಗಿರ್ಲಿಲ್ಲ. ಅವಾಗ ಸುದೀಪ್ ಸರ್ ಇಲ್ಲ ನಮಗೆ ನ್ಯಾಯ ಒದಗಿಸೋಸ್ಕರ. ಇವಾಗ ಕ್ಯಾಮ್ರಾಸ್ ಇದಾವೆ ಅಂಡ್ ಇಂಥ ವಿಷಯಗಳಾಗಿದ್ವು ಅಂದ್ರೆ ಅಲ್ಲಿ ಬೇರೆಯವ್ರ ಜೊತೆ ಆಗಿರೋದು, ಇಲ್ಲಿ ಬೇರೆಯವ್ರ ಜೊತೆ ಆಗ್ತಿರೋದು. ಬಟ್ ವಿಷಯ ಒಂದೇ, ಬಳೆ. ಆ ಬಳೆನ ಹೇಳಿರುವಂತ ರೀತಿ ನಂಗೆ ಇಷ್ಟ ಆಗಿರ್ಲಿಲ್ಲ. ನಾನು ಅವಾಗ ಕೇಳಿದೆ, ಏನಿಗೆ ಬಳೆ ಬಗ್ಗೆ ಹೀಗೆ ಮಾತಾಡ್ತೀರಾ, ಅದಕ್ಕೆ ಉತ್ತರ ಸಿಕ್ಕಿಲ್ಲ. ಬೇರೆಯವ್ರಿಗೆ ಬಂದು ಕೇಳಿದೆ, ಭಾಗ್ಯಶ್ರೀ ಮ್ಯಾಮ್ ಕೇಳಿದೆ, ಅಲ್ಲೂ ಉತ್ತರ ಸಿಗ್ಲಿಲ್ಲ ನಂಗೆ ತುಂಬಾ ಫೀಲ್ ಆಗ್ಬಿಡ್ತು, ಏನ್ ಹೇಳೋದು ಅಂತ ನಂಗೆ ಅರ್ಥ ಆಗಿಲ್ಲ. ಬಟ್ ಐ ಕುಡಂಟ್ ಸ್ಟ್ಯಾಂಡ್ ದಟ್ ಅಂತ ಪದಗಳು ಕೇಳಕ್ ಆಗಿಲ್ಲ. ನಾನು ಹೇಳ್ದೆ, ನಾನು ಮಾತಾಡ್ದೆ, ಅದು ಆಗದ್ಮೇಲೆ ಅದಲ್ಲಿ ಮುಗ್ದೋಯ್ತು, ಟಾಸ್ಕ್ ಎಲ್ಲ ಮುಗ್ದೋಯ್ತು. ನಮಗೆ ಏನೂ ಗೊತ್ತಾಗಿಲ್ಲ ಏನಾಗಿದೆ ಅಂತ. ವೀಕೆಂಡ್ ಬಂದಾಗ ಗೊತ್ತಾಗಿರೋದು ವಿಷಯ ಇಷ್ಟು ದೊಡ್ಡದ್ ಬೆಳೆದಿದೆ ಅಂತ, ಕಾಂಟ್ರವರ್ಸಿ ಆಗಿದೆ ಅಂತ ಅಲ್ಲಿಗೆ ಗೊತ್ತಾಗಿರೋದು. ಸೊ ಅವಾಗ ನನಗೆ ಸುದೀಪ್ ಸರ್ ಹೇಳಿರುವಂತ ಮಾತುಗಳು ತುಂಬಾ ಖುಷಿ ಆಯ್ತು. ದಟ್ ಇಷ್ಟೊಂದು ಜನ ನಿಂತ್ಕೊಂಡಿದ್ರು ಜೊತೆಗೆ, ಅಂಡ್ ದೇ ವರ್ ಸಪೋರ್ಟಿಂಗ್ ದಿಸ್. ಅಂಡ್ ಯಾರೂ ಕೂಡ ಇಂಥ ಪದಗಳನ್ನ ಬಳಸಬಾರ್ದು ಅಂತಾನೆ ಹೇಳ್ತೀನಿ. ಇಟ್ಸ್ ಅ ಸಿಂಬಲ್ ಆಫ್ ಸ್ಟ್ರೆಂತ್, ಪಾಸಿಟಿವಿಟಿ. ಸೊ ಅದನ್ನ ಹೇಗೆ ಬಳಸಬೇಕು ಹಾಗೆ ಬಳಸಬೇಕು. ನಾನು ಮುಂಚೆನ ನಂಗೆ ಬಳೆ ಅಂದ್ರೆ ತುಂಬಾ ಇಷ್ಟ. ಇನ್ನಂತೂ ಐ ವುಡ್ ಲವ್ ಟು ವೇರ್ ಇಟ್ ಮೋರ್. ಓಕೆ, ಸಂಗೀತ ಮದ್ವೆ ಬಿಗ್ ಬಾಸ್ಗೆ ಹೋಗಲ್ಲ ಅಂತ ಹೋದ್ರು, ಮದ್ವೆ ಆಗಲ್ಲ ಅಂತ ಇನ್ನೇನು ಆಗ್ಬಿಡ್ತಾರೆ ಅಂತ ತುಂಬಾ ಮಾತುಕತೆ. ಸೊ ಸಂಗೀತ ಲೈಫಲ್ಲಿ ಯಾರಾದ್ರೂ ಸೀಕ್ರೆಟ್ ಹುಡುಗ ಇದ್ದಾರಾ, ಅಥವಾ ಬಿಗ್ ಬಾಸ್ ಮನೇಲಿ ಯಾರ ಮೇಲಾದ್ರೂ ಕ್ರಶ್ ಆಗಿತ್ತಾ, ಹೇಗೆ? ಪ್ರೀತಿ ಅನ್ನೋದು ಹುಡ್ಕೊಂಡು ಹೋಗ್ಬಾರ್ದು, ಅದು ಯಾವತ್ತೂ ಸಿಗ್ಬೇಕು. ಅಂಡ್ ಆಮೇಲೆ ಅದು ನಮ್ಮ ಲೈಫಲ್ಲಿ ಒಂದು ಪಾರ್ಟ್ ಆಗ್ಬಿಡ್ಬೇಕು ಅಂತ ನಾನು ನಂಬ್ತೀನಿ. ಬಿಗ್ ಬಾಸ್ ಮನೆಗೆ ಬರಲ್ಲ ಅಂತ ಹೇಳಿದ್ದೆ, ಬಂದೆ. ಸುಮಾರಷ್ಟು ವಿಷಯ ನಮ್ಮ ಲೈಫಲ್ಲಿ ನಾವು ಮೀಡಿಯಾ ತೆಗೆದ್ರೆ ಹೇಳಿರಲ್ಲ, ಬಟ್ ನಾನು ಮಾಡದೇ ಇಲ್ಲ ಅಂತ ಹೇಳಿದ್ನ ನೆಕ್ಸ್ಟ್ ಮೂಮೆಂಟೇ ಮಾಡಿರ್ತೀವಿ. ಬಿಗ್ ಬಾಸ್ ಮನೇಲಿ ಲೆಟರ್ ಬರೆಯೋದೇ ಇಲ್ಲ ಕಾರ್ತಿಕಿಗೆ ಅಂತ ಹೇಳಿದ್ರು, ನಾನು ಅವಾಗಲೇ ಬರ್ದೆ. ಏನು ಅಂದ್ರೆ ನಾವು ಹ್ಯೂಮನ್ಸ್, ನಮ್ಮ ಮನ್ಸಲ್ಲಿ ಅನ್ಸುತ್ತೆ ನನ್ಗೆ ಯಾವತ್ತು ಮಾಡೋದು ಬೇಡ, ಸಮ್ವೇರ್ ನಮಗೆ ಅದು ಬೇಕು ಅಂತ ಒಂದು ಆಸೆ ಇರುತ್ತೆ. ಅದನ್ನೇ ಚಾಲೆಂಜ್ ಮಾಡ್ತಾ ಇರ್ತೀವಿ ನಾವು ಮೇ ಬಿ. ಬಟ್ ಈ ಮದುವೆ ಅನ್ನೋ ವಿಷಯ ಬಂದ ತಕ್ಷಣ ನಾನು ಹೇಳೋದೊಂದೆ, ನಾನು ಸುಮಾರಷ್ಟು ಕಲ್ತಿದ್ದೀನಿ ಬಿಗ್ ಬಾಸ್ ಅಲ್ಲಿ, ಅದು ನಾನು ಸುಮಾರಷ್ಟು ಪರಿವರ್ತನೆ ತಂದಿದೆ. ಇವಾಗ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ನನಗೆ ಮುಂಚೆಯಿಂದ ನಾನು ಕರಿಯರ್ ಓರಿಯೆಂಟೆಡ್, ನನ್ನ ಕರಿಯರ್ ಅಲ್ಲಿ ನಾನು ತುಂಬಾ ಸಾಧಿಸ್ಬೇಕು ಅಂತ ಕನ್ಸ್ಕೊಂಡಿದ್ದೀನಿ, ಹಾರ್ಬೇಕು ಅಂತ ಇದ್ದೀನಿ. ಸೊ ನನಗೆ ಯಾವಾಗ ಯಾವ ಪಾಯಿಂಟ್ ಅಲ್ಲಿ ಅನ್ಸುತ್ತೋ ಸಾಕು, ಇವಾಗ ನನಗೆ ಯಾರಾದ್ರೂ ಕಂಪನಿಯನ್ ಬೇಕು ಅಂತ, ಅವಾಗ ನಾನು ಖಂಡಿತವಾಗ್ಲೂ ಅದ್ರ ಬಗ್ಗೆ ಯೋಚನೆ. ಮುಂಚೆ ಯಾವ್ದಾದ್ರು ಲವ್ ಆಗಿರೋದು, ಬ್ರೇಕಪ್ ಆಗಿರೋದು, ಈ ರೀತಿ ಏನಾದ್ರು ಫೇಸ್ ಮಾಡಿದ್ರಾ ಅಂತ? ಖಂಡಿತವಾಗ್ಲೂ ಆಗಿದೆ. ಐ ಮೀನ್ ಲೈಕ್ ಇಷ್ಟು ಬೋಲ್ಡ್ ಆಗಿದ್ದೀನಿ, ಸ್ಟ್ರಾಂಗ್ ಆಗಿದ್ದೀನಿ. ಯಾರ ಹುಡುಗ ಯಾವ ಟೈಮಲ್ಲಿ? ಚಾನ್ಸೇ ಇಲ್ಲ ಹೆಸರೆಲ್ಲ ಹೇಳಕ್ಕೆ ನಾನು. ಅಂದ್ರೆ ಸ್ಕೂಲ್ ಅವರ, ಕಾಲೇಜ್ ಅವರ?
ನೋ ಸಿ ಅಡಾಲೆಸೆನ್ಸ್ ಅಂತ ಒಂದು ಟೈಮ್ ಬಂದಲ್ಲಿ ಒಂದು ಹ್ಯೂಮನ್ ಅಲ್ಲಿ ಹುಡುಗ ಆಗಿರ್ಬೋದು ಹುಡುಗಿ ಆಗಿರ್ಬೋದು ಅಟ್ರಾಕ್ಷನ್ ಅನ್ನೋದು ಇದ್ದೇ ಇರುತ್ತೆ ಒಬ್ರ ಕಡೆ. ಸೊ ಕ್ರಶ್ ಆಗಿರೋದಿದೆ, ಮಾತಾಡಿರೋದಿದೆ. ಸೊ ಇದಾಗಿದೆ. ಬಟ್ ಬೆಳೀತಿದ್ದಂಗೆ ನನ್ನ ಕರಿಯರ್ ಬಗ್ಗೆ ನಂಗೆ ತುಂಬಾ ಸೀರಿಯಸ್ ಆಗ್ತಾ ಬಂದೆ. ಸೊ ಐ ನೆವರ್ ಚೋಸ್ ಇಟ್. ಓಕೆ, ಅಂದ್ರೆ ಈಗ ಸಂಗೀತಾಗಿ ಒಂದು ಹುಡುಗ ಅಂತ ಏನಾದ್ರೂ ಒಂದು ಥಿಂಕಿಂಗ್ ಇದ್ರೆ, ಬಿಕಾಸ್ ಯಾರಾದ್ರೂ ಒಂದು ಥಿಂಕಿಂಗ್ ಇದ್ದೇ ಇರುತ್ತೆ ಹುಡುಗಿ ಅಂದ್ಮೇಲೆ, ನಿಮಗೆ ಹೇಗಿರ್ಬೇಕು ಅಂತ ಇಷ್ಟ? ಯೋಚನೆ ಮಾಡಿ ನಾನು ಖಂಡಿತವಾಗ್ಲೂ ನೆಕ್ಸ್ಟ್ ಇಂಟರ್ವ್ಯೂ ಹೇಳಿ. ಇಲ್ಲ ಸಂಗೀತ, ಹೇಳ್ಬೇಕು ನೀವು ಇವಾಗ ಇದ್ರ ಬಗ್ಗೆ. ಇಷ್ಟು ವರ್ಷದಲ್ಲಿ ಒಂದ್ಸರ್ತಿ ನೀವು ಯೋಚನೆ ಮಾಡಿರಲ್ವಾ ನೀವು? ಯಾವ ಕ್ವಾಲಿಟಿ? ಒಂದೇ ಕ್ವಾಲಿಟಿ ಹೇಳ್ತೀನಿ, ಜಾಸ್ತಿ ಏನು ಹೇಳಕ್ ಹೋಗಲ್ಲ. ಒಂದ್ 2-3 ಹೇಳ್ಬಿಡಿ, ಯಾಕಂದ್ರೆ ಕ್ಯೂ ಅಲ್ಲಿ ನಿಂತಿದ್ದಾರೆ ಇವಾಗ ಹುಡುಗರು. ಅದೇ ಕ್ಯೂ ಅಲ್ಲೆಲ್ಲ ನಿಲ್ಬಾರ್ದು, ಓಕೆ, ಆಟಿಟ್ಯೂಡ್ ಇರಬೇಕು. ಬಟ್ ಎಲ್ಲಕ್ಕಿಂತ ಹೆಚ್ಚಾಗಿ ಈ ಶುಡ್ ಬಿ ಅ ಗುಡ್ ಲಿಸ್ನರ್. ಕೇಳಿಸ್ಕೊಳಕ್ ಒಂದು ಹೃದಯ ಇರಬೇಕು. ಅಂಡ್ ಸುಮ್ನೆ ಕೇಳಿಸ್ಕೊಳ್ಳೋದಕ್ಸ್ಕೊಳ್ಳಲ್ಲ, ಕೇಳಿಸ್ಕೊಳಕ್ ನಿಜವಾಗ್ಲೂ ಹೃದಯ ಇರಬೇಕು. ಅಂತವ್ರು ಇರ್ಬೇಕು ಅಷ್ಟೇ. ನೋಡಕ್ ಚೆನ್ನಾಗಿರೋದಿದ್ರು ಪರವಾಗಿಲ್ಲ, ಲುಕ್ಸ್ ಏನ್ ಮ್ಯಾಟರ್ ಆಗಲ್ಲ, ಬಟ್ ಮನ್ಸ್ ತುಂಬಾ ಚೆನ್ನಾಗಿರ್ಬೇಕು. ಅಂದ್ರೆ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇದೆಯಾ? ದೊಡ್ಡ ಜಾಬ್ ಅಲ್ಲಿ ಇರ್ಬೇಕು ಅಥವಾ ಹಳ್ಳಿ ಹುಡುಗ ಆಗ್ಬೋದು? ಯಾವ ತರ ನಿಮಗೆ? ನಾನು ಇಂಡಿಪೆಂಡೆಂಟ್ ಅಂದ್ರೆ ನಾನು ಅವ್ರ ಮೇಲೆ ಡಿಪೆಂಡ್ ಆಗಲ್ಲ. ಸೊ ಹೇಗೆ ಇದ್ರು ಹೃದಯ ಚೆನ್ನಾಗಿರ್ಬೇಕು, ಅದು ಜಾಸ್ತಿ ಇಂಪಾರ್ಟೆಂಟ್ ಆಗುತ್ತೆ. ನಾನ್ ದುಡಿತಾ ಇದ್ದೀನಿ, ಅವರಿಂದ ನಾನು ಅದೇ ಎಕ್ಸ್ಪೆಕ್ಟ್ ಮಾಡಿದ್ರೆ ನಾನು ಅದಕ್ಕೋಸ್ಕರ ಆಗ್ತೀನಿ ಅಂತ ಆಗುತ್ತೆ. ಪ್ರೀತಿ ಇರಬೇಕು, ಪ್ರೀತಿ ಆದ್ಮೇಲೆ ಅದನ್ನೆಲ್ಲ ನೋಡ್ಬೇಕು. ಇನ್ನೊಂದು ಸಂಗೀತ, ಈ ಬಿಗ್ ಬಾಸ್ ಅಂತ ಹೇಳಿದ್ರೆ ಮನೆಗೆ ಹೋಗಿ ಬಂದ ನಂತರ ಅಷ್ಟೊಂದು ದೊಡ್ಡ ಮಟ್ಟಿನ ಸಕ್ಸಸ್ ಇರೋದಿಲ್ಲ, ಶಾರ್ಟ್ ಟರ್ಮ್ ತನಕ ಅದೊಂದು ಫೇಮ್ ಇರುತ್ತೆ ಅನ್ನೋ ಒಂದು ಥಿಂಕಿಂಗ್ ಇದೆ. ಇದ್ರ ಬಗ್ಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಿ? ಫ್ಯೂಚರ್ ಬಗ್ಗೆ ಕೇಳ್ತಿದ್ದೀರಾ? ನಂಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಬಿಕಾಸ್ ಅದೇ ನೀವು ಅಂತಲ್ಲ, ಜನರಲಿ ಇಷ್ಟು ಸೀಸನ್ಗಳಲ್ಲಿ ಆಗಿರೋದ್ರಲ್ಲಿ ನಿಮಗೆ ಇದ್ರ ಬಗ್ಗೆ ಏನ್ ಅನ್ಸುತ್ತೆ? ಅದೇನಾದ್ರೂ ಹಂಗೆ ಶಾರ್ಟ್ ಟರ್ಮ್ ಅಂತೆಲ್ಲ ಇದ್ದಿದ್ರೆ ನಾನು ಎಂಟರೇ ಆಗಬಾರ್ದಿತ್ತು. ಬಿಕಾಸ್ ನನ್ನ ಕರಿಯರ್ ಇನ್ ಪೀಕಲ್ಲಿ ನಾನು ಬಿಗ್ ಬಾಸ್ ಮನೆಗೆ ಕಾಲಿಟ್ಟಿದ್ದೀನಿ. ಆ್ಯಂಡ್ ನನಗೆ ತುಂಬಾ ಹೆಮ್ಮೆ ಇದೆ. ಯಾಕಂದ್ರೆ ನಾನು ಐ ಥಿಂಕ್ ಒಂದು 10 ಮೂವಿಲಿ ನಾನು ಹಿಟ್ ಕೊಟ್ಟಿದ್ರು ಕೂಡ ಈ ತರ ಪ್ರೀತಿ ಗಳಿಸಕ್ ಆಗ್ತಾ ಇರಲಿಲ್ಲ. ಡೈ ಹಾರ್ಟ್ ಅಂದ್ರೆ ಸೋಲೋ ಪೋಸ್ಟರ್ಸ್ ಇದಾವೆ ಎಲ್ಲ ಕಡೆ, ಜನ ಪ್ರೇಯರ್ಸ್, ಹರಿಕೆ, ಕೆಲವರು ಪಾದಯಾತ್ರೆ ಮಾಡ್ಕೊಂಡು ನನ್ನ ಫೋಟೋ ಇಟ್ಕೊಂಡು ಹೋಗಿರೋದಿದೆ. ಇದನ್ನೆಲ್ಲ ನೋಡಿ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ರೋಮಾಂಚನ ಆಗುತ್ತೆ. ನಾನು ಏನ್ ಕೊಟ್ಟಿದ್ದೀನಿ ಇವರಿಗೆ, ಏನಕ್ಕೆ ಇಷ್ಟು ಅನ್ಕಂಡೀಷನಲ್ ಲವ್ ತೋರಿಸ್ತಾ ಇದ್ದಾರೆ ಅಂತ ಅನ್ಸುತ್ತೆ, ಗೊತ್ತಾ? ಸೊ ಐ ಥಿಂಕ್ ಈ ವೇದಿಕೆ ನನಗೆ ಸಿಕ್ಕಾಬಟ್ಟೆ ಅಂದ್ರೆ ನನ್ನ ಕೊನೆಯ ಉಸ್ತುವರೆಗೂ ನಾನು ಮರೆಯೋಕ್ಕಾಗಲ್ಲ, ಇಷ್ಟೆಲ್ಲ ಕೊಟ್ಟಿದೆ. ಸೊ ಖಂಡಿತವಾಗ್ಲೂ ಇದು ಶಾರ್ಟ್ ಟರ್ಮ್ ಲಾಂಗ್ ಟರ್ಮ್ ಅಂತ ನಾನು ಹೇಳಲ್ಲ, ಬಟ್ ನನ್ನ ಹೃದಯದಲ್ಲಿ ಎಂದೆಂದಿಗೂ ಇರುತ್ತೆ. ಐ ವುಡ್ ಲವ್ ಟು ಸೇ ಅಂಡ್ ಅಪ್ಲಾಡ್ ಕ್ರೂ ಮತ್ತು ಕಿಚ್ಚ ಸುದೀಪ್ ಸರ್. ಓಕೆ, ಇನ್ನು ಬಿಗ್ ಬಾಸ್ ಮನೆಯಲ್ಲಿ ತುಂಬಾ ಬ್ರೇಕ್ ಡೌನ್ ಆಗಿ ಇಲ್ಲ ಆಗೋದೇ ಇಲ್ಲ, ನಾನು ಇಲ್ಲಿಂದ ಹೋಗ್ಬಿಡ್ಬೇಕು, ಇನ್ನು ಸೆಕೆಂಡ್ ಥಾಟೇ ಇಲ್ಲ ಅಂತ ಅನ್ಸಿದ ಸಿಚುವೇಶನ್ ಯಾವುದು? ಸುಮಾರಷ್ಟಿದಾವೆ. ನೀವು ನೋಡ್ತಾ ಹೋದ್ರೆ ಪ್ರತಿ ದಿವಸನೂ ಆಲ್ಮೋಸ್ಟ್ ಹತ್ತಿದ್ದೀನಿ ಅಲ್ಲಿ. ಬಿಕಾಸ್ ಒಂದೇ ಒಂದು ದಿವಸ ನನಗೆ ಟಾಂಟ್ ಇಲ್ದಿರೋದಿರ್ಲಿಲ್ಲ. ನನಗೆ ಬರ್ತಿರೋಂಥ ಕಮೆಂಟ್ಸ್ ಎಷ್ಟು ತೀರಾ ನೆಗೆಟಿವ್ ಅಂದ್ರೆ ಅದನ್ನ ಒಬ್ಬ ವ್ಯಕ್ತಿ ತಡ್ಕೊಳಕ್ಕೆ ಆಗಲ್ಲ. ಅಂಡ್ ನಾವು ಹೆಣ್ಮಕ್ಳಾಗ್ಬಿಟ್ಟು ನಾವು ತುಂಬಾ ಸೆನ್ಸಿಟಿವ್ ಇರ್ತೀವಿ ಯಾರೋ ಆಡೋ ಮಾತುಗಳಿಗೆ, ಅದು ನಮಗೆ ತುಂಬಾ ಚುಚ್ಚುತ್ತೆ. ಬಿಕಾಸ್ ನಮಗೆ ಚಿಕ್ಕ ವಯಸ್ಸಿಂದ ಅದು ಅಭ್ಯಾಸ ಇರಲ್ಲ. ನಮ್ಮ ಪೇರೆಂಟ್ಸ್ ನಮಗೆ ಬೈಗಳು ಹೇಳೋದಕ್ಕೆ ನಿಲ್ಲಿಸ್ತಾರೆ, ಯಾರಿಗೂ ಬೈಯಕ್ ಬಿಡಲ್ಲ. ಅಂತ ವಾತಾವರಣದಲ್ಲಿ ನಾವು ಹುಟ್ಟಿ ಬೆಳೆದಿರ್ತೀವಿ. ಯಾರು ನಮಗೆ ಜೋರಾಗಿ ಮಾತಾಡಿರಲ್ಲ. ಅಂತ ವಾತಾವರಣದಲ್ಲಿ ಹುಟ್ಟಿ ಬೆಳೆದು ಬಂದು ಸಡನ್ ಆಗಿ ಕಿರ್ಚೋದು ವಾತಾವರಣದಲ್ಲಿ ಬಂದಾಗ ಹರ್ಟ್ ತುಂಬಾ ಬೇಗ ಹುಡುಗಿರಿಗೆ ಆಗುತ್ತೆ. ಅದಕ್ಕೆ ನಾವು ಬೇಗ ಅಳ್ತೀವಿ, ತುಂಬಾ ಇಮೋಷನಲ್ ಆಗಿರ್ತೀವಿ. ಅದು ನಮ್ಮ ವ್ಯಕ್ತಿತ್ವ. ಬಟ್ ಕೊನೆಗೆ ನೀವು ಎಲ್ಲೂ ಅಳ್ತಾ ಇರ್ಲಿಲ್ಲ, ಅಲ್ಲೇ ವಾಪಸ್ ಕೊಡ್ತಾ ಇದ್ರಿ. ಅದ್ರಲ್ಲೇ ನೀವು ಫೇಮಸ್ ಆಗಿದ್ದು ಹೌದು ಇಲ್ಲ ಅಥವಾ? ಸೊ ಅದ್ ನಾನು ಕಲ್ತಿದೆ ಅಲ್ಲಿ ಆ ಜರ್ನಿಲಿ. ಅತ್ತೆ ಒಂದ್ ಪೇರೆಂಟ್ಸ್ ಹೇಗೆ ಹೇಳ್ತೀರಾ? ತೋರಿಸಿ ಒಂದ್ಸತಿ ಸಂಗೀತ ಇಲ್ಲಿ. ಹೌದಾ ಹೌದು ಟ್ರಿಗರ್ ಆದಾಗ ಸಂಗೀತ ಹೀಗೆ ಮಾತಾಡೋದು. ಆಕ್ಚುಲಿ ಅದನ್ನ ನಾನು ಪೇರೆಂಟ್ಸ್ ರೌಂಡ್ ಅಲ್ಲಿ ಪೇರೆಂಟ್ಸ್ ಎಲ್ಲ ಬಂದ ತಕ್ಷಣ ಹೇಳ್ತಾ ಇರ್ತಿದ್ರು, ತುಂಬಾ ಹೇಳ್ತಾ ಇದ್ದೀರಾ, ಅಷ್ಟು ಅಳ್ಬೇಡಿ ಅಂತ ಹೇಳಿದಾಗ ಮನೆಯವ್ರಿಗೆ ಅವಾಗ ಗೊತ್ತಾಗಿರೋದು, ಈ ಅಮ್ಮ ಯಾವ ಗ್ಯಾಪ್ ಅಲ್ಲಿ ಅಳ್ತಾಳ್ ಗುರು ಅಂತ ವಿನಯ್ ಕೇಳ್ತಾ ಇದಾರೆ. ಬಿಕಾಸ್ ನಾನು ಯಾರು ಎದುರುಗಡೆ ಹತ್ತಿರ್ಲಿಲ್ಲ. ಬಟ್ ಅವ್ರು ಹೇಳಿದ್ಮೇಲೆ ಎಕ್ಸ್ಪೋಸ್ ಆಗ್ಬಿಟ್ಟೆ. ಇವ್ರಿಗೆ ಗೊತ್ತಾಯ್ತಲ್ಲ ಇವಾಗ ನಾನು ಹೇಗೆ ನನ್ನ ಇಮೋಷನ್ಸ್ ತೆಕ್ಕೊಳ್ಳಿ ಅಂತ. ಬಟ್ ಒಂದ್ ವಿಷಯ ಗೊತ್ತಾಯ್ತು, ಸಾಕು ಅಂತಿರೋದು ಸಂಗೀತ, ನಿಲ್ಲು. ಅದು ಸ್ಪೆಷಲಿ ಈ ಕಣ್ಣಿನ ಇನ್ಸಿಡೆಂಟ್ ಆದ್ಮೇಲೆ ಏನ್ ಆಗಕ್ಕಾಗತ್ತೆ, ಇದಕ್ಕಿಂತ ಇನ್ನೇನ್ ವರ್ಸ್ಟ್ ಆಗಕ್ಕಾಗತ್ತೆ. ಇದನ್ನೇ ಫೇಸ್ ಮಾಡಿದೆ, ಇನ್ ಗೆಲ್ಲು ಹೋಗು, ಪರವಾಗಿಲ್ಲ, ನೀನು ಓಡೋಗ್ಬೇಡ ಅಂತ ಅನ್ಕೊಂಡ್ಬಿಟ್ಟು ನಾನು ಏನ್ ಬೇಕಿದ್ರು ಮಾತಾಡಿ, ಅದ್ ನಾನಲ್ಲ, ನನಗೆ ಗೊತ್ತು ನಾನೇನು ಅನ್ಬಿಟ್ಟು ಓಕೆ ಫೈನ್ ಮಾತಾಡಿ ಅಂದ್ಬಿಟ್ಟು ನಾನು ಶುರು ಮಾಡ್ಕೊಂಡಿದ್ದೆ. ಓಕೆ, ಇನ್ನು ಮನೆಯಲ್ಲಿ ನೀವು ತುಂಬಾ ಭಯ ಪಟ್ಕೊಂಡು ಆ ಲೆಟರ್ ಬರೆಯುವಾಗ ಹೇಳಿದ್ರಿ, ನಾನು ದೇವರಾಣೆಗಳು ಇದು ಮೂಮೆಂಟ್ ಮಾಡೋಕ್ಕೋಸ್ಕರ ನಾನು ಲೆಟರ್ ಬರೀತಾ ಇಲ್ಲ ಅಂತ. ಸೊ ಇದ್ರ ಬಗ್ಗೆ ಸಂಗೀತ ಮೂಮೆಂಟ್ಗೋಸ್ಕರ, ಕ್ಯಾಮ್ರಾಗೋಸ್ಕರ ಮಾಡ್ತಾರೆ, ಡ್ರಾಮಾ ಮಾಡ್ತಾರೆ, ಈ ರೀತಿ ಸಾಕಷ್ಟು ಕಾಮೆಂಟ್ಗಳು ಮನೆಯಲ್ಲಿ ಇದ್ದಾಗ್ಲೂ ಬರ್ತಿತ್ತು. ಆಚೆ ಕಡೆ ಬಂದಿರೋಂಥ ಕೆಲವೊಂದಿಷ್ಟು ಕಂಟೆಸ್ಟೆಂಟ್ ಹೇಳಿದ್ದಾರೆ, ಇದ್ರ ಬಗ್ಗೆ ಏನ್ ಹೇಳ್ತೀವಿ? ಹೇಳಿ ಅವ್ರ ಅಭಿಪ್ರಾಯ ಅದು. ಬಿಕಾಸ್ ಅಲ್ಲಿ ಇರ್ಬೇಕಿದ್ರೆ ಎಲ್ಲ ಗೇಮ್ ಆಡ್ಬೇಕಿದ್ರೆ
ಆಡ್ಬೇಕು ಅಂತ ಬಂದಿದ್ದಾರೆ. ಪ್ರತಿ ಸಲ ಅವ್ರಿಗೆ ಅವಕಾಶ ಸಿಕ್ಕಿದಾಗ ಅವ್ರು ಆದಷ್ಟು ಹೈಲೈಟ್ ಆಗಕ್ಕೆ ಟ್ರೈ ಮಾಡಿದ್ದಾರೆ. ನಾನು ಜೀವಿಸ್ತಿದ್ದೆ ಅಂತ ಹೇಳ್ತೀನಿ, ಅವ್ರಿಗೆ ಒಪ್ಕೊಳ್ಳಕ್ಕೆ ಇಷ್ಟ ಇಲ್ಲ ಅಂದ್ರೆ ಇಟ್ಸ್ ದ ಪರ್ಸ್ಪೆಕ್ಟಿವ್. ಬಿಕಾಸ್ ಅವ್ರು ಏನೇನ್ ಮಾಡಿದ್ರು ಅದು ಎದ್ ಕಾಣಿಸುತ್ತೆ, ಅವ್ರು ಯಾವ ತರ ಮೂಮೆಂಟ್ ಕ್ರಿಯೇಟ್ ಮಾಡಕ್ಕೆ ಟ್ರೈ ಮಾಡಿದ್ದಾರೆ ಅಂತ. ಐ ಡೋಂಟ್ ಬ್ಲೇಮ್, ಇಟ್ಸ್ ಅ ಗೇಮ್. ಅದ್ ಮಾಡ್ಲೇಬೇಕು, ಅವಾಗ್ಲೇ ನಿಮಗೆ ನಿಮ್ಮ ಸ್ಥಾನ ಗೊತ್ತಾಗೋದು, ನೀವ್ ಹೇಗ್ ಕಾಣಿಸ್ತೀರಾ ಅಂತ ಗೊತ್ತಾಗೋದು. ಮಾತೇ ಆಡದಿದ್ರೆ ನಿಮ್ಮ ಅಭಿಪ್ರಾಯಗಳೇನು ಅಂತ ಹೇಗೆ ಗೊತ್ತಾಗುತ್ತೆ? ನಾನೇನ್ ಮಾಡಿದಿನೋ ಅದ್ ನನಗೆ ಪ್ಲಸ್ ಆಗಿದೆಯೋ ಮೈನಸ್ ಆಗಿದೆಯೋ ನನಗೆ ಗೊತ್ತಿಲ್ಲ. ಅದ್ ಮೂಮೆಂಟ್ ಆಗಿದೆಯೋ ಇಲ್ವಾ, ಬಳೆ ಮೂಮೆಂಟ್ ಕೂಡ ನನ್ಗೆ ಗೊತ್ತಿರಲಿಲ್ಲ ಅದಾಗತ್ತೆ ಹಾಗೆ ಅಂತ. ಐ ವಾಸ್ ಜಸ್ಟ್ ಲಿವಿಂಗ್. ನಾವು ನೋಡ್ತಾ ಹೋದ್ರೆ ಪ್ರತಿಯೊಬ್ಬರ ಬಗ್ಗೆ ನಾವು ಹಾಗೆ ಹೇಳ್ಕೊಂಡ್ ಬರ್ಬೋದು. ಸೊ ನಾನು ಇಟ್ಸ್ ದ ಪರ್ಸ್ಪೆಕ್ಟಿವ್. ನಾನು ಯಾವಾಗಲೂ ಹೇಳ್ತಾ ಬಂದಂಗೆ ಯುವರ್ ಪರ್ಸ್ಪೆಕ್ಟಿವ್ ಐ ರೆಸ್ಪೆಕ್ಟ್ ಇಟ್ ಬಟ್ ಐ ಡೋಂಟ್ ಅಕ್ಸೆಪ್ಟ್ ಇಟ್. ನಾನು ಅದನ್ನ ಅಕ್ಸೆಪ್ಟ್ ಮಾಡಲ್ಲ. ನಾನು ಹೇಗೆ ಅಂತ ನನಗೆ ಗೊತ್ತು, ನನ್ನ ಫ್ಯಾನ್ಸಿಗೆ ಗೊತ್ತು. ನಾನು ಇವತ್ತು ಇಷ್ಟು ಫ್ಯಾನ್ಸ್ ಗಳಿಸಿದೀನಿ ಅಂದ್ರೆ ಅದಕ್ಕೆ ನಾನು ಇರುವಂತ ಟ್ರೂತ್ಫುಲ್ನೆಸ್ ಅದೇ ಕಾರಣ. ಅಂಡ್ ಐ ವಿಲ್ ಸ್ಟಿಕ್ ಟು ದ್ಯಾಟ್. ನನಗೆ ಇದೆಲ್ಲ ಮಾಡಬೇಕಾಗಿಲ್ಲ. ಅಪ್ಪ ಅಮ್ಮಂಗೆ ಎಷ್ಟು ಶಾಕ್ ಆಯ್ತು? ಎಲ್ಲೋ ಒಂದ್ ಕಡೆ ತುಂಬಾ ಕಾನ್ಫಿಡೆಂಟ್ ಆಗಿದ್ರು, ಸಂಗೀತನೇ ವಿನ್ನರ್ ಆಗಿ ಬರ್ಬೋದು, ಮತ್ತೆ ನಿಮ್ಮ ಅತ್ತಿಗೆ ಕೂಡ ತುಂಬಾ ಕಾನ್ಫಿಡೆಂಟ್ ಆಗಿದ್ರು. ಎಷ್ಟು ಹರ್ಟ್ ಆದ್ರು ನಿಮ್ಮ ಎವಿಕ್ಷನ್ ಟೈಮಲ್ಲಿ? ಅಪ್ಪ ಅಮ್ಮ, ಸುಚಿ, ಸಂತು, ಪವನ್ ಅಂಡ್ ನನ್ನ ಫ್ಯಾನ್ಸ್ ನನ್ನ ಬಗ್ಗೆ ತುಂಬಾ ಒಪ್ಸಿಟ್ಕೊಂಡಿದ್ರು. ಅಂಡ್ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂದ್ರೆ ತುಂಬಾ ಕಷ್ಟಪಟ್ಟಿದ್ದಾರೆ. ಬಿಕಾಸ್ ಐ ಹ್ಯಾವ್ ಸೀನ್ ರ್ಯಾಲೀಸ್ ಎಲ್ಲ ಮಾಡಿದ್ದಾರೆ, ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದಾರೆ, ದಿನ ಹಗಲು ರಾತ್ರಿ ಎಲ್ಲ ಕಷ್ಟಪಟ್ಟಿದ್ದಾರೆ. ಸೊ ಅಫ್ಕೋರ್ಸ್ ನಾನು ಗೆಲ್ಬೇಕು ಅಂತಾನೆ ಅವ್ರಿಗೆ ಛಲ ಇತ್ತು. ಇಷ್ಟೆಲ್ಲ ಮಾಡಿದ್ದಾರೆ. ಹೊರಗಡೆ ಬಂದ್ಮೇಲೆ ನಂಗೆ ಗೊತ್ತಾಗಿರೋದು ಏನೆಲ್ಲ ಮಾಡಿದ್ದಾರೆ ಅಂತ. ಬಟ್ ಅವ್ರನ್ನ ನಾನು ನೋಡ್ತಿದ್ದೆ ಸ್ಟೇಜಿಂದ. ಅಪ್ಪ ಪ್ರೇ ಮಾಡ್ತಿದ್ರು. ಅಪ್ಪ ಫಸ್ಟ್ ಟೈಮ್ ಕೈ ಮುಗ್ದಿರೋದು ನಾನು ನೋಡಿರೋದು, ಆಯ್ತಾ. ಅಂಡ್ ಅವ್ರೆಲ್ಲರೂ ಹಿಂಗೆ ಮಾಡ್ತಿರ್ಬೇಕಿದ್ರೆ ನನ್ನ ಫ್ಯಾಮಿಲಿನ ನಾನು ಈಗ ನೋಡಿ ನನಗೆ ಬೇರೆ ಪ್ಲೀಸ್ ಇವ್ರ ಕನ್ಸನ್ನ ಮಾತ್ರ ಮುರಿಬೇಡ, ಇವ್ರು ಡೋಂಟ್ ಬ್ರೇಕ್ ದೇರ್ ಹಾರ್ಟ್ ಅಂತ ನಾನು ಅನ್ಕೊಂತಾ ಇದ್ದೆ. ಬಟ್ ಎಲ್ಲೋ ಒಂದ್ ಕಡೆ ನಾವು ವಿನ್ ಆಗೋದ್ಕಿಂತ ಪೇರೆಂಟ್ಸ್ ಫೀಲಿಂಗ್ಸೇ ನಮಗೆ ಅವಾಗ ತುಂಬಾ ಇಂಪಾರ್ಟೆಂಟ್ ಆಗ್ಬಿಡುತ್ತಲ್ವಾ ಸಂಗೀತ? ಎಕ್ಸಾಕ್ಟ್ಲಿ. ನಾವು ಚಿಕ್ಕ ಇರ್ಬೇಕಿದ್ರೆ ನಾವು ಏನಾದ್ರು ರೇಸಲ್ಲಿ ಓಡ್ತಿದೀವಿ ಅಂದ್ರೆ ನಮ್ಮ ಪೇರೆಂಟ್ಸ್ಗೆ ಏನಿರುತ್ತೆ ಅಂದ್ರೆ ಗೆದ್ಬಿಡ್ಲಿ, ಅವಳಿಗೆ ಬೇಜಾರಾಗದ್ ಬೇಡ, ಅವಳಿಗೆ ಗೆದ್ಬಿಡ್ಲಿ ಅಂತ ಅವ್ರ ಮನ್ಸಲ್ಲಿ ಇರುತ್ತೆ. ಇಲ್ಲ ಆಪೋಸಿಟ್ ಇತ್ತು, ನನ್ನ ಗೆಲ್ಸ್ಬಿಡಿ, ಅವ್ರ ಹೃದಯನ ನಂಗೆ ಬ್ರೇಕ್ ಮಾಡಕ್ ಇಷ್ಟ ಇಲ್ಲ, ಫ್ಯಾನ್ಸ್ ಹೃದಯನ ನಂಗೆ ಬ್ರೇಕ್ ಮಾಡಕ್ ಇಷ್ಟ ಇಲ್ಲ ಅಂತ. ಬಟ್ ಅವ್ರು ಅನೌನ್ಸ್ ಮಾಡಿದ ತಕ್ಷಣ ಇನ್ನು ನನ್ನ ಕೈಯಲ್ಲಿತ್ತು ನಾನು ಹೇಗೆ ರೆಸ್ಪಾಂಡ್ ಮಾಡ್ತೀನಿ ಅಂತ. ಬಿಕಾಸ್ ನಾನು ಬ್ರೇಕ್ ಡೌನ್ ಆಗ್ತೀನಿ ಅಂತಾನೆ ಅವ್ರು ಅನ್ಕೊಂಡಿದ್ರು. ಬಿಕಾಸ್ ಎಲ್ಲರೂ ಹೇಳ್ದಂಗೆ ಸೋಲ್ ಒಪ್ಕೊಳಕ್ಕಾಗಲ್ಲ ಅಂತ ಅನ್ಕೊಂಡಿದ್ರು. ನಿಂತ್ಕೊಂಡೆ. ನನಗೆ ಅನಿಸ್ತು ನಾನು ಇಲ್ಲಿ ಕಾಲಿಡೋಕ್ಕಿಂತ ಮುಂಚೆ ಅನ್ಕೊಂಡಿರೋದೇ ಒಂದೇ ಡ್ರೀಮ್ ಇದ್ದು, ಸಂಗೀತ ಶೃಂಗೇರಿ ಯಾರು ಅಂತ ಜನಕ್ಕೆ ಗೊತ್ತಿರ್ಬೇಕು. ನಾನು ನೋಡಿದ ತಕ್ಷಣ ಈ ಪಾತ್ರ ನೀವು ಅಲ್ವಾ ಮಾಡಿದ್ದು ಅಂತ ಕೇಳಬಾರ್ದು. ನಿಮ್ಮ ಕ್ಯಾರೆಕ್ಟರ್ ನಂಗೆ ತುಂಬಾ ಇಷ್ಟ, ನಿಮ್ಮ ಪರ್ಸನಾಲಿಟಿ ನಂಗೆ ತುಂಬಾ ಇಷ್ಟ, ಸಂಗೀತ ಶೃಂಗೇರಿ ಅಲ್ವಾ ನೀವು ಅಂತ ಅವ್ರು ಹೇಳ್ಬೇಕು. ಸೊ ಅದಾಯ್ತು. ಓಕೆ, ಇನ್ನು ಬಿಗ್ ಬಾಸ್ ಈ ಒಂದು ಅನೌನ್ಸ್ಮೆಂಟ್ ಆದ ತಕ್ಷಣ ಏನ್ ಗುರು ಬಿಗ್ ಬಾಸ್ ಹುಡುಗಿರನ್ ಗೆಲ್ಸೋದೇ ಇಲ್ಲ, ಹುಡುಗಿರಿಗೆ ಚಾನ್ಸೇ ಇಲ್ಲ, ಹುಡುಗಿರನ್ ಯಾಕೆ ಹಿಂಗೆ, ಯಾಕಂದ್ರೆ ಇಷ್ಟು ಸೀಸನ್ ಅಲ್ಲಿ ಹುಡುಗಿರೇ ವಿನ್ನರ್ ಇಲ್ಲ, ಅಟ್ಲೀಸ್ಟ್ ಈ ಸೀಸನ್ ವಿನ್ ಆಗೇ ಆಗ್ತಾರೆ ಅನ್ನುವಂತಹ ಪರ್ಸ್ಪೆಕ್ಟಿವ್ ಇತ್ತು. ಆ ಬೇಜಾರಾದಂತಹ ಒಂದಿಷ್ಟು ನಿಮಗೂ ಅನ್ಸುತ್ತಾ ಬಿಗ್ ಬಾಸ್ ಹುಡುಗಿರನ್ನ ಗೆಲ್ಸೋದೇ ಇಲ್ಲ ಅಂತ? ಬಿಗ್ ಬಾಸ್ ಕೈಯಲ್ಲಿ ಏನು ಇಲ್ಲ, ಎಲ್ಲ ಜನರ ಕೈಯಲ್ಲಿತ್ತು. ವೋಟಿಂಗ್ ಪ್ರಕಾರ ಗೆದ್ದಿರೋದು. ಸೊ ವಿ ಶುಡ್ ರೆಸ್ಪೆಕ್ಟ್ ದಟ್. ಜನರ ಪ್ರಕಾರನೇ ಪ್ರತಿ ವಾರನೂ ಎಲ್ಲರೂ ಸೇವ್ ಆಗ್ತಾ ಬಂದಿರೋದು, ಜನರ ಪ್ರಕಾರ ಗೆದ್ದಿರೋದು. ಸೊ ಜನಕ್ಕೆ ಇದು ಕಂಪ್ಲೀಟ್ ಕ್ರೆಡಿಟ್ಸ್ ಹೋಗುತ್ತೆ. ಇದರಲ್ಲಿ ನಾವು ಹುಡುಗಿ ಗೆಲ್ಬೇಕು ಹುಡುಗ ಗೆಲ್ಬೇಕು ಅನ್ನೋಕ್ಕಿಂತ ಲೆಟ್ ದ ಬೆಸ್ಟ್ ಪರ್ಸನಾಲಿಟಿ ವಿನ್. ಪರ್ಸನಾಲಿಟಿ ಚೆನ್ನಾಗಿರ್ಬೇಕು, ಅವ್ರು ಗೆಲ್ತಾರೆ. ಸೊ ಇಟ್ಸ್ ಓಕೆ. ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್ ಎಲ್ಲರೂ ಅವರ ಪರ್ಸನಾಲಿಟಿನ ತೋರಿಸ್ಕೊಂಡಿದ್ದಾರೆ. ಜನರ ಪ್ರೀತಿ ಯಾರ ಮೇಲೆ ಜಾಸ್ತಿ ಇದೆ ಅದು ಕೂಡ ಕಾಣಿಸ್ಕೊಳ್ತಾ ಇದೆ. ಸೊ ಇಟ್ ಡಸಂಟ್ ಮ್ಯಾಟರ್ ಹೃದಯ ಗೆದ್ದಿದೀವಾ, ದಟ್ಸ್ ವಾಟ್ ಮ್ಯಾಟರ್ಸ್. ಸಂಗೀತ, ಇನ್ನು ಎಲ್ಲಾ ಕಂಟೆಸ್ಟೆಂಟ್ಗೂ ಕೇಳ್ತೀವಿ, ನೀವು ಕೂಡ ಇಷ್ಟು ದಿನ ಇದ್ರಿ. ಸೊ ಬಿಗ್ ಬಾಸ್ ಸ್ಕ್ರಿಪ್ಟೆಡ್, ಅಲ್ಲಿ ಎಲ್ಲ ಸಿಗುತ್ತೆ, ಊಟ ತಿಂಡಿ ಕೊಡ್ತಾರೆ, ಎಲ್ಲ ಬರೀ ಡ್ರಾಮಾ. ಅವ್ರಿಗೆ ಅದೇ ಕೆಲವೊಂದಿಷ್ಟು ಜನರ ಪರ್ಸ್ಪೆಕ್ಟಿವ್, ಎಣ್ಣೆ ಸಿಗುತ್ತೆ, ಸಿಗರೆಟ್ ಸಿಗುತ್ತೆ, ಇನ್ನೇನು ಎಲ್ಲ ಕೊಡ್ತಾರೆ, ಮತ್ತು ಸುಮ್ಮನೆ ನಮ್ಮ ಮುಂದೆ ಡ್ರಾಮಾ ಮಾಡ್ತಾರೆ, ಎಲ್ಲ ಸ್ಕ್ರಿಪ್ಟೆಡ್ ಫಸ್ಟೇ ಹೇಳಿರ್ತಾರೆ ಅಂತ. ಸೊ ಇದ್ರ ಬಗ್ಗೆ ಏನು ಅನ್ಸುತ್ತೆ ನಿಮಗೆ? ಏನಾದ್ರೂ ಹಂಗ ಆಗಿದ್ರೆ ನಾನ್ ಮಾತ್ರ ಖಂಡಿತವಾಗ್ಲೂ ಹೋಗ್ತಾನೆ ಇರಲಿಲ್ಲ ಒಳಗೆ. ಬಿಕಾಸ್ ಅಷ್ಟು ಅಳಕಂತೂ ನಾನು ಇಷ್ಟಪಡಲ್ಲ. ನಾನು ಅಳ್ತಿರೋದು ನೋಡಿ ನನ್ನ ಫ್ಯಾಮಿಲಿ ನೊಂದ್ಕೊಳ್ತಾ ಇದೆ, ಅಷ್ಟು ಅದಕ್ಕೂ ನಾನು ಇಷ್ಟಪಡಲ್ಲ. ಸ್ಕ್ರಿಪ್ಟೆಡ್ ಅಲ್ಲಿ ಅದು ಅಳದೇ ಇಲ್ಲ ಅಂತ ಹೋದೋಳು ನಾನು. ಯಾಕೆ ನಾನು ಯಾರಾದ್ರು ಸ್ಕ್ರಿಪ್ಟ್ ಮಾಡಿ ಅಳೋದನ್ನ ನಾನು ಆಯ್ಕೆ ಮಾಡ್ಕೊಂತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಲೈಕ್ ಇದು ನೋ ವೇ ಸ್ಕ್ರಿಪ್ಟೆಡ್ ಶೋ ಏನಾಗಿದೆಯೋ ಕಂಪ್ಲೀಟ್ ಆಗಿ ಆರ್ಗ್ಯಾನಿಕ್ ಆಗಿದೆ. ಯಾವ ರೇಂಜಿಗೆ ಆರ್ಗ್ಯಾನಿಕ್ ಅಂದ್ರೆ ನಾನು ವಿನಯ್ ನಿಸ್ಕೊಂಡು ಒಂದ್ ದಿವಸ, ವಿನಯ್ ನಾನು ನೀವು ಆಡ್ತಿರೋ ಗಲಾಟಿ ಅದಾದ್ಮೇಲೆ ನಾವು ಆಗ್ತಿರೋಂಥ ಫ್ರೆಂಡ್ಸ್ ಇದನ್ನ ನೋಡಿ ನನಗೆ ಕನ್ಫ್ಯೂಷನ್ ಆಗ್ತಿದೆ, ಇದು ಸ್ಕ್ರಿಪ್ಟೆಡಾ ಅಂತ. ಬಿಕಾಸ್ ಎಷ್ಟು ಫಿಲ್ಮಿ ಸ್ಟೈಲಲ್ಲಿ ಆಗ್ತಾ ಇದೆ, ನಮಗೆ ಹೆಂಗೆ ಅನ್ಸ್ತಾ ಇದೆ, ಏನಿದು ಈ ತರ ಕೋಇನ್ಸಿಡೆನ್ಸ್ ಈ ತರ ಆಗ್ತಿದೆಯಲ್ಲ, ಸಡನ್ ಆಗಿ ನಾವು ಎಗೇನ್ಸ್ಟ್ ಆಗ್ಬಿಡ್ತೀವಿ, ಸಡನ್ ಆಗಿ ಒಂದೇ ಟೀಮಲ್ಲಿ ಇರ್ತೀವಿ, ಸ್ಕ್ರಿಪ್ಟೆಡ್ ರೀತಿ ಅನ್ಸುತ್ತೆ. ಬಟ್ ಇಲ್ಲ, ಎಲ್ಲ ಆರ್ಗ್ಯಾನಿಕ್. ಅಂಡ್ ಐ ಥಿಂಕ್ ಇಟ್ಸ್ ಡೆಸ್ಟಿನಿ. ದೇವರೇ ಇದೆಲ್ಲ ಸೃಷ್ಟಿ ಮಾಡ್ಕೊಂಡು ಲೈಕ್ ಇದೆಲ್ಲ ಕ್ರಿಯೇಟ್ ಮಾಡ್ತಾ ಇದಾರೆ ಮೂಮೆಂಟ್ಸ್ ನಮಗೆ. ಅಲ್ಲಾಗಿರೋ ಪ್ರತಿ ಒಂದು ಸಂದರ್ಭನೂ ನಮ್ಮ ರಿಯಲ್ ಲೈಫಲ್ಲೂ ನಡೆದಿರುತ್ತೆ. ಅದೊಂದು ಚಿಕ್ಕ ಕಥೆಯಾಗಿ ನಮಗೆ ತೋರಿಸ್ಕೊಟ್ಟಿದ್ದಾರೆ ಅಷ್ಟೇ. ಏನೋ ವಿನಯ್ ಟ್ರೋಲಿಂಗ್ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇತ್ತು ಸಂಗೀತ. ಏನಂದ್ರೆ ನಂದು 35 ಕಂಪನಿ ಇದೆ ಅಂತ ಡ್ರೋನ್ಗೆ ಹೇಳಿದ್ದಾರೆ. ಸೊ ಈ ಗೂಡ್ ಅಂಗಡಿ, ಐರನ್ ಅಂಗಡಿ, ವಿನಯ್ ಹೆಸರಿನ ಐಸ್ ಕ್ರೀಮ್ ಅಂಗಡಿ ಎಲ್ಲದನ್ನು ಕೊಲಾಜ್ ಮಾಡಿ ಇದೇ ನಮ್ಮ ಮಗನಿಂದ 35 ಕಂಪನಿ ಅಂತ ಹೇಳಿ ಅವ್ರನ್ನ ಟ್ಯಾಗ್ ಮಾಡಿ ಫುಲ್ ಟ್ರೋಲ್ ಮಾಡಿದ್ರು. ಇದ್ರ ಬಗ್ಗೆ ನಿಮ್ಮ ರಿಯಾಕ್ಷನ್?
ನೋಡ್ಬೇಕು ಟ್ರೋಲ್ ನನಗೆ ಗೊತ್ತಿಲ್ಲ. ಬಟ್ ನಾನು 35 ಕಂಪ್ನಿ ಇದೆ ಅಂದಾಗ ನಾನು ಒಂದು ಲುಕ್ ಕೊಟ್ಟಿದ್ದೆ, ಹೌದಾ ಇರಬಹುದಾ ನಂಗೆ ಗೊತ್ತಿಲ್ಲ. ಬಿಕಾಸ್ ನನ್ಗೆ ಗೊತ್ತಿರೋ ವಿನಯ್ ಅವಾಗ ಮಹಾದೇವ ಆಗಿದ್ರು. ಕಂಪ್ನೀಸ್ ಎಲ್ಲ ಇದೆ ಅಂತ ನಂಗೆ ಖಂಡಿತವಾಗ್ಲೂ ಗೊತ್ತಿರಲಿಲ್ಲ. ಈ ಟ್ರೋಲಿಂಗ್ ಬಗ್ಗೆ ಏನನ್ಸುತ್ತೆ? ಇಷ್ಟು ಒಂದು ಕ್ರಿಯೇಟಿವ್ ಆಗಿ ಮಾಡಿದ್ದಾರೆ ಈ ಸಲ. ನಮ್ಮ ಕರ್ನಾಟಕದ ಯೂತ್ ಇದಾರಲ್ವಾ, ನೆಕ್ಸ್ಟ್ ಲೆವೆಲ್ ಇಂಟೆಲಿಜೆಂಟ್ ಅಂಡ್ ಐ ಲವ್ ದರ್ ಕ್ರಿಯೇಟಿವ್. ನಿಮ್ಮ ಹೌದಾ ಅಲ್ಲಿ ಒಂದು ಫುಲ್ ಸಾಂಗ್ ಕಂಪೋಸ್ ಆಯ್ತು. ಎಕ್ಸಾಕ್ಟ್ಲಿ. ಐ ಮೀನ್ ಲೈಕ್ ಅವ್ರಿಲ್ಲ ಅಂದ್ರೆ ನಾವುಗಳು ಇಲ್ಲ, ನಿಜ ಹೇಳ್ಬೇಕು ಅಂದ್ರೆ. ಬಿಕಾಸ್ ಈ ಟ್ರಾಲ್ಸೇ ಎಲ್ಲರಿಗಿಂತ ಜಾಸ್ತಿ ಎಲ್ಲರನ್ನ ಎಂಗೇಜ್ ಆಗಿರ್ತಾ ಇದೆ. ಅಲ್ಲಿ ಮಾತುಕತೆ ನಡೀತದೆ, ಎಷ್ಟೆಲ್ಲ ಎಂಗೇಜ್ಮೆಂಟ್ ಇದೆ. ನಾನು ಡೇಟಾ ಅಂಡ್ ವೆಬ್ ಅನಾಲಿಟಿಕ್ಸ್ ಓದಿರೋದು. ಸೊ ನಂಗೆ ಅರ್ಥ ಆಗತ್ತೆ ಎಷ್ಟು ಟೈಮ್ ಡೆಡಿಕೇಶನ್ ಬೇಕು ಗೊತ್ತಾ ಒಂದು ಪೋಸ್ಟ್ ರೆಡಿ ಮಾಡೋದಕ್ಕೆ, ಎಷ್ಟು ಕ್ರಿಯೇಟಿವಿಟಿ ಬೇಕು, ಒಂದು ಟೀಮ್ ಬೇಕು. ಎಷ್ಟು ಕ್ರಿಯೇಟಿವ್ ಮಾಡ್ತಿದ್ದಾನೆ. ಸಿ ಪಾಸಿಟಿವ್ ನೆಗೆಟಿವ್ ಏನೇ ಆಗ್ಲಿ, ನಮ್ ಕರ್ನಾಟಕದ ಒಂದು ಶೋ ಬಗ್ಗೆ ಅವ್ರು ಮಾತಾಡ್ಬಿಟ್ಟು ಅದನ್ನ ಇಲ್ಲಿ ತಂದು ಇಟ್ಟಿದ್ದಾರೆ. ಇವತ್ತು ಆ ಶೋ ಹಿಟ್ ಆಗಿದೆ ಅಂದ್ರೆ ಕಂಪ್ಲೀಟ್ ಕ್ರೆಡಿಟ್ಸ್ ಈ ಟ್ರೋಲ್ಸ್, ಈ ಮೀಮರ್ಸ್ ಅಂಡ್ ಐ ಲವ್ ದೆಮ್ ಫಾರ್ ದಟ್. ಇದೇ ಕೆಲಸ ಮಾಡ್ತಾ ಇರ್ಲಿ, ಅದ್ರ ಜನಕ್ಕೆ ಜಾಸ್ತಿ ಒಳ್ಳೇದ್ ಮಾಡಿ, ನೆಗೆಟಿವಿಟಿ ಕಮ್ಮಿ ಮಾಡಿ. ಅಂಡ್ ಫ್ಯಾನ್ ವಾರ್ಡ್ಸ್ ಕೂಡ ನಿಮ್ ಕಡೆಯಿಂದಾನೆ ನಿಲ್ಬಹುದು. ಸೊ ಆದಷ್ಟು ಅದನ್ನೇ ಟ್ರೈ ಮಾಡಿ. ಸಂಗೀತ, ಇನ್ನು ನೆಕ್ಸ್ಟ್ ಫ್ಯೂಚರ್ ಪ್ರಾಜೆಕ್ಟ್ಸ್ ಬಗ್ಗೆ ಹೇಳೋದಾದ್ರೆ ಯಾವ ಸಿನಿಮಾಗಳಿದೆಯಾ, ಸೀರಿಯಲ್ಗಳಿದೆಯಾ, ಏನ್ ಮಾಡ್ಬೇಕು ಅಂತ ಅನ್ಕೊ? ನಾನು ಸಿನಿಮಾಸೇ ಮಾಡ್ಬೇಕು ಅಂತ ನಾನು ಚಾರ್ಲಿ ಆದ್ಮೇಲೆ ಹೇಳಿರೋದು, ಚಾರ್ಲಿ ಮುಂಚೆ ಹೇಳಿರೋದು. ಸೊ ಸಿನಿಮಾಸೇ ಮಾಡ್ತೀನಿ ಕಂಟಿನ್ಯೂ. ಅಂಡ್ ಇನ್ನು ಒಳ್ಳೊಳ್ಳೆ ಸ್ಕ್ರಿಪ್ಟ್ ನಾನು ಆಯ್ಕೆ ಮಾಡ್ಕೊಂತೀನಿ. ಜಾಸ್ತಿ ಈ ಸಲ ವೇಟ್ ಮಾಡ್ಸಲ್ಲ, ಆದಷ್ಟು ಬೇಗ ಬೇಗ ಎಲ್ಲ ಸೈನ್ ಮಾಡ್ತಾ ಹೋಗ್ತೀನಿ. ಓಕೆ, ಇನ್ನು ಬಿಗ್ ಬಾಸ್ ಮನೆ ಅಂತ ಹೇಳಿದ್ರೆ ನೆಕ್ಸ್ಟ್ ಇನ್ನು ಈ ಸೀಸನ್ ಮುಗೀತು, ಜನರೆಲ್ಲ ಕಾಯೋದು ನೆಕ್ಸ್ಟ್ ಸೀಸನ್ಗೆ. ಕೆಲವೊಂದಿಷ್ಟು ಸೆಲೆಬ್ರಿಟಿಗಳು ಬಿಗ್ ಬಾಸ್ ಮನೆಗೆ ಹೋದ್ರೆ ನೆಗೆಟಿವ್ ಶೇಡ್ ಬರುತ್ತೆ, ಹಂಗಾಗತ್ತೆ ಹಿಂಗಾಗತ್ತೆ ಅಂತ ಅನ್ಕೊಂಡು ಹೋಗೋದಕ್ಕೆ ಹೆದರ್ತಾರೆ. ಅಂತ ಅವರಿಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀರಿ ನೀವು? ನಾನೇ ಒಂದು ದೊಡ್ಡ ಲೈವ್ ಎಕ್ಸಾಂಪಲ್. ಪರ್ಸನಾಲಿಟಿ, ನಿಮಗೆ ನಿಮ್ ಬಗ್ಗೆ ನಂಬಿಕೆ ಇದೆ, ನನಗೆ ಗೊತ್ತು ನಾನೇನು ಅಂತ. ಅಷ್ಟು ನಂಬಿಕೆ ಇದ್ರೆ ನೀವು ಯಾವ ಟೈಮ್ ಅಲ್ಲೂ ಯಾವ ಗ್ರಾಫ್ ಅಲ್ಲೂ ನೀವು ಎಲ್ಲೇ ಇರಿ ನಿಮ್ ಪೀಕ್ ಅಲ್ಲಿ, ನೀವು ಬಿಗ್ ಬಾಸ್ ಮನೆಗೆ ಹೋದ್ರೆ, ನೀವು ಒಳ್ಳೆಯವರು ಅಂದ್ರೆ ಖಂಡಿತವಾಗ್ಲೂ ಜನಕ್ಕೆ ಇಷ್ಟ ಆಗ್ತೀರಾ. ಜನ ನಿಮ್ ಕೈ ಹಿಡಿದ್ರು ಅಂದ್ರೆ ಯಾವತ್ತಿಗೂ ಕೈ ಬಿಡಲ್ಲ. ಆ ನಂಬಿಕೆ ಇಟ್ಕೊಂಡು ನೀವು ಒಳಗೆ ಹೋಗ್ಬೋದು. ಕೊನೆಯದಾಗಿ ಬಿಗ್ ಬಾಸ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಬಿಗ್ ಬಾಸ್ ಒಂದು ಎಂತ ಪ್ಲಾಟ್ಫಾರ್ಮ್ ಅಂದ್ರೆ, ಯಾರೋ ಒಬ್ರು ಯಾರಿಗೂ ಪರಿಚಯ ಇಲ್ದಿರೋರಿಂದ ಯಾರೋ ಒಬ್ರು ಚೆನ್ನಾಗಿ ಎಲ್ಲರಿಗೂ ಗುರುತಿಸಿರುವಂತ ಒಬ್ರು ಪರ್ಸನಾಲಿಟಿನ ಹೈಲೈಟ್ ಎದ್ದು ತೋರ್ಸತ್ತೆ ಎಲ್ಲರಿಗೂ ಕೂಡ. ಇವ್ರು ಏನು, ಇವ್ರ ವ್ಯಕ್ತಿತ್ವ ಏನು, ಪಾಸಿಟಿವ್ ಏನು, ನೆಗೆಟಿವ್ ಏನು ಅಂತ. ನಾವು ಒಬ್ರನ್ನ ಇಷ್ಟಪಡ್ಬೇಕಾಗಿಲ್ಲ, ನಾವಲ್ಲಿ ನೋಡ್ತಾ ಇರ್ಬೇಕು. ಪ್ರತಿಯೊಬ್ಬರನ್ನ ನಾನು ಇಷ್ಟಪಡ್ತೀವಿ, ಪ್ರತಿಯೊಬ್ಬರಲ್ಲೂ ಒಳ್ಳೆತನ ಇದೆ, ಪ್ರತಿಯೊಬ್ರು ಕೂಡ ಹೀರೋ, ಪ್ರತಿಯೊಬ್ಬರದೇ ಒಂದು ಡಿಫ್ರೆಂಟ್ ಸ್ಟೋರಿ ನಡೀತಾ ಇದೆ. ಸೊ ನಿಮಗೆ ಯಾವ್ದು ಇಷ್ಟನೋ, ನಿಮ್ ತರ ಯಾರು ಇರ್ತಾರೋ ಅವ್ರು ನಿಮಗೆ ಜಾಸ್ತಿ ಇಷ್ಟ ಆಗ್ತಾರೆ. ಸೊ ಒಂದು ವೇದಿಕೆ ಅದು. ಅಂಡ್ ಈ ಒಂದು ವೇದಿಕೆಯಿಂದ ಸುಮಾರು ಜನರಿಗೆ ಲೈಫ್ ಸಿಕ್ಕಿದೆ, ಕರಿಯರ್ ಬಿಲ್ಡ್ ಆಗಿದೆ. ಸೊ ಒಂದು ಅದ್ಭುತ ಶೋ ಇದು. ಅಫ್ಕೋರ್ಸ್ ಗಲಾಟೆ ಇದ್ದಿರುತ್ತೆ, ಅದರಿಂದ ಎಂಗೇಜ್ಮೆಂಟ್ ಇರುತ್ತೆ, ಬಟ್ ಸಮ್ವೇರ್ ಅದಿಲ್ಲದೆ ಇದ್ರೆ ಲೈಫ್ ತುಂಬಾ ಎಂಪ್ಟಿ ಅನ್ಸುತ್ತೆ. ಇನ್ನು ನೀವು ಮನೆಯೊಳಗಡೆ ಒಂದು ಆಸೆಯನ್ನ ಕೇಳಿದ್ರಿ, ಇವರು ರಾಜ್ಬಿ ಶೆಟ್ಟಿ ಅಥವಾ ರಕ್ಷಿತ್ ಶೆಟ್ಟಿ ಎಲ್ಲ ಒಳಗೆ ಬಂದು ನನ್ನ ಮಾತಾಡಿಸ್ಬೇಕು ಅಂತ. ಸೊ ಈ ಒಂದು ಫ್ರೆಂಡ್ಶಿಪ್ ಬಗ್ಗೆ ಹೇಳೋದಾದ್ರೆ ನಿಮ್ಮ, ಅಥವಾ ನೀವು ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತ್ ಶೆಟ್ಟಿ ಅವರಿಗೂ ಕೆಲವೊಂದಿಷ್ಟು ಜನ ಪ್ರಶ್ನೆ ಮಾಡಿದ್ರು ಸಂಗೀತ ಹೇಗೆ ಆಡ್ತಿದ್ದಾರೆ ಅಂತ. ಅವಾಗ ಅವ್ರು ಹೇಳಿದ್ರು ಸಂಗೀತ ಹೇಗೆ ಆಡ್ತಿದ್ದಾಳೆ ನಾನು ಫಾಲೋ ಮಾಡ್ತಿಲ್ಲ, ಬಟ್ ಅವಳು ಇಂಟೆಲಿಜೆಂಟು, ಸಖತ್ತಾಗಿ ಆಡ್ತಾ ಇರ್ತಾಳೆ ಅನ್ನೋ ಗ್ಯಾರಂಟಿ ನನಗಿದೆ ಅಂತ. ಯಾರಾದ್ರೂ ಕಾಲ್ ಮಾಡಿದ್ರ ನಿಮಗೆ? ಇಲ್ಲ, ನಾನು ಬಂದ ಮೇಲೆ ಆಕ್ಚುಲಿ ಮೊಬೈಲ್ ನಾನು ಜಾಸ್ತಿ ಯೂಸ್ ಮಾಡಿಲ್ಲ, ಮಾತಾಡೋಕೆ ಅಷ್ಟು ಟೈಮ್ ಸಿಗ್ಲಿಲ್ಲ. ಬಟ್ ನಾನು ಅವ್ರ ಜೊತೆ ಇದ್ದಷ್ಟು ಕಾಲ ಅವ್ರು ಖಂಡಿತವಾಗ್ಲೂ ನಂಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ, ಲೈಕ್ ಹೊರಗಡೆ ಶೂಟ್ ಟೈಮಲ್ಲಿ ಎಲ್ಲ. ಸೊ ಗ್ರೇಟ್ ಹಾರ್ಟ್. ಸೊ ಅವ್ರ ಕಡೆ ಏನಾದ್ರು ವಿಶಸ್ ಬಂದ್ರೆ ನಾನು ಖಂಡಿತವಾಗ್ಲೂ ಖುಷಿ ಆಗ್ತಾ ಇತ್ತು. ಯಾರಾದ್ರೂ ಕಾಲ್ ಮಾಡಿದ್ರ ನಿಮ್ಮ ಸಿನಿಮಾ ಇಂಡಸ್ಟ್ರಿ ಅವರು, ಅಥವಾ ಯಾರಾದ್ರೂ ಒಂದು ಸ್ಪೆಷಲ್ ಕಾಲ್ ಅನ್ಸಿದ್ದು ನೀವು ಆಚೆ ಬಂದ್ಮೇಲೆ? ಸದ್ಯಕ್ಕೆ ಇಲ್ಲ, ಆಕ್ಚುಲಿ ನಾನೇ ಕಾಲ್ ಸುಮಾರಷ್ಟು ಅಟೆಂಡ್ ಮಾಡಿಲ್ಲ. ಸೊ ನಂದೇ ಪ್ರಾಬ್ಲಮ್ ಇದೆ, ಇಲ್ಲಿ ಬಂದಿರುತ್ತೆ ಸುಮಾರಷ್ಟು ಕಾಲ್. ಬಟ್ ಇವಾಗ ಎಷ್ಟು 3 ದಿವಸ ಆಗಿದೆ ಬಂದು, ಇವಾಗ ಬಂದ್ಮೇಲೆ ನಾನು ಖಂಡಿತವಾಗ್ಲೂ ಹೇಳ್ತೀನಿ ನಿಮಗೆ. ಓಕೆ, ಸೊ ವೀಕ್ಷಕರೇ, ಇದಿಷ್ಟು ಕೂಡ ಸ್ಟ್ರಾಂಗ್ ಲೇಡಿ ಸಂಗೀತ ಶೃಂಗೇರಿ ಅವರ ಜೊತೆಗಿನ ಮಾತು. ಇನ್ನು ನಿಮ್ಮನ್ನು ಅವರ ಫ್ಯಾನ್ಸ್ಗೆ ಮತ್ತಷ್ಟು ರಂಜಿಸ್ಲಿಕ್ಕಿದ್ದಾರೆ. ಸೊ ಸಿನಿಮಾಗಳನ್ನ ಮಾಡ್ತಾರೆ ಸಂಗೀತ ಶೃಂಗೇರಿ ಅವರು. ಒಂದು ಅವರ ಕ್ಯಾರೆಕ್ಟರೇ ಇಡೀ ಕರ್ನಾಟಕಕ್ಕೆ ಗೊತ್ತಾಗಿ ಇದೀಗ ಭಾರತದಲ್ಲಿ ಮಾತ್ರ ಅಲ್ಲ, ವಿದೇಶದಲ್ಲೂ ಫ್ಯಾನ್ ಫಾಲೋವಿಂಗ್ ಹೆಚ್ಚಾಗಿದೆ ಅಂತಾನೆ ಹೇಳ್ಬೋದು. ಸೊ ಮತ್ತೆ ಮತ್ತೊಂದು ವಿಶೇಷ ಅತಿಥಿ ಜೊತೆಗೆ ನಾನು ನಿಮ್ಮೆಲ್ಲರನ್ನ ಭೇಟಿ ಆಗ್ತೀನಿ.